ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ದ ಟಾಪ್ ಮ್ಯಾನ್ ಶೋ. ನಾನು ಮೇಘ್ನ ನಾಗರಾಜ್. ವೀಕ್ಷಕರೇ, ಇವತ್ತು ನನ್ನ ಜೊತೆ ಇರುವಂತಹ ಸೆಲೆಬ್ರಿಟಿ, ಇವರು ಹಳ್ಳಿ ಹೈದ ಪ್ಯಾಟೆಗ್ ಬಂದ ಟೈಟಲ್ ವಿನ್ನರ್, ಜೊತೆಗೆ ಆಕ್ಟ್ರೆಸ್, ಆಂಕರ್, ಮಾಡೆಲ್, ಫಿನಾನ್ಷಿಯಲ್ ಅಡ್ವೈಸರ್. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ಚಂದನವನದ ಚಂದವಾದ ಹುಡುಗಿ ಚಂದನಾ ಗೌಡ ಅವರು. ಬನ್ನಿ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಚಂದನಾ ಅವರೇ ನಮಸ್ಕಾರ. ಹಾಯ್, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ಮತ್ತೆ ಬ್ಯಾಂಗ್ಳೂರ್ ವೆದರ್ ತುಂಬಾನೇ ಬಿಸಿಲಿದೆ, ಹೇಗ್ ಅನಿಸ್ತಾ ಇದೆ? ಬ್ಯಾಂಗ್ಳೂರ್ ವೆದರ್ ತುಂಬಾ ಬಿಸಿಲಿರೋದ್ರಿಂದ ಕೆಲಸ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಎನರ್ಜಿ ಬೇಕು. ಅಂಡ್ ಆಲ್ಸೋ ಇವತ್ತು ನೀವು ನಿಮ್ಮ ಶೋಗೆ ನನ್ನ ಕರೆದಿದ್ದೀರಾ ಅಂಡ್ ಥ್ಯಾಂಕ್ ಯು ಸೋ ಮಚ್. ಈ ಎನರ್ಜಿಯಲ್ಲಿ ಇನ್ನೂ ಜಾಸ್ತಿ ಮಾತಾಡೋಣ. ಅಂದ್ರೆ ಇವತ್ತಿನ ನಮ್ಮ ಒಂದು ಸೆಗ್ಮೆಂಟ್ ತುಂಬಾ ಎನರ್ಜೆಟಿಕ್ ಆಗಿರುತ್ತಲ್ವಾ? ಹೌದು ಹೌದು. ಸೂಪರ್ ಸೂಪರ್. ಚಂದನ್ ಅವ್ರ ಬಗ್ಗೆ ಒಂದಷ್ಟು ಕಿರು ಪರಿಚಯ ನಮ್ಮ ಆಡಿಯನ್ಸ್ಗೆ. ಸೊ ಚಂದನಾ ಗೌಡ ಅಂತ ಅಂದ್ರೆ ತುಂಬಾ ಚಿಕ್ಕ ಪರಿಚಯ ಹೇಳ್ಬೇಕು ಅಂತಂದ್ರೆ, ನಾವು ಹಾಸನದವರು, ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದು. ತುಂಬಾ ಚಿಕ್ಕ ಫ್ಯಾಮಿಲಿ, ಅಕ್ಕ, ನಾನು, ಅಮ್ಮ ಅಷ್ಟೇ. ಅಪ್ಪ ತುಂಬಾ ನನ್ಗೆ 11 ತಿಂಗಳು ಮಗು ಇರ್ಬೇಕಾದ್ರೆ ತೀರ್ಕೊಂಡ್ರು. ಸೊ ಅಲ್ಲಿಂದ ಇಲ್ಲಿವರೆಗೂ ನನ್ ಜರ್ನಿ ಒಂಥರ ರೋಲರ್ ಕೋಸ್ಟರ್ ಅಂತ ಹೇಳ್ಬೋದು. ಇಂಡಸ್ಟ್ರಿಗೆ ಬಂದು ಆಲ್ಮೋಸ್ಟ್ ಇವಾಗ 10 ವರ್ಷ ಆಗ್ತಿದೆ. ಅಂದ್ರೆ ನಾನು 20 ಇರ್ಬೇಕಾದ್ರೆ ಇಂಡಸ್ಟ್ರಿಗೆ ಬಂದಿದ್ದು. ನಾವು ಐ ಮೀನ್ 30s, ಸೊ ಆಲ್ಮೋಸ್ಟ್ 10 ಇಯರ್ಸ್. ಈ 10 ಇಯರ್ಸ್ ಅಲ್ಲಿ ನನ್ಗೆ ಒಂದು 30-40 ವರ್ಷದ ಎಕ್ಸ್ಪೀರಿಯನ್ಸ್ ಆಗ್ಬೋದು. ಅಷ್ಟು ಒಂದು ಲೈಕ್ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಲೈಕ್ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಆಗೋಗಿದೆ. ಅಂಡ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ. ಈ 10 ವರ್ಷದಲ್ಲಿ ನಾನು ತುಂಬಾ ಕಲ್ತಿದ್ದೀನಿ. ಅಂದ್ರೆ ಎಲ್ಲೇ ನೀವು ನನ್ನನ್ನು ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲೇ ಬಿಟ್ರು ಸಹ ನಾನು ಜೀವನ ಮಾಡ್ಬೋದು. ಜನಗಳ ಬಗ್ಗೆ ಕಲ್ತಿದ್ದೀನಿ, ದುಡ್ಡನ್ನ ಹೇಗ್ ಸೇವ್ ಮಾಡ್ಬೋದು ಅನ್ನೋದು ಕಲ್ತಿದ್ದೀನಿ, ಮತ್ತೆ ಹೇಗೆ ಜೀವನ ಮಾಡ್ಬೋದು, ಯಾವ ರೀತಿ ನಮ್ಮನ್ನ ನಾವು ಅಳವಡಿಸ್ಕೊಳ್ಬೇಕು ಅನ್ನೋ ಸಿಚುವೇಶನ್ ಎಲ್ಲಾನು ಕೂಡ ಕಲ್ತಿದ್ದೀನಿ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಐಮ್ ಅ ಟಫ್ ಗರ್ಲ್. ಸೊ ಐ ವಿಲ್ ನೆವರ್ ಗಿವ್ ಅಪ್ ಆನ್ ಎನಿಥಿಂಗ್. ಸೊ ಈ ಒಂದು ಸಿಚುವೇಶನ್ ಬರಕ್ ಕಾರಣ ಈ ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಡೀತಾ ಇದೆ. ಸೂಪರ್. ನೀವ್ ಇವಾಗ ಹೇಳಿದ್ರಿ ಆಮ್ ಅಂಡ್ ಆಫ್ ಗರ್ಲ್ ಅಂತ. ಸೊ ಬೇಸಿಕಲಿ ಎಲ್ಲಾ ಹುಡುಗರು ಅಷ್ಟೇ ಬೋಲ್ಡ್ ಆಗಿರ್ಬೇಕು. ಏನೇ ಮೂವ್ ಇದ್ರು ಅಷ್ಟೇ ಬೋಲ್ಡ್ ಮೂವ್ ತಗೋಬೇಕು. ಅಂದ್ರೆ ಮಾತ್ರ ಲೈಫ್ ಅಲ್ಲಿ ಅವ್ರು ಏನ್ ಅನ್ಕೊಂಡಿದ್ದಾರೆ ಅದನ್ನ ಸಾಧಿಸಕ್ಕೆ ಸಾಧ್ಯ. ಹೌದು ಹೌದು. ಸೊ ಇವಾಗ ಚಂದನ್ ಅವರು ಟಫ್ ಗರ್ಲ್ ಅಂತ ಹೇಳಿದ್ರಿ. ನಿಮ್ಮ ಚೈಲ್ಡ್ಹುಡ್ ಎಲ್ಲ ಹೇಗಿತ್ತು? ಅಂದ್ರೆ ನೀವು ಇಂಡಸ್ಟ್ರಿಗೆ ಬರ್ಬೇಕು ಅಂತ ಅಂದಾಗ, ಅಥವಾ ನೀವು ಅನ್ಕೊಂಡಿರೋದು ಸಾಧಿಸ್ಬೇಕು ಅಂತ ಅಂದಾಗ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೇಗಿತ್ತು? ಫ್ಯಾಮಿಲಿ ಸಪೋರ್ಟ್ ಅಂತ ಬಂದಾಗ ನಾನು ಹೇಳ್ದೆ ನನ್ನ ತಾಯಿ ಒಬ್ರೆ ಅಂತ. ನನ್ನ ತಾಯಿ ನನ್ನ ಮತ್ತೆ ಅಕ್ಕನ ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ. ಅಂದ್ರೆ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ತುಂಬಾ ದೇ ಆರ್ ವೆಲ್ ಟು ಡೂ. ಬಟ್ ನಮ್ಮ ಮನೆಯಲ್ಲಿ ಅಪ್ಪ ಬೇಗ ತೀರ್ಕೊಂಡಿದ್ದ ಕಾರಣದಿಂದ ಅಮ್ಮನೇ ಕೆಲಸ ಮಾಡ್ಬೇಕಾಗಿತ್ತು. ಸೊ ನಾನೆಲ್ಲ ಪೂರ್ತಿ ಕನ್ನಡ ಮೀಡಿಯಂ ಅಲ್ಲೇ ಓದಿದ್ದು. ಅಂದ್ರೆ ಯಾವ ರೀತಿ ಅಂತಂದ್ರೆ, ಅವಾಗ ನಮ್ಗೆ 3 ಹೊತ್ತು ಊಟ ಸಿಕ್ಕಿದ್ರೇನೆ ಕಷ್ಟ ಆಗ್ತಿತ್ತು. ತುಂಬಾ ಜನ ಅನ್ಕೊಳ್ತಾರೆ, ನಾನು ಏನಾದ್ರೂ ಇವಾಗ ಸ್ಟೇಟಸ್ ಹಾಕಿದಾಗ ನಾನ್ ಇಷ್ಟ ಬಂದಾಗೆ ನಡ್ಕೊಂಡಾಗ ಹೇಳ್ತಾರೆ, ನಿಮ್ಗೆ ಏನ್ರಿ ಗೊತ್ತು ಕಷ್ಟದ ಬಗ್ಗೆ, ನೀವೇನ್ ಕಷ್ಟಪಟ್ಟಿದ್ದೀರಾ ಅಂತ. ಹಂಗ ನನ್ ಮನ್ಸಲ್ಲಿ ಅನ್ಕೊಳ್ಳೋದು, ನಾನ್ ಕಷ್ಟಪಟ್ಟಿರೋದನ್ನ ನೀವ್ ಇನ್ನು 20 ವರ್ಷ ಆದ್ರೂ ಕೂಡ ಅದನ್ನೊಂದು ಎಕ್ಸ್ಪೀರಿಯನ್ಸ್ ಮಾಡಕ್ ಆಗಲ್ಲ, ಅಷ್ಟ್ ಪಟ್ಕೊಂಡ್ ಬಂದಿದ್ದೀನಿ ಅಂತ. ಚೈಲ್ಡ್ಹುಡ್ ತುಂಬಾ ಟಫ್ ಆಗಿತ್ತು. ಚೈಲ್ಡ್ಹುಡ್ ಅಲ್ಲಿ ನಾನು ತುಂಬಾ ಕಷ್ಟಗಳನ್ನ ನೋಡ್ಬಿಟ್ಟಿದ್ದೀನಿ. ಅಪ್ಪ ಇಲ್ದೇ ಇರೋ ಫ್ಯಾಮಿಲಿ ಅನ್ನೋ ಒಂದೇ ಕಾರಣದಿಂದ ಯಾರು ಸಹ ನಮ್ನ ಅಷ್ಟು ಚೆನ್ನಾಗಿ ನೋಡ್ತಿರ್ಲಿಲ್ಲ. ಊರುಗಳಿಗೆ ಹೋದ್ರು ಕೂಡ ಇವಳೇನು ಕನ್ನಡ ಮೀಡಿಯಂ ಅಲ್ಲಿ ಓದ್ತಿದ್ದಾಳೆ. ಇವಾಗ ಚಿಕ್ಕ ಮಕ್ಳು ಅಂದಾಗ ನಮ್ಗೆ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ ಅಲ್ವಾ. ಮಾವ ಮತ್ತೆ ಚಿಕ್ಕಪ್ಪ ಅವರೆಲ್ಲ ಬಂದಾಗ ಎಲ್ಲರನ್ನೂ ಕೂಡ ಕರ್ಕೊಂಡು ಮಾತಾಡ್ಸ್ತಿದ್ರು ಅವರು. ಆಗ ನಾನು ಮಧ್ಯದಲ್ಲಿ ಹೋಗ್ಬಿಟ್ಟು, ಮಾವ ನಾನು ಕೂಡ ಚೆನ್ನಾಗಿ ಓದ್ತಾ ಇದ್ದೀನಿ, ನಾನು ಒಂದು ರೈಮ್ಸ್ ಹೇಳ ಹಾಗೆ ಹೇಗೆ ಅಂತ ಅಂದಾಗ, ನೀನೇನೆ ಕನ್ನಡ ಮೀಡಿಯಂ ಅಲ್ಲಿ ಓದ್ತಿದ್ಯಾ, ನೀನ್ ಎಷ್ಟು ಓದಿದ್ರು ಅಷ್ಟರಲ್ಲೇ ಇರೋದು ಅಂತ. ನನಗೆ ಇನ್ನೂ ನೆನಪಿದೆ, 5ನೇ ಕ್ಲಾಸ್ ಅಷ್ಟೇ. ನಾನು ಎಷ್ಟು ಒಂದು ಹಠವಾಗಿ ತಗೊಂಡ್ಬಿಟ್ಟೆ ಅಂತಂದ್ರೆ, ಇವತ್ತು ನಾವ್ ಇಷ್ಟು ಬಿದ್ದಿದೀವಿ. ನಾನು ಒಂದು ಪೊಸಿಷನ್ ಬರ್ತೀನಿ, ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಳ್ತೀನಿ, ಅವಾಗ ಇವ್ರೇ ನನ್ನನ್ನ ಕರ್ದ್ಬಿಟ್ಟು ಮಾತಾಡ್ಸ್ಬೇಕು, ಆ ಒಂದು ಪೊಸಿಷನ್ ಬರ್ತೀನಿ ಅಂತ ನಾನು ಅವಾಗ್ಲೇ ಮನ್ಸ್ ಮಾಡ್ಬಿಟ್ಟೆ. ನಮ್ಮಮ್ಮ ಅವಾಗವಾಗ ಹೇಳ್ತಾರೆ, ನೀನ್ ಯಾರ್ ತರ ನಮ್ಮ ಮನೇಲಿ ಹುಟ್ಟಿದೋ ಗೊತ್ತಿಲ್ಲ, ತುಂಬಾ ನೀನ್ ಸ್ಟ್ರಾಂಗು, ನಿನ್ನ ಆ ತರ ಅಂದ್ರೆ ಡೌನ್ ಮಾಡಕ್ ಆಗೋದೇ ಇಲ್ಲ ಅಂತ. ಅವಾಗ್ಲೇ ನನ್ ಮನ್ಸಲ್ಲಿ ಬಂದಿದ್ದು, ನಾನ್ ಬೆಳಿಲೇಬೇಕು ಅಂತ. ಎಲ್ಲೂ ಆಪರ್ಚುನಿಟೀಸ್ ಇಲ್ಲ, ಏನೂ ಇಲ್ಲ. ಆದ್ರೆ ನನ್ ಕಾಲೇಜಲ್ಲಿ, ಸ್ಕೂಲಲ್ಲೆಲ್ಲ ತುಂಬಾ ಆಕ್ಟಿವ್ ಆಗಿರ್ತಿದೆ. ಅಕಾಡೆಮಿಕ್ಲಿ ಐ ವಾಸ್ ರಿಯಲಿ ಗುಡ್. ಊರ್ಗೋದ್ರು ಅಷ್ಟೇ, ಎಲ್ಲಾ ಕಡೆನು ಹೆಣ್ಮಕ್ಳು ಅಂತ ಇದ್ದಾಗ ಅದಕ್ಕೊಂದು ಡಿಫ್ರೆನ್ಸಸ್ ಮಾಡೋದು, ಮತ್ತೆ ಕನ್ನಡ ಮೀಡಿಯಂ ಅಲ್ಲಿ ಓದ್ತಿದ್ದಾರೆ ಅಂದ್ರೆ ಅದಕ್ಕೊಂದು ಡಿಫ್ರೆನ್ಸಸ್ ಮಾಡೋದು, ಮತ್ತೆ ತಂದೆ ಇಲ್ಲದ ಮಕ್ಳು ಅನ್ನೋದು ಅವಾಗೊಂದು ಡಿಫ್ರೆನ್ಸ್ ಮಾಡೋದು. ನಂಗೆ ಈಗ್ಲೂ ತುಂಬಾ ನೆನಪಿದೆ. ಯಾರಾದ್ರೂ ಫ್ರೆಂಡ್ಸ್ಗಳು ಮತ್ತೆ ಏನಾದ್ರೂ ಕುಟುಂಬದಲ್ಲಿ ಯಾರಾದ್ರೂ ಬಂದಾಗ ಅವರು ಅಪ್ಪ ಪ್ರೀತಿಯಿಂದ ಆಟ ಆಡ್ತಿರೋದೆಲ್ಲ ನೋಡಿದಾಗ ನಾನು ತುಂಬಾ ಕಣ್ ತುಂಬ್ಕೊಂಡ್ಬಿಡ್ತಿದ್ದೆ. ಆವಾಗ ನಮ್ಮಮ್ಮ, ಓಕೆ ನನ್ ಮಗಳಿಗೆ ಇದೆಲ್ಲ ಆಗ್ಬಾರ್ದು ಅಂತ ಅನ್ಬೇಕಾದ್ರೆ ಅವರಿಂದ ಡಿಸ್ಕನೆಕ್ಟ್ ಮಾಡಿದ್ರು. ಓಕೆ, ಯಾವ ಒಂದು ಕನೆಕ್ಷನ್ ಬೇಡ, ಬರೀ ನಾವು 3 ಜನ, ನಾವು
ಸಾಯ್ತೀವೋ ಬದುಕ್ತೀವೋ ಬರೀ ನಾವು 3 ಜನದಲ್ಲಿ ಮಾಡ್ಬೇಕು ಅಂತ. ಸೊ ನಮ್ಮಮ್ಮ ಅಷ್ಟು ಸ್ಟ್ರಾಂಗ್ ಆಗಿರೋದನ್ನ ನೋಡಿ ನನ್ಗೆ ಒಂದೊಂದೇ ಕಲಿತಾ ಹೋಗಿತ್ತು. ಅಂದ್ರೆ ತುಂಬಾ ಜನಕ್ಕೆ ಎಲ್ಲಾ ಕಷ್ಟಗಳು ಬರ್ಬೇಕು ಅಂತಿಲ್ಲ. ಇವಾಗ ನಿಮ್ ಲೈಫ್ ಒಂಥರ ಇರುತ್ತೆ, ನನ್ ಲೈಫ್ ಒಂಥರ ಇರುತ್ತೆ. ನಾನ್ ಪಟ್ಟಿದ ಕಷ್ಟ ನೀವು ಪಡ್ಬೇಕು ಅಂತ ಇಲ್ಲ. ಸೊ ಎಲ್ರಿಗೂ ಜೀವನ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಆಮೇಲೆ ನಾನು ಎಜುಕೇಶನ್ ಎಲ್ಲ ಮುಗಿಸೋದಕ್ಕೆ ನಂಗೆ ಸ್ಕಾಲರ್ಶಿಪ್ ಅಲ್ಲಿ ಬಂತು. ಚೈಲ್ಡ್ಹುಡ್ ಅಲ್ಲಿ ಪ್ರತಿಯೊಂದನ್ನು ಕೂಡ ಕಾಂಪ್ರಮೈಸ್ ಅಲ್ಲೇ ಜೀವನ ಮಾಡ್ಬೇಕಾಗಿತ್ತು. ಅಂದ್ರೆ ಹೇಳ್ದೆ, ಊಟ ಸಿಕ್ಕದೆ ತುಂಬಾ ಕಷ್ಟ ಇರ್ತಿತ್ತು. ಅಮ್ಮ ಒಬ್ಬರೇ ದುಡಿಬೇಕಾಗಿತ್ತು. ಅಮ್ಮಂಗ್ ಬರೀ 1,000 ರೂಪಾಯಿ ಸಂಬಳ ಅಷ್ಟೇ. ಇವತ್ತು ನಾವು 1,000 ರೂಪಾಯಿನ ದಿನದಲ್ಲಿ ಉಡಾಯಿಸ್ಬಿಡ್ತೇವೆ. ಆ 1,000 ರೂಪಾಯಿಲಿ ಇಡೀ ಮನೆ ಜೀವನ ನೋಡ್ಕೊಳ್ಬೇಕು, ನಮ್ಮನ್ನ ನೋಡ್ಕೊಳ್ಬೇಕು. ಗೌರ್ಮೆಂಟ್ ಸ್ಕೂಲ್ ಅಂತ ಅಂದ್ರೂ ಕೂಡ ನಾನು ತುಂಬಾ ಅಕಾಡೆಮಿಕ್ಲಿ ಮುಂದೆ ಇದ್ದಿದ್ರಿಂದ ನನ್ಗೆ ಸ್ಕಾಲರ್ಶಿಪ್ ಅಲ್ಲಿ ತುಂಬಾ ಜನ ಮುಂದೆ ಬಂದಿದ್ರು. ಅಂದ್ರೆ ಈ ಹುಡುಗಿ ತುಂಬಾ ಚೆನ್ನಾಗಿ ಓದ್ತಾಳೆ, ಇವಳಿಗೆ ನಾವು ಸಪೋರ್ಟ್ ಮಾಡ್ಬೇಕು ಅಂತ. ಅವಾಗ್ಲೇ US ಗೆಲ್ಲ ಹೋಗಿ ಬಂದಿದ್ದೆ ನಾನು. ನಂಗೆ ಸ್ಕಾಲರ್ಶಿಪ್ ಅಲ್ಲಿ 10 ಲಕ್ಷ ಬಂದಿತ್ತು. ಸೊ ಅದ್ರಲ್ಲೇ ನಾನು ಎಜುಕೇಶನ್ ಮಾಡಕ್ಕೆ ಮುಂದೆ ಹೋಗಿತ್ತು. ಅಂದ್ರೆ ನನಗೆ ದೇವ್ರು ಯಾವ ರೀತಿ ಮಾಡ್ದ ಅಂತಂದ್ರೆ, ಓಕೆ ಇವ್ರಿಗೆ ಯಾರು ಇಲ್ಲ, ಇವ್ರು ಇರೋದ್ 3 ಜನ. ಸೊ ಮನುಷ್ಯರು ದೇವ್ರ ರೂಪದಲ್ಲಿ ನನಗ್ ಬಂದ್ರು ಒಂದೊಂದ್ ಸ್ಟೇಜಲ್ಲೂ. ಸೊ ಎಜುಕೇಶನ್ ಮುಗಿಸ್ಬೇಕಾದ್ರೆ ಪ್ರತಿಯೊಂದ್ರಲ್ಲೂ ಮುಂದೆ ಹೋಗ್ತಿದ್ದೆ. ಅಂದ್ರೆ ಸ್ಪೋರ್ಟ್ಸ್ ಆಗಿರ್ಬೋದು, ಪ್ರತಿಯೊಂದ್ರಲ್ಲೂ ಮುಂದೆ ಇರ್ತಿದ್ದೆ. ಅವಾಗ ಎಲ್ಲಾರು ಕೂಡ ಓಕೆ ಅಂದ್ರೆ ಒಂದು 100 ಜನ ಇದ್ರು ಚಂದನ ಅಂತ ನೋಟಿಫೈ ಮಾಡ್ಬಿಡ್ತಾ ಇದ್ರು. ಆಮೇಲೆ ನನ್ಗೆ 10th ಅಲ್ಲೂ ಕೂಡ ಡಿಸ್ಟಿಂಕ್ಷನ್ ಎಲ್ಲಾನು ಆಗೋಯ್ತು. ಅದಾದ್ಮೇಲೆ ಕಾಲೇಜಲ್ಲಿ ಇರ್ಬೇಕಾದ್ರೆ ಪ್ರತಿಯೊಂದು ಆಕ್ಟಿವಿಟೀಸ್ ಎಲ್ಲ ನಡೀತಾ ಇತ್ತು. ಅವಾಗ ಕಾಲೇಜಲ್ಲಿ ಫಂಕ್ಷನ್ಸ್ ಎಲ್ಲ ಬಂದಾಗ ನಂಗೆ ಪಬ್ಲಿಕ್ ಟಿವಿ, ಸುವರ್ಣ ಟಿವಿ ಇವರೆಲ್ಲರೂ ಬಂದಿದ್ರು. ಎಲ್ಲ ಬಂದ್ ಹಿಂಗೆ ಹೇಳ್ತಿದ್ರು, ನೀನ್ ಏನಕ್ಕೆ ಹೋಗಿ ಆಂಕರಿಂಗ್ ಗೆ ಟ್ರೈ ಮಾಡ್ಬಾರ್ದು, ವೈ ಡೋಂಟ್ ಯು ಟ್ರೈ ಅಂತ ಹೇಳ್ಬಿಟ್ಟು. ಆಗ ನೀವು ನಂಬಲ್ಲ, ನಾನು ಆಂಕರಿಂಗ್ ಗೆ ಹೋಗಿ ಆಡಿಷನ್ಸ್ ಕೊಡೋದಕ್ಕೂ ಸಹ ನನ್ನ ಹತ್ರ ಒಳ್ಳೆ ಬಟ್ಟೆ ಇರ್ಲಿಲ್ಲ, ಸ್ಲಿಪ್ಪರ್ಸ್ ಗಳು ಇರ್ಲಿಲ್ಲ. ಯು ಡೋಂಟ್ ನೋ, ದ ಸಿಚುವೇಶನ್ ವಾಸ್ ರಿಯಲಿ ಬ್ಯಾಡ್. ನಾನು ಓದಿದ್ದೆಲ್ಲ ಕನ್ನಡ ಮೀಡಿಯಂ ಅಲ್ಲಿ. ನನಗೆ ಇಂಗ್ಲಿಷೇ ಬರ್ತಿರ್ಲಿಲ್ಲ, ಆಯ್ತಾ. ತುಂಬಾ ಜನ ಇದನ್ನ ಹೆಸಿಟೇಟ್ ಮಾಡ್ಕೊಳ್ತಾರೆ ಹೇಳೋದಕ್ಕೆ. ನಾನ್ ಯಾವಾಗ್ಲೂ ಅಷ್ಟೇ, ನಾವು ನಡೆದ್ ಬಂದ ರೀತಿನ ಯಾವತ್ತೂ ಕೂಡ ಮರಿಬಾರ್ದು. ನಮ್ ರೂಟ್ಸ್ ಅಲ್ಲೇ ಇರೋದು. ಪ್ರತಿಯೊಬ್ರು ಮಾತಾಡ್ಬೇಕಾದ್ರೆ ನಾನು ಅವ್ರನ್ನೇ ಅಬ್ಸರ್ವ್ ಮಾಡ್ತಿದ್ದೆ, ಅವ್ರು ಏನ್ ಮಾತಾಡ್ತಿದ್ದಾರೆ. ನೀವು ನಮ್ಮೆಲ್ಲ ಫ್ರಂಟ್ ಟು ಬ್ಯಾಕ್ ಅಂದ್ರೆ ಏನು ಅಂತ ನನಗೆ ಗೊತ್ತಿರ್ಲಿಲ್ಲ, ಮೀನಿಂಗ್ಸೇ ಗೊತ್ತಿರ್ಲಿಲ್ಲ. ಬುಕ್ಸ್ ಗಳು ಜಾಸ್ತಿ ಓದೋದು, ಮತ್ತೆ ಅವಾಗ ಯೂಟ್ಯೂಬ್ ಎಲ್ಲ ಏನೂ ಇರ್ಲಿಲ್ಲ, ಇಂಟರ್ವ್ಯೂಸ್ ಎಲ್ಲ ನೋಡ್ಕೊಳ್ಳೋದಕ್ಕೆ ಹೋಗಿ ಲೈಬ್ರರಿಯಲ್ಲಿ ಕುತ್ಕೊಳ್ತಿದ್ದೆ. ಪ್ರತಿ ಸತಿನೂ ನಮ್ ಪ್ರಿನ್ಸಿಪಲ್ ಮಾತಾಡ್ಬೇಕಾದ್ರೆ ನಾನು ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ದೆ, ಅವರು ಏನ್ ಮಾತಾಡ್ತಾರೆ, ಆ ಇಂಗ್ಲಿಷ್ ಅಂದ್ರೆ ಏನು, ಅಂದ್ರೆ ಇಂಗ್ಲಿಷ್ ಪದಗಳಂದ್ರೆ ಏನು ಅಂತ ಹೇಳ್ಬಿಟ್ಟು. ಅಲ್ಲೂ ಅಷ್ಟೇ 10th ಮುಗಿಸ್ಕೊಂಡು ಹೋಗಿದ್ದೀನಿ. ಕೆಮಿಸ್ಟ್ರಿ ಫಸ್ಟ್ ಕ್ಲಾಸು 85% ಬಂದಿದೆ ಅಂತ ನಿಲ್ಸ್ಬಿಟ್ರು ಎಲ್ರು ಮುಂದೆನು. 150 ಜನ ಇದಾರೆ, ಆಯ್ತಾ. ಏನೋ ಇಂಗ್ಲಿಷ್ ಪ್ರಶ್ನೆ ಕೇಳ್ತಿದ್ದಾರೆ, ನನಗೆ ಏನು ಗೊತ್ತಾಗ್ತಾ ಇಲ್ಲ. ಇಡೀ ಕ್ಲಾಸ್ ಎಲ್ಲ ನಗಾಡ್ಬಿಟ್ರು. ಅಂದ್ರೆ ಈ ಹುಡುಗಿಗೆ ಏನು ಆನ್ಸರ್ ಮಾಡಕ್ ಬರ್ತಿಲ್ಲ, ಆದ್ರೆ 85% ತೆಗ್ದಿದ್ದಾಳೆ ಅಂತ ಹೇಳ್ಬಿಟ್ಟು. ಸೊ ಪ್ರತಿಯೊಂದನ್ನು ಚಾಲೆಂಜ್ ಆಗಿ ತಗೊಂಡ್ ಬಂದು ಆಮೇಲೆ ನಾನು BBM ಫೈನಲ್ ಮುಗಿಸೋ ಅಷ್ಟರಲ್ಲಿ ನನಗೆ ಪೂರ್ತಿ ಅದ್ ಹೆಂಗ್ ಮಾತಾಡಕ್ ಸ್ಟಾರ್ಟ್ ಮಾಡೋದ್ನು. ಅಂದ್ರೆ ಮನುಷ್ಯನ್ಗೆ ನನ್ ಲೈಫ್ ಎಕ್ಸ್ಪೀರಿಯನ್ಸ್ ಇಂದ ನಾನ್ ಕಲ್ತ್ಕೊಂಡಿರೋದು ಏನು ಅಂತಂದ್ರೆ, ಮನುಷ್ಯನ್ಗೆ ಸ್ವಾಭಿಮಾನ ಮತ್ತೆ ಹಠ ತುಂಬಾ ಇರೋದು. ಅದಕ್ಕೆ ಹೇಳ್ತಾರೆ ಗೊತ್ತಾ, ಚಿಕ್ಕ ಮಕ್ಳಿಗೆ ನೀವು ಜಾಸ್ತಿ ಹರ್ಟ್ ಆಗೋ ತರ ಬಯಕ್ ಹೋಗ್ಬೇಡಿ ಅಂತ. ಬಿಕಾಸ್ ಅವ್ರು ಮನ್ಸಿಗೆ ತುಂಬಾ ತಗೊಂಡ್ಬಿಡ್ತಾರೆ. ಮನ್ಸಿಗೆ ತಗೊಂಡ್ರೆ ಅದನ್ನ ಅವ್ರು ಸಾಧಿಸೋವರೆಗೂ ಕೂಡ ಬಿಡಲ್ಲ. ಅಂದ್ರೆ ಎಲ್ರಿಗೂ ಕಷ್ಟ ಬರ್ಬೇಕು ಅಂತ ಇಲ್ಲ, 99% ಕಷ್ಟ ಇರುತ್ತೆ, 1% ತುಂಬಾ ಚೆನ್ನಾಗಿ ಬೆಳೆದಿರ್ತಾರೆ. ಯಾರ್ಗೆ ಕಷ್ಟನ ತಗೊಳ್ಬೋದು ಅನ್ನೋ ಒಂದು ಕೆಪಾಸಿಟಿ ಇರುತ್ತಲ್ವಾ, ಅವ್ರಿಗೆ ದೇವ್ರು ಜಾಸ್ತಿ ಕಷ್ಟ ಕೊಡೋದು. ಬಟ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ನನ್ಗೆ ಅವತ್ತು ಅಷ್ಟು ಕಷ್ಟ ಬಂದಿದ್ರಿಂದ ಇವತ್ತು ನನ್ನ ಕಾಲ್ ಮೇಲೆ ನಿಂತ್ಕೊಂಡು ನನ್ ಏನೇ ಬೇಕಾದ್ರೂ ಅಫೋರ್ಡ್ ಮಾಡ್ಕೊಳ್ಬೋದು, ಆ ಒಂದ್ ಸ್ಟೇಜಿಗೆ ಬಂದಿದ್ದೇನೆ ನೋಡಿ. ಅವಾಗ ಹೇಳ್ತಿದ್ದೆ ಅಲ್ವಾ, ನಮ್ಗೆ ತಿಂಡಿ ಸಿಕ್ಕಿದ್ರೇನೆ ದೊಡ್ಡದು. ತಿಂಡಿ ತಿನ್ನೋದು ಅಂದ್ರೆ ಏನ್ ಗೊತ್ತಾ, ಬನ್ ಇರ್ತಿತ್ತು, ಇಲ್ಲ ಟೀ ಇರ್ತಿತ್ತು ಅಷ್ಟೇ. ಆಮೇಲೆ ಯಾವಾಗ್ಲೂ ಕೂಡ ರೈಸು, ಅನ್ನ ಅದೇನೆ. ಅಂದ್ರೆ ಊಟಕ್ಕೆ ನಮ್ಮಮ್ಮ ಏನು ತೊಂದರೆ ಮಾಡಿಲ್ಲ. ಈಗ ನನ್ಗೆ ಏನಾದ್ರು ಒಂದು ಫ್ರಾಕ್ ಬೇಕು ಅಂತಂದ್ರೆ ಹೋಗಿ ಅಟ್ಲೀಸ್ಟ್ 2 ಫ್ರಾಕ್ ಆದ್ರೂ ಕೊಡಿಸ್ತಿತ್ತು, ಆದ್ರೆ ಅಕ್ಕಂಗ್ ಕೊಡಿಸ್ತಿರ್ಲಿಲ್ಲ. ಚಿಕ್ಕೋಳಲ್ವಾ, ಇವಳಿಗೆ ಇದ್ ಮಾಡ್ಬೇಕು ಅಂತ ತುಂಬಾ ಹಠ ಮಾಡ್ತಿದ್ದೆ. ಆಮೇಲೆ 6th 7th ಬಂದಾಗ ಕಮ್ಮಿ ಮಾಡ್ಬಿಟ್ಟೆ ನಾನು. ಆಮೇಲೆ ನಾನು ಟ್ಯೂಷನ್ಸ್ ತಗೊಳ್ಳೋದು, ಡ್ಯಾನ್ಸ್ ಕ್ಲಾಸ್ ತಗೊಳ್ಳೋದು, ಈ ರೀತಿ ಎಲ್ಲಾ ಮಾಡಿದೆ. ಅದಾದ್ಮೇಲೆ ನನ್ನ ಎಜುಕೇಶನ್ BBM ಮುಗೀತು. ಆಮೇಲೆ ಇವ್ರು ಹೇಳಿದ್ರು ಈ ತರ ಪಬ್ಲಿಕ್ ಟಿವಿಲಿ ಇದೆ ಅಂತ. ನನ್ನ ಫ್ರೆಂಡ್ಸ್ ಗಳೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ದೇರ್ ಈಸ್ ಒನ್ ಆಫ್ ಮೈ ಫ್ರೆಂಡ್ ಆಶ್ರಿತಾ ಅಂತ. ನನ್ನ ಎಲ್ಲಾ ಫ್ರೆಂಡ್ಸ್ ಗಳು ನೆನಪಿಸ್ತೀನಿ. ಅವರೆಲ್ಲ ಇವಾಗ ಮದ್ವೆ ಆಗಿ ಸೆಟ್ಲ್ ಆಗಿದ್ದಾರೆ. ನನ್ಗೆ ಬಟ್ಟೆಗಳು ಕೊಡ್ಸೋದಿರ್ಬೋದು, ಮತ್ತೆ ಸ್ಲಿಪ್ಪರ್ಸ್ ಕೊಡ್ಸೋದಿರ್ಬೋದು, ನಂಗೆ ಏನಾದ್ರು ಆಡಿಷನ್ಸ್ ಹೋಗ್ಬೇಕು ಅಂತ ಕರ್ಕೊಂಡು ಹೋಗೋ ಜಾಗಕ್ಕೆ ಇರ್ಬೋದು, ನನ್ನ ಹತ್ರ ಪರ್ಸಲ್ಲೂ ಸಹ 100 ರೂಪಾಯಿ ಇರ್ತಿರ್ಲಿಲ್ಲ. ಈ ಎಲ್ಲಾ ನಾನೇನ್ ಗೊತ್ತಾ, ನಾನು ಇವತ್ತು ಯಾವ್ದೇ ಒಂದ್ ಸ್ಟೇಜಿಗೆ ಬಂದಿದ್ರು ಸಹ ನಾನು ಹೆಲ್ಪ್ ಮಾಡಿರೋದು ಯಾವತ್ತೂ ನನ್ ಮರ್ಯಾದ. ಅದಕ್ಕೆ ನನ್ಗೆ ದುಡ್ಡಿನ ಒಂದು ವ್ಯಾಲ್ಯೂ ಇದೆ ಗೊತ್ತಾ, ಅದ್ ನಂಗೆ ತುಂಬಾ ಗೊತ್ತು. ದುಡ್ಡು ಆಗಿರ್ಬೋದು, ಸಂಬಂಧ ಆಗಿರ್ಬೋದು. ಅವತ್ತು ನೋಡಿ ನಾವು 0 ಇದ್ವಿ ಅಂತ ಯಾರು ನಮ್ಮನ್ನ ಹತ್ರ ಸೇರಿಸ್ತಿರ್ಲಿಲ್ಲ. ಇವತ್ತು ಎಲ್ರಿಗೂ ಚಂದನ ತರ ಆಗ್ಬೇಕು, ಚಂದನ ನಮ್ ರೋಲ್ ಮಾಡಲು. ಅಯ್ಯೋ ನಿಮ್ಗೆ ಗೊತ್ತಾ, ಬೆಂಗಳೂರಲ್ಲಿ ಇದಾರಲ್ಲ ಚಂದನ, ಅವ್ರು ನಮ್ ಹಾಸನದವ್ರೆ.
ಏನೋ ನಮ್ಮ ಅತ್ತೆ ಮಗಳೇ ಈ ತರ ಎಲ್ಲ ಹೇಳ್ತಾರೆ. ಆದ್ರೆ ಅವತ್ತು ಅವರು ನಮ್ನ ಹತ್ರನೂ ಕರೆದು ನೀನ್ ಚೆನ್ನಾಗಿದ್ಯಾ ಮಗಳೇ, ನಿಂಗೆ ಏನಾದ್ರು ಬೇಕಾ, ಎಲ್ಲಿ ಓದ್ತಿದ್ಯಾ, ಅಷ್ಟ್ ಹೇಳ್ಬಿಟ್ರೇನೆ ಸಾಕಾಗ್ತಿತ್ತು. ಇವಾಗ ಯಾವ್ದೋ ಒಂದ್ ಮನುಷ್ಯ ನಡ್ಕೊಂಡು ಹೋಗ್ತಿರ್ತಾನೆ, ನೀವ್ ಅವ್ನ್ ಏನು ಕೇಳ್ಬೇಡಿ, ನೀವ್ ಚೆನ್ನಾಗಿದ್ದೀರಾ, ಊಟ ಮಾಡಿದ್ರ ಅಂತಂದ್ರೆ ಅವ್ರಿಗೆ ಎಷ್ಟೋ ಖುಷಿ ಆದಂಗ ಆಗುತ್ತೆ. ಎಲ್ರಿಗೂನು ಕಷ್ಟಗಳಿದೆ. ನಾವ್ 3 ಜನ ಆಯ್ತಾ, ನಮ್ ಪ್ರಪಂಚ 3 ಜನ ಇರ್ತಿದ್ದು, ಬರೀ ಅಳ್ತಾ ಇದ್ವಿ, ದೇವ್ರ ಹತ್ರ ನೆನ್ಪಿಸ್ಕೊಳ್ತಾ ಇದ್ವಿ. ನಾನು ಚಿಕ್ಕೋಳಿರ್ಬೇಕಾದ್ರೆ ನಿಜವಾಗ್ಲೂ ಹೇಳ್ತೀನಿ, ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ದು ನಮ್ಗೆ ನೆನಪಿಲ್ಲ. ಯುಗಾದಿನೂ ಅಷ್ಟೇನ್ ಸೆಲೆಬ್ರೇಟ್ ಮಾಡ್ತಿರ್ಲಿಲ್ಲ. ಅಂದ್ರೆ ಈ ಇನ್ಸಿಡೆಂಟ್ ಹೇಳ್ಬಾರ್ದು, ಬಟ್ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಶೇರಿಂಗ್. ಯಾಕಂದ್ರೆ ತುಂಬಾ ಜನ ಹೊರಗಡೆ ನೋಡ್ತಿರ್ತಾರೆ, ಅವ್ರಿಗೆ ಗೊತ್ತಾಗತ್ತೆ. ದೀಪಾವಳಿ ಹಬ್ಬ ನಡೀತಿದೆ, ನಾನು 6th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೀನಿ. ನಾನು ಅಮ್ಮ ಹತ್ರ ನಾವು ಪಟಾಕಿ ಬೇಕು ಅಂತ, ಆಮೇಲೆ ನನ್ ಕಜಾಯ ಬೇಕು ಅಂತ. ಆದ್ರೆ ಅಮ್ಮಂಗ್ ಬರ್ತಿದೆ ಸಂಬಳ ಕಮ್ಮಿ. ನಿಮಗ್ ಗೊತ್ತಲ್ವಾ, ಈಗ ನಾವು IT ಅಲ್ಲಿ ಕೆಲಸ ಮಾಡ್ತಿದೀವಿ ಅಂದ್ರೆ ಮಂತ್ ಎಂಡ್ ಅಲ್ಲಿ ಬಂದ್ರೆ ದುಡ್ಡೇ ಇರಲ್ಲ. ನಮ್ಮಮ್ಮ ಪಕ್ಕದ ಮನೆಗೆ ಹೋಗಿ 2 ಅವರ್ ಕುತ್ಕೊಂಡಿದ್ದಾರೆ. ಅಂದ್ರೆ ಮಾತಾಡ್ಕೊಂಡು, ಏನ್ ಸರೋಜಾ ಹಾಗಿದ್ದೀರಾ ಹೀಗಿದ್ದೀರಾ ಅಂತ. ಅಂದ್ರೆ ಅವ್ರು ಕಜಾಯ ಬೆಸ್ತಿದ್ರು. ಕಜಾಯ ಸಿಕ್ಕಿದ್ರೆ ನನ್ ಮಗಳು ತಗೊಂಡ್ ಕೊಡ್ಬೋದು ಅಂತ. ತುಂಬಾ ಜನ ಅಮ್ಮಂದಿರ್ ಇದ್ ಮಾಡಿರ್ತಾರೆ. ಅಂದ್ರೆ ಯಾವ್ದಾದ್ರು ಬರ್ಡೇ ಸೆಲೆಬ್ರೇಷನ್ ಹೋದ್ರೆ ಕೇಕ್ ಎತ್ಕೊಂಡ್ ಬರೋದು, ಮತ್ತೇನೋ ಒಂದು ಸ್ವೀಟ್ ಎತ್ಕೊಂಡ್ ಬರೋದು, ಮಕ್ಕಳು ಮನೇಲಿ ಕಾಯ್ತಿದ್ದಾರೆ ಅಂತ. ಕೊನೆಗೆ ಅವ್ರು 2 ಅವರ್ ಕುತ್ಕೊಂಡಾಗೋ ಅದ್ ಸಿಕ್ಕಿಲ್ಲ. ನನ್ಗೆ ಇವಾಗ ನಗು ಬರುತ್ತೆ. ಆದ್ರೆ ನಮ್ಮಮ್ಮ ಎಷ್ಟು ನೊಂದ್ಕೊಂಡಿದ್ದಾರೆ ಅಂತಂದ್ರೆ, ಸೊ ಅದಕ್ಕೆ ನನ್ಗೆ ಇವಾಗ ಏನಾದ್ರು ಅಂದ್ರೆ ಆ ಸಿಚುವೇಶನ್ ಅಲ್ಲಿ ನೋಡ್ಕೊಂಡ್ ಬಂದಿರೋದ್ರಿಂದ ನನ್ಗೆ ಇವತ್ತು ಯಾರು ಹೊಟ್ಟೆ ಹಸ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ, ಯಾರು ಕಷ್ಟದಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಯಾರು ಏನ್ ಅನ್ಭವಿಸ್ತಿದ್ದಾರೆ ಅಂತ ಮೊದ್ಲೇ ಗೊತ್ತಾಗ್ಬಿಡತ್ತೆ. ಅದಕ್ಕೆ ನಾನು ಹೇಳಿದ್ದು, ದೇವ್ರು ನನ್ಗೆ ಪ್ರತಿಯೊಂದು ಸ್ಟೇಜಲ್ಲೂ ಎಷ್ಟು ಹೆಲ್ಪ್ ಮಾಡಿದಾನೆ ಅಂತ ಅಂದ್ರೆ, ನಾನು ಆಡಿಷನ್ಸ್ ಹೋದಾಗೂ ಅಷ್ಟೇ, ಅಲ್ಲಿ ನನ್ಗೆ ಪಡಪಡ ಅಂತ ಮಾತಾಡ್ತಿದ್ ನೋಡಿ ಅವ್ರು ನನ್ಗೆ ಶೋಸ್ ಗಳನ್ನ ಕೊಟ್ರು. ಅಲ್ಲೂ ಅಷ್ಟೇ ನನ್ಗೆ ಏನು ಗೊತ್ತಿಲ್ಲ, ಇಂಡಸ್ಟ್ರಿ ಹೆಂಗ್ ಇರುತ್ತೆ ಅಂತ ಗೊತ್ತಿಲ್ಲ, ಕಷ್ಟ ಇದೆ. ಅಂದ್ರೆ ಅಕಾಡೆಮಿಕ್ಲಿ ಚೆನ್ನಾಗಿರೋದ್ರಿಂದ ನನ್ಗೆ US ಅಲ್ಲೂ ಆಫರ್ ಬಂದಿತ್ತು. ಅದೇನು ಬೇಡ ಅಂತ ಇಲ್ಲೇ ಬರ್ಬೇಕು ಅಂತ ಕುತ್ಕೊಂಡೆ. ಯಾಕಂದ್ರೆ ಇಲ್ಲಿ ಬಂದ ತಕ್ಷಣ ಹಿಂದೆಗಡೆ ಹೋದ್ರೆ ಎಲ್ಲಾರು ಆಡ್ಕೊಳ್ತಾರೆ ನಿಮ್ಮನ್ನ. ನನ್ಗೆ ಏನೂ ಗೊತ್ತಿಲ್ಲ, ಅಂದ್ರೆ ಈಜು ಬರಲ್ಲ, ಆದ್ರೂ ಸಮುದ್ರದಲ್ಲಿ ಬಿದೋಗ್ಬೇಕು, ಇಷ್ಟ ನನಗೆ ಗೊತ್ತಿದ್ದು. ಅವಾಗ ನಂದು 2 ಫ್ರೆಂಡ್ಸ್ಗಳು ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಅಂದ್ರೆ ನನ್ ಏನಾದ್ರು ದುಡ್ಡು ಬೇಕು ಅಂದ್ರೆ ನಾನು ಜಾಸ್ತಿ ತಗೊಳಲ್ಲ ಅಂತ ಅವ್ರಿಗೆ ಗೊತ್ತಿತ್ತು, ಈ ಹುಡುಗಿ ಸ್ವಾಭಿಮಾನ ಜಾಸ್ತಿ ಅಂತ. ಆದ್ರೆ ಪರ್ಸಲ್ ಬಂದ್ 500 ರೂಪಾಯಿ ಇಟ್ಬಿಡೋದು. ಈ ಬಸ್ಗಳಲ್ಲೇ ಓಡಾಡ್ತಿದ್ದು ಆಡಿಷನ್ಸ್ಗೆಲ್ಲಾನು ಕೂಡ. ನನ್ಗೆ ಗ್ರೂಮಿಂಗು ನಾನು ಆಗಿಲ್ಲ. ಗ್ರೂಮಿಂಗ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಆಬ್ವಿಯಸ್ಲಿ ಗ್ರೂಮಿಂಗ್ ಅಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ. ಎಲ್ಲಾ ಕಡೆ ಬರೀ ಅವಮಾನನೇ ಮೇಘನ. ಮಾಡ್ಲಿಂಗ್ ಆಡಿಷನ್ಸ್ ಹೋದ್ರು ಹೇಳ್ತಿದ್ರು, ಏನ್ ಬಟ್ಟೆ ಹಾಕೊಂಡ್ ಬಂದಿದ್ದೀರಾ ಅಂತ ಹೇಳೋರು. ಮತ್ತೆ ನಾನು ಅವಾಗ ಚಬ್ಬಿ ಆಗಿದ್ದೆ, ಏನ್ ಚಬ್ಬಿ ಆಗಿದ್ಯಾ ಅಂತ ಹೇಳೋರು. ತುಂಬಾ ಅವಮಾನಗಳು, ಎಷ್ಟು ಅವಮಾನಗಳನ್ನ ತಗೊಂಡಿದೀನಿ ಅಂತಂದ್ರೆ, ಇವತ್ತು ಅವ್ರ ಎಲ್ರ ಮುಂದೆನು ನಾನು ಅಷ್ಟು ಮೇಲೆಗಡೆ ಇದ್ದೀನಿ. ನಾನು ಅವ್ರನ್ನ ಮೀಟ್ ಮಾಡ್ತೀನಲ್ಲ, ಬಂದು ಹಂಗ್ ಮಾತಾಡ್ಸ್ತಾರೆ. ಅವ್ರು ಅನ್ಕೋತೀನಿ, ನೀನೇನಾ ಅವತ್ ನನ್ನನ್ನ ಹಿಂಗ್ ಟ್ರೀಟ್ ಮಾಡಿದ್ದು, ನಾನು ಎಲ್ಲೋ ಇದೀನಿ ಬಿಡು ಅಂತ ಅಂದ್ಬಿಟ್ಟು. ನಾನು ಏನು ರಿಯಾಕ್ಟ್ ಮಾಡ್ತಿರ್ಲಿಲ್ಲ, ಮನೆಗ್ ಬಂದು ಅಳ್ತಿದ್ದ ಅಷ್ಟೇ. ಇನ್ನೊಂದ್ ನೆನ್ಪಿದೆ, ಒಂದ್ಸತಿ ನಾನು ಆಡಿಷನ್ಗೆ ಹೋಗಿದ್ದೀನಿ. ಅವರು ಅಂದ್ರೆ ಮಾಡ್ಲಿಂಗ್ ಆಡಿಷನ್ಗೆನೆ ಅಂದ್ರೆ ತುಂಬಾ ಇನ್ಸಲ್ಟ್ ಮಾಡಿದ್ರು. ನೀವು ಸುಮ್ನೆ ಕಾರ್ಪೊರೇಟ್ ಹೋಗ್ಬೇಕು, ಇರೋದ್ ನೀವು 5'4" ಹೈಟು, ಏನ್ ಮಾಡ್ಲಿಂಗ್ ಮಾಡ್ಬೇಕು ಅನ್ಕೊಂಡಿದೀರಾ. ಬಟ್ ನನಗ್ ಗೊತ್ತಿತ್ತು ನನ್ ಫೇಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಅಂದ್ರೆ ನಾನೇ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಿಲ್ಲ, ಬಟ್ ಶಾರ್ಪ್ ಫೀಚರ್ಸ್ ಯಾವ ರೀತಿ ಇದೆ, ನಾನು ಅದನ್ನ ಮಾಡ್ಬೋದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು. ಅವರು ರಿಜೆಕ್ಟ್ ಮಾಡಿ ಕಳ್ಸಿದ್ರು. ಮನೆಗ್ ಬಂದು 3 ದಿನ ಡೋರ್ ಲಾಕ್ ಹಾಕೊಂಡು ಅಷ್ಟು ಹತ್ತಿದೀನಿ. ಕೊನೆಗೂ ನಮ್ಮಮ್ಮ ಏನ್ ಹೇಳಿದ್ರು ಅಂತಂದ್ರೆ, ಅಮ್ಮಂದಿರ್ತಾನೆ, ನಿನ್ಗೆ ಯಾಕೆ ಬೇಕು ಇದೆಲ್ಲ, ಇಷ್ಟು ಕಷ್ಟ ಇದೆ, ಬಿಟ್ಬಿಡು, ಯಾವ್ದೋ ಒಂದು IT ಫೀಲ್ಡ್ ಹೋಗಿ ಅಲ್ಲಿ ಕೆಲಸ ಮಾಡು, ಚೆನ್ನಾಗೂ ಓದಿದ್ಯಾ, ಅದ್ರ ಡಬಲ್ ಗ್ರಾಜ್ಯುಯೇಟ್ BBM ಕೂಡ ಒಳ್ಳೆ ಪರ್ಸೆಂಟೇಜ್ ಅಲ್ಲೇ ಪಾಸ್ ಆಗಿತ್ತು, ಸೊ ಮಾಡಿ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಆದ್ರೂ ಬಿಡ್ಲಿಲ್ಲ. ಸೊ ಬಂದೆ, ಒಂದೊಂದೇ ಸ್ಟೆಪ್ಪು. ಫಸ್ಟ್ ನಾನು ಈ ತರ ರ್ಯಾಂಪ್ ವಾಕ್ಸ್ ನ ತಗೊಂಡು TVC ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ಮಾಡ್ಕೊಂಡು ನಿಯರ್ಲಿ 45 ಅಡ್ವರ್ಟೈಸ್ಮೆಂಟ್ಸ್ ಮಾಡಿದ್ದೀನಿ. ಇವತ್ತು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಾಡಿದ್ರು, ಯಾವುದೇ ಒಂದು ಟಾಪ್ ಅಡ್ವರ್ಟೈಸ್ಮೆಂಟ್ಸ್ ಮಾಡಿದ್ರು ಸಹ ಫಸ್ಟ್ ಓಕೆ ಚಂದನ ಹೆಸರು ಮಾಡ್ಬೋದಾ ಅಂದ್ರೆ TV ಕಮರ್ಷಿಯಲ್ಸ್ ಬಂದಾಗ ಫಸ್ಟ್ ಅವರು ಚೂಸ್ ಮಾಡ್ತಾರೆ. ಅಂದ್ರೆ ನೀವು ರ್ಯಾಂಪ್ ವಾಕ್ ಬಂದಾಗ 5'11" ಇರ್ಬೇಕು, ಬಟ್ TV ಕಮರ್ಷಿಯಲ್ಸ್ ಮತ್ತೆ ಹೋರ್ಡಿಂಗ್ಸ್ ಎಲ್ಲ ಬಂದಾಗ 5'4" ಇದ್ರು ನಡೆಯುತ್ತೆ. ಇಟ್ಸ್ ಅಬೌಟ್ ಫೇಸ್ ಫೀಚರ್ಸ್. ಸೊ ಎಲ್ಲ ಅಡ್ವರ್ಟೈಸ್ಮೆಂಟ್ಸ್ ಗಳೆಲ್ಲ ಮಾಡ್ಕೊಂಡ್ ಬಂದೆ. ಅಡ್ವರ್ಟೈಸ್ಮೆಂಟ್ಸ್ ಗಳೆಲ್ಲ ಮಾಡ್ಕೊಂಡು ನಂದೊಂದು ಪ್ರೊಫೈಲ್ ಗಟ್ಟಿ ಆದ್ಮೇಲೆ ಹಳ್ಳಿ ಐದ ಪ್ಯಾಟೆಗೆ ಬಂದ ಸೀಸನ್ 2 ಆಡಿಷನ್ಸ್ ನಡೀತಿತ್ತು. ಅಲ್ಲಿ ಹೋಗಿ ಆಡಿಷನ್ಸ್ ಕೊಟ್ಟಿದ್ದು. ಸೂಪರ್. ಸೊ ಹಳ್ಳಿ ಐದ ಪ್ಯಾಟೆಗೆ ಬಂದಾಲೂ ಕೂಡ ಆಡಿಷನ್ಸ್ ಎಲ್ಲ ಆಯ್ತು. ಆಡಿಷನ್ಸ್ ಆದ್ಮೇಲೆ 3 ತಿಂಗಳು ಅಲ್ಲಿ ಒಳಗಡೆ ಇರ್ಬೇಕು. ಲಾಂಚ್ ಹೋದಾಗೂ ಅಷ್ಟೇ ನಮ್ಮಮ್ಮ ಯಾವಾಗ್ಲೂ ಆಯ್ತಾ ಮಾಡ್ಬೇಡ್ವೆ, ನೀನ್ ಈ ಕಷ್ಟ ಮಾಡ್ಬೇಡ. ಅಲ್ಲೂ ಕೂಡ ಲಾಂಚ್ ಬಂದಿದ್ದಾರೆ, ನಿನ್ ಕೈಲಿ ಆಗಲ್ಲ ಇದು ಅಂದ್ರೆ. ಅವರು ಡಿಮೋಟಿವೇಟ್ ಮಾಡ್ಬೇಕು ಅಂತಲ್ಲ, ಅವರು ಅಂದ್ರೆ ನಿನ್ ಕೈಲಿ ಹೇಗಾಗುತ್ತೆ,
ಅಮ್ಮಂದಿರು ಯಾವಾಗ್ಲೂ ಹಂಗೆ ತಾನೆ, ಮಕ್ಳು ಕಷ್ಟ ಪಡ್ಬೇಕಾದ್ರೆ ನೀನ್ ಯಾಕೆ ಕಷ್ಟ ಪಡ್ತೀಯಾ ಅಂತಾರೆ. ಅಮ್ಮಂದಿರಲ್ಲ, ಎಲ್ಲಾ ಪೇರೆಂಟ್ಸು ಅಷ್ಟೇ. ನಾವು ಅದನ್ನ ಜಯಿಸ್ಕೊಂಡ್ ಬಂದಾದ್ಮೇಲೆ ನನ್ ಮಗ ಇದನ್ ಮಾಡಿದ್ರು ಅಂತ ಹೇಳ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಅಮ್ಮಂಗ್ ನಂಬಿಕೆ ಇತ್ತು, ನನ್ ಮಗಳು ಏನೋ ಒಂದ್ ಅಚೀವ್ ಮಾಡ್ತಾಳೆ ಅಂತ. ಸೊ ಹಳ್ಳಿ ಇದೆಲ್ಲ 3 ತಿಂಗಳು ಅದು ಕೂಡ ತುಂಬಾ ಟಫ್ ಆಗಿತ್ತು. ನನ್ ಪಾರ್ಟ್ನರ್ ಶಿವಕುಮಾರ್ನ ನಾನು ಈಗ್ಲೂ ಕೂಡ ನೆನ್ಸ್ಕೊಳ್ತೀನಿ. ಇಸ್ ಅ ವೆರಿ ಟಫೆಸ್ಟ್ ಕಂಟೆಸ್ಟೆಂಟ್. ಅಂಡ್ ನಮ್ಮಿಬ್ಬರಿಗೂ ಸಹ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ನಾವ್ ಅಷ್ಟು ಎಲ್ಲಾದ್ರಲ್ಲೂ ಮುಂದೆ ಇರ್ತಾ ಇದ್ವಿ. ಅಂಡ್ ಅದನ್ನು ವಿನ್ ಆಯ್ತು 3 ತಿಂಗಳಾದ್ಮೇಲೆ. ಎಲ್ಲಾನು ಕೂಡ ಎಲ್ಲಾ ಟಾಸ್ಕ್ ಗಳಾಗಿ ಆಡಿಯನ್ಸ್ ಸಪೋರ್ಟ್ ಇಂದ ಮತ್ತೆ ನಾವು ವಿನ್ ಮಾಡಿದೆಲ್ಲ ಪಾಯಿಂಟ್ಸ್ ಇಂದ ವಿನ್ ಆದ್ವಿ. ಅದರಿಂದ ಹೊರಗಡೆ ಬಂದಾದ್ಮೇಲೆ ನನ್ಗೆ ಒಂಥರ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು, ಬ್ರೇಕ್ ಸಿಕ್ಕಿದ್ದು. ಅಂದ್ರೆ ತುಂಬಾ ದೊಡ್ಡದಾಗಿ ಸಿಕ್ಲಿಲ್ಲ. ಅಂದ್ರೆ ಹಳ್ಳಿಯದ ಪ್ಯಾಟೆಗೆ ಬಂದ ಸೀಸನ್ 2 ವಿನ್ ಆಗಿದ್ದಾರೆ ಅಂತಂದ್ರೆ, ರಿಯಾಲಿಟಿ ಶೋ ವಿನ್ ಆದ್ಮೇಲೆ ನಮ್ಗೆ ಇನ್ನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ತುಂಬಾ ದೊಡ್ಡದಾಗಿ ಸಿಗತ್ತೆ ಅಂತ. ಆದ್ರೆ ಅಷ್ಟು ದೊಡ್ಡದಾಗಿ ಸಿಕ್ಲಿಲ್ಲ. ಯೂಶಲಿ ಏನ್ ಗೊತ್ತಾ, ಒಂದೇನಾದ್ರೂ ನಮ್ಗೆ ಬ್ರೇಕ್ ಸಿಗ್ಬೇಕು ಅಂತಂದ್ರೆ ದೇರ್ ಇಸ್ ನೋ ಟರ್ನಿಂಗ್ ಬ್ಯಾಕ್. ಆ ತರ ಇರತ್ತೆ. 2 ತರ ಇರುತ್ತೆ. ಒಬ್ರು ಹಿಂದೆ ತಿರುಗ್ದಂಗೆ ಮುಂದೆ ಹೋಗ್ತಾನೆ ಇರ್ತಾರೆ, ಇನ್ನೊಬ್ರು ಅಲ್ಲೇ ಸ್ಟ್ರಗಲ್ ಮಾಡ್ತಿರ್ತಾರೆ. ನಾನು ಇನ್ನೂ ಸ್ಟ್ರಗಲ್ ಮಾಡ್ತಿದೀನಿ ಅಂತಾನೆ ಹೇಳ್ಬೋದು. ಆದ್ರೆ ಊಟಕ್ಕೆ, ಬಟ್ಟೆಗೆ, ನಾನಿರೋ ಒಂದು ಸ್ಟೇಜ್ಗೆ ಯಾವ್ದು ರೀತಿಯಾದಂತ ತೊಂದರೆ ಇಲ್ಲ. ಅಂದ್ರೆ ಮನಿ, ಒಂದು ಹಣದ ಏನ್ ಹೇಳ್ತಾರೆ ಗೊತ್ತಾ, ಒಂದು ಮನಿ ಕಂಟ್ರೋಲ್ ಅಂತ ಇರುತ್ತಲ್ಲ, ಅದು ದೇವ್ರು ಚೆನ್ನಾಗಿ ಕೊಟ್ಟಿದ್ದಾನೆ. ಅಂದ್ರೆ ಮುಂಚೆ ನಾನು 500 ರೂಪಾಯಿಗೂ ಕಷ್ಟ ಪಡ್ತಿದ್ದೆ. ಒಂದು ಮಾಡ್ಲಿಂಗ್ ಅಲ್ಲಿ ನಾವು ಶೋ ಮಾಡಿದ್ರೆ 2500 ಅಥವಾ 3000 ಇತ್ತು ಅಷ್ಟೇ. ಇವತ್ತು ನಾನು 30,000 ಚಾರ್ಜ್ ಮಾಡ್ತೀನಿ. ಇಲ್ಲ ಸಮ್ಟೈಮ್ಸ್ 30,000 ರಿಂದ 50,000 ಹೋಗುತ್ತೆ. ಅಂದ್ರೆ ಅಷ್ಟು ಒಂದು ನನ್ ಸ್ಟೇಜ್ ನ ನಾನೇ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ನನಗೆ ಆನಂದ ಭೈರವಿ ಅನ್ನೋ ಒಂದು ಉದಯ ಟಿವಿಲಿ ಸೀರಿಯಲ್ ಅಲ್ಲಿ ಆಫರ್ ಬಂತು. ಸೊ ಅದನ್ನು ಕೂಡ ಕಾಶಿಯಲ್ಲಿ ನಡೀತಿದ್ದು. ಎಲ್ಲಾ ಕಡೆ ಹೋಗಿ, ಕಾಶಿಯಲ್ಲಿ ಕೂಡ ನಿಮ್ಗೆ ಗೊತ್ತಲ್ಲ 45 ಡಿಗ್ರಿ ಒಂದು ಟೆಂಪರೇಚರ್ ಇರುತ್ತೆ, ಅಲ್ಲೋಗಿ ಶೂಟಿಂಗ್ ಮಾಡೋದು. ಆ ಸೀರಿಯಲ್ ಕೂಡ ತುಂಬಾ ಚೆನ್ನಾಗಾಯ್ತು. ಆಮೇಲೆ 1 ಇಯರ್ ಆ ಸೀರಿಯಲ್ ನಡೀತು. ಅದಾದ್ಮೇಲೆ ನನಗೊಂಥರ ಕನ್ಫ್ಯೂಷನ್ ಆಯ್ತು, ನಾನು ಮತ್ತೆ ಮೂವೀಸ್ ಮಾಡ್ಬೇಕಾ ಇಲ್ಲ ಸೀರಿಯಲ್ಸ್ ಮಾಡ್ಬೇಕಾ ಇಲ್ಲ ರಿಯಾಲಿಟಿ ಶೋಸ್ ಹೋಗ್ಬೇಕು ಅಂತ. ಮತ್ತೆ ತಮಿಳಲ್ಲಿ ಒಂದು ರಿಯಾಲಿಟಿ ಶೋಸ್ ಮಾಡ್ದೆ. ಆಮೇಲೆ ನನ್ಗೆ ಮೂವೀಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇದ್ದಿದ್ರಿಂದ ಮುಂದುವರೆದ ಅಧ್ಯಾಯ ಅಂತ ಆದಿತ್ಯ ಸರ್ ಜೊತೆ ಒಂದು ಮೂವಿ ಮಾಡ್ದೆ. ಮುಂದುವರೆದ ಅಧ್ಯಾಯ ಮತ್ತೆ ಖುಷಿ ಖುಷಿಯಾಗಿ ಗಣೇಶ್ ಸರ್ ಜೊತೆ, ಅದ್ರಲ್ಲಿ ಅಮೂಲ್ಯ ಅವ್ರ ಫ್ರೆಂಡ್ ಆಗಿ ಮಾಡಿರೋದು. ಆಮೇಲೆ ಕೃಷ್ಣ ಪ್ರಣಯ ಸಖಿ. ಇದು ನನ್ನ ಲೈಫ್ ಅಲ್ಲಿ ನಾನು ಅನ್ಕೊಂಡ ಇರೋ ಹಾಗೆ ನನಗ್ ಸಿಕ್ಕದಂತಹ ಆಪರ್ಚುನಿಟೀಸ್ ಗಳು ಇನ್ನು ಇಲ್ಲ ಬೇಕಾದಷ್ಟು ಸಿಕ್ಕಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಮೋಸ್ಟ್ಲಿ ನನಗೆ ಆ ಸ್ಟೋರಿ ಲೈನ್ಸ್ ಗಳು ಇಷ್ಟ ಆಗಿಲ್ಲ. ಇಲ್ಲ ಅಂದ್ರೆ ನಾನು ಐ ವಾಸ್ ಡೆಸ್ಟಿನ್ ಟು ಸಮಥಿಂಗ್ ಎಲ್ಸ್. ಯಾಕಂದ್ರೆ ಎಲ್ರಿಗೂ ಎಲ್ಲಾನು ಸಿಗ್ಬೇಕು ಅಂತ ಇಲ್ಲ, ನಾನ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಲ್ವೇನೋ. ನನ್ಗೆ ಯಾವಾಗ್ಲೂ ಕೂಡ ನನ್ಗೆ ಮಾಡ್ಲಿಂಗ್ ಸಖತ್ ಇಷ್ಟ ಆಗ್ತಿತ್ತು. ಆಕ್ಟಿಂಗ್ ಅಲ್ಲೂ ಅಷ್ಟೇ ನಾನು ತುಂಬಾ ಚೂಸಿ. ನನ್ಗೆ ಒಂದು ಏನಾದ್ರೂ ರೋಲ್ ಬೇಕು ಅಂತಂದ್ರೆ ನನಗೆ ಅನ್ಕೊಂಡಂಗೆ ರೋಲ್ ಸಿಗೋವರೆಗೂ ನಾನು ವೇಟ್ ಮಾಡ್ತೀನಿ. ಅದು 1 ವರ್ಷ ಆದ್ರೂ ಕೂಡ ಪರವಾಗಿಲ್ಲ. ಅದ್ರಲ್ಲಿ ಬೇರೆ ಏನಾದ್ರೂ ನಾನು ವರ್ಕ್ ಮಾಡ್ತಿರ್ತೀನಿ ಆತರ. ಸೊ ಆನಂದ ಭೈರವಿ ಇದೆಲ್ಲ ಮಾಡ್ಕೊಂಡ್ ಆದ್ಮೇಲೆ ನನಗೆ ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ಟ್ರೈ ಮಾಡ್ತಾ ನಾವು ಇಟ್ ಈಸ್ ಆನ್ ಅ ಗುಡ್ ಫೇಸ್ ಹಂಗ ಅನ್ಕೊಂಡಿದ್ದೀನಿ. ಓಕೆ, ಇಷ್ಟೊಂದು ಸ್ಟೋರಿ ಕೇಳಾದ್ಮೇಲೆ ನಮ್ಗೆ ಅನ್ಸುತ್ತೆ ಅಂದ್ರೆ ಛಲ ಇದ್ರೆ ಲೈಫ್ ಅಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು. ಯಾಕಂದ್ರೆ ನೀವ್ ಹೇಳಿರುವಂತ ಪ್ರತಿಯೊಂದು ಸ್ಟೋರಿಯಲ್ಲೂ. ಬಟ್ ನನ್ಗೆ ಒಂದ್ ಬೇಜಾರಾಯ್ತು, ನೀವ್ ಹೇಳಿದ್ರಿ ನೀವು 5th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ಕನ್ನಡ ಮೀಡಿಯಂ ಅಂತ ಅಂದಾಗ ತುಂಬಾನೇ ಒಂಥರ ಟ್ರೀಟ್ ಮಾಡಿದ್ರು ಅಂತ. ಯಾಕೆ ಕನ್ನಡ ಮೀಡಿಯಂ ಅಲ್ಲಿ ಸ್ಟೂಡೆಂಟ್ಸ್ ಮಕ್ಳು ಯಾರು ಓದ್ಬಾರ್ದು? ಅದೇ ತುಂಬಾ ಏನಂತಾರೆ ತಪ್ಪು ಕಲ್ಪನೆ ಎಲ್ರಿಗೂ ಇರೋದು. ಆಯ್ತಾ, ನಾನ್ ನಿಮ್ಗೆ ಇನ್ಸಿಡೆಂಟ್ ನ ಹೇಳಲೇಬೇಕು. ನಾನ್ ಓದಿದ್ದು ಜಕ್ಕೂರ್ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ. ಆಯ್ತಾ, ನಮ್ ಸ್ಕೂಲಲ್ಲಿ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಫೆಸಿಲಿಟಿ ಇರ್ಬೋದು, ಮತ್ತೆ ಟೀಚರ್ಸ್ ಎಷ್ಟು ಚೆನ್ನಾಗಿದ್ರು ಅಂತಂದ್ರೆ ಅಷ್ಟು ಚೆನ್ನಾಗಿ ಎಲ್ಲಾನು ಹೇಳ್ಕೊಡ್ತಿದ್ರು. ಅವ್ರಿಗೇನು ಅಂತಂದ್ರೆ ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ರೆ ನೀವು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು. ಬಟ್ ಇಟ್ಸ್ ಅ ಮಿತ್. ನಿಜವಾಗ್ಲೂ ಹೇಳ್ತೀನಿ, ಇವತ್ತು ಟಾಪ್ ಲೆವೆಲ್ ಇರೋ ಎಲ್ಲಾರ್ನು ನೀವು ತಗೊಳ್ಳಿ, ಎಲ್ಲರೂ ಕನ್ನಡ ಮೀಡಿಯಂ ಇಂದಾನೆ ಬಂದಿರೋದು. ಯಾಕಂದ್ರೆ ಅವ್ರಿಗೆ ಅಷ್ಟು ಛಲ ಇರುತ್ತೆ. ನಾನು ಇದನ್ನ ಸಾಧಿಸ್ಬೇಕು, ನನಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ, ಯಾರು ಕೊಡೋರಿಲ್ಲ, ನಾನ್ ಸಾಧಿಸಿಲ್ಲ ಅಂತಂದ್ರೆ ನನ್ನನ್ ಯಾರು ಕಾಪಾಡಕ್ ಬರಲ್ಲ ಅಂತ ನನಗಿದೇ ಇದ್ದಿತ್ತು. ನನ್ಗೇನು ಅಂತಂದ್ರೆ ಇನ್ ಕೇಸ್ ನಾನು ಓದಿಲ್ಲ ಅಂತಂದ್ರೆ, ಇನ್ ಕೇಸ್ ನನ್ ಪರ್ಸೆಂಟೇಜ್ ಬಂದಿಲ್ಲ ಅಂತಂದ್ರೆ ನನ್ನನ್ ನೋಡ್ಕೊಳಕ್ ಯಾರು ಬರಲ್ಲ, ನನ್ನನ್ ಕಾಪಾಡಕ್ಕೂ ಯಾರು ಇಲ್ಲ, ನನ್ನನ್ ನಾನೇ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ. ಅವಾಗ ಪಕ್ಕದಲ್ಲಿ ಕೆನಿ ಸ್ಕೂಲ್ ಮತ್ತೆ ಶ್ರೀರಾಮ ವಿದ್ಯಾಲಯ ಈ ತರ ಬೇಕಾದ ಸ್ಕೂಲ್ಗಳೆಲ್ಲ ಇತ್ತು. ಅವ್ರ ಮೇಲೆಲ್ಲ ನನ್ ಕಾಂಪಿಟೇಷನ್, ಎಲ್ಲಾ ಸ್ಕೂಲ್ಗೂ ನಾನು ಫಸ್ಟ್ ಬರ್ಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಎಲ್ಲರೂ ಬಂದು ಅದೇ ಹೇಳೋದು, ನೀವೇನು ಗೌರ್ಮೆಂಟ್ ಸ್ಕೂಲ್ ಅದೊಂಥರ ರೈವಲ್ರಿ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ಅಂತ. ಆಮೇಲೆ ನಮ್ಗೆ ಪಕ್ಕದಲ್ಲಿ CLT ಅಂತ ಇದ್ರು. ನಾನು ಈಗ್ಲೂ ಕೂಡ CLT ನ ತುಂಬಾ ನೆನಪಿಸ್ತೇನೆ. ನನ್ಗೆ ಜನ್ಮ ಕೊಟ್ಟಿದ್ ತಾಯಿ ನಮ್ಮಮ್ಮ ಆದ್ರೆ ನನ್ಗೆ ವಿದ್ಯಾಭ್ಯಾಸ ಕೊಟ್ಟಿದ್ ತಾಯಿ ಅಂತಂದ್ರೆ ಅದು ಭಾಗ್ಯ ರಂಗಾಚಾರ ಅಂತ. ಅವರು ನನ್ನನ್ನ ನಿಜವಾಗ್ಲೂ ಹೇಳ್ತೀನಿ ಆಯ್ತಾ, ಇವತ್ತು ಈ ಸಿಚುವೇಶನ್ಗೆ ಮತ್ತೆ ಈ ಪೊಸಿಷನ್ ಬರೋದಕ್ಕೆ ಕಾರಣನೇ ಅವ್ರು. ನಾನು ಹೇಳ್ದೆ ಗೊತ್ತಾ, ನಾನೇನಾದ್ರು 10th ಸ್ಟ್ಯಾಂಡರ್ಡ್ ಮುಗ್ದಿದ್ರೆ ಎಲ್ಲೋ ಒಂದ್ ಕಡೆ ನಾರ್ಮಲ್ ಆಗಿ ಓದಿರ್ತಿದ್ದೆ ಆಯ್ತಾ. ಆದ್ರೆ ಈ ಒಂದ್ ಪೊಸಿಷನ್ ಬರಕ್ ಆಗ್ತಿರ್ಲಿಲ್ಲ, ಅವ್ರು ನನ್ನನ್ನ ಓದಿಸಿಲ್ಲ ಅಂದಿದ್ರೆ. ನಮ್ಮಮ್ಮ ಕೈಲಿ ಆಗ್ತಿರ್ಲಿಲ್ಲ, ಆಬ್ವಿಯಸ್ಲಿ ಆಗ್ತಿರ್ಲಿಲ್ಲ.
ಸೊ ಅವರು ಭಾಗ್ಯ ರಂಗಾಚರಣ ಅವರು ನಾನು 10th ಮುಗ್ದಾದ್ಮೇಲೆ PU ಎಲ್ಲಾನು ಕೂಡ ಇಂಗ್ಲಿಷ್ ಮೀಡಿಯಂ ಅಲ್ಲೇ ಹಾಕಿದ್ರು. ಯಾಕಂದ್ರೆ ನಿಮ್ ಸಿಲೆಬಸ್ ಅವಾಗ ಇಂಗ್ಲಿಷ್ ಅಲ್ಲೇ ಇರುತ್ತೆ. ಸೊ ನಿಮ್ಗೆ ಎಜುಕೇಶನ್ ತುಂಬಾ ಸ್ಟ್ರಾಂಗ್ ಆಗ್ಬೇಕಾಗತ್ತೆ ಅವಾಗ. US ಕರ್ಕೊಂಡು ಹೋಗಿ ಟೀನ್ ಸಮ್ಮಿಟ್ ಮತ್ತೆ ಪ್ರತಿಯೊಂದು ವೆಬ್ ಡಿಸೈನಿಂಗು ಇದೆಲ್ಲ ಅವರೇ ನನ್ಗೆ ಜಾಸ್ತಿ ಎಜುಕೇಶನ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಇವತ್ತು ಅವರೆಲ್ಲಾ ಹೇಳೋದಷ್ಟೇ, ನಿಂದ್ ಒಂದು ಲೈಫ್ ನ ನೀನ್ ಕ್ರಿಯೇಟ್ ಮಾಡ್ಕೊಂಡಿದ್ಯಾ. ಸೊ ಯಾರು ಕೂಡ ಈ ಲೈಫಲ್ಲಿ ಇಲ್ಲ. ಈ ಲೈಫಲ್ಲಿ ಇರೋದು ನಿಮ್ಮಮ್ಮ, ಅಕ್ಕ, ನೀನ್ ಮಾತ್ರ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇವಾಗ ಎಲ್ಲರೂ ಏನ್ ಹೇಳ್ತಾರೆ ಗೊತ್ತಾ, ಫ್ಯಾಮಿಲಿಲೂ ಅಷ್ಟೇ ಮತ್ತೆ ನನ್ನ ಫ್ರೆಂಡ್ಸ್ ಗಳು ಅಷ್ಟೇ, ನೀನ್ ತುಂಬಾ ರಿಸರ್ವ್ ಜಾಸ್ತಿ, ತುಂಬಾ ಪರ್ಸನಾಲಿಟಿ ನೀನ್ ತುಂಬಾ ಕನ್ಸರ್ವೇಟಿವ್ ಆಗಿ ಇಟ್ಕೊಂಡಿದ್ಯಾ ಅಂತ. ಅದ್ ಹಾಗಲ್ಲ. ನಮ್ಗೆ ಅಷ್ಟು ಹರ್ಟ್ ಆಗಿರ್ತೀವಿ ಅಲ್ವಾ, ನಾವ್ ಬಿದ್ದಾಗ ನಾವ್ ಅಷ್ಟು ಕಣ್ಣೀರ್ ಹಾಕಿರ್ತೀವಿ. ನಮ್ಗೆ ಗೊತ್ತಿರುತ್ತೆ ಯಾರು ನಮ್ ಜಾಗದಲ್ಲಿ ಕುತ್ಕೊಳ್ಬಹುದು, ಯಾರು ನಮ್ ಹಿಂದೆನೆ ಇರ್ಬೇಕು ಅಂತ. ಇವನ್ ದೋ ನಾವ್ ಫ್ರೀ ಇದ್ರು ಕೂಡ ನಾನು ಅವ್ರ ಹತ್ರ ಬಿಸಿ ಇದೀನಿ ಅಂತಾನೆ ಹೇಳ್ತೀನಿ. ಬಿಕಾಸ್ ಅವ್ರನ್ನ ಯಾರು ನಂಗೆ ಮೀಟ್ ಮಾಡಕ್ ಇಷ್ಟ ಇಲ್ಲ. ಒಂದ್ ಸತಿ ಅವ್ರು ನಮ್ಮನ್ನ ಹರ್ಟ್ ಮಾಡಿದಾರೆ, ನಮ್ಗೆ ಈ ರೀತಿ ಒಂದು ಕೀಳಾಗ್ ನೋಡಿದಾರೆ, ಅವಮಾನ ಮಾಡಿದಾರೆ ಅಂತಂದ್ರೆ ಅವ್ರನ್ನ ಹಿಂದೆನೆ ಬಿಟ್ಬಿಡ್ಬೇಕು. ಜೀವನದಲ್ಲಿ ಮುಂದೆ ಹೋಗ್ತಾ ಇರ್ಬೇಕು ಅಷ್ಟೇ. ಇದೊಂದೇ ನಾನ್ ಕಲ್ತ್ಕೊಂಡಿರೋದು. ನೀವ್ ಎಷ್ಟು ತುಂಬಾ ವರ್ಸ್ಟ್ ಆಗಿ ಕೆಳಗಡೆ ಬೀಳ್ತಿರೋ ಅಷ್ಟು ಸ್ಟ್ರಾಂಗ್ ಆಗಿ ಎದಾಳ್ಬೇಕು ಅಂತ. ಎಕ್ಸಾಕ್ಟ್ಲಿ. ಇವನ್ ನಾನು ಕೂಡ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಕೂಡ ಕನ್ನಡ ಮೀಡಿಯಂ ಸ್ಕೂಲ್ ಅಲ್ಲಿ ಓದಿ ಗವರ್ಮೆಂಟ್ ಸ್ಕೂಲ್. ಕರೆಕ್ಟ್. ಓಕೆ. ಸೊ ಇವಾಗ ನಿಮ್ಮ ಲೈಫ್ ನೋಡ್ತಾ ಇದ್ರೆ, ಅಂಡ್ ಇವಾಗ ನೀವ್ ಹೇಳಿದ್ರಿ ಇವಾಗ ನಾನು ಏನೆಲ್ಲ ಬೇಕು ಅದನ್ನೆಲ್ಲ ತಗೊಳ್ಳುವಂತ ಕೆಪಾಸಿಟಿ ನನ್ನಲ್ಲಿದೆ ಅಂತ. ಸೊ ಇದೇ ತರ ನೀವು ನಿಮ್ ಲೈಫ್ ಅಲ್ಲಿ ಖುಷಿಯಾಗಿರ್ಬೇಕು ಅಂತ ನಾವು ಕೂಡ ಹಾರೈಸ್ತೀವಿ. ಯಾಕಂದ್ರೆ ಅಷ್ಟೊಂದ್ ಕಷ್ಟಪಟ್ಟು ಬಂದಿದ್ರೆ ಅಂಡ್ ಅರ್ಥ ಆಗತ್ತೆ. ಯಾಕಂದ್ರೆ ಕನ್ನಡ ಮೀಡಿಯಂ ಅಲ್ಲಿ ಇರೋರ್ಗೆ ಹೇಗ್ ಟ್ರೀಟ್ ಮಾಡ್ತಾರೆ, ಅಂಡ್ ನೀವ್ ಹೇಳಿದ್ರಿ ಅಪ್ಪ ಇರ್ಲಿಲ್ಲ ಅಂತ, ಆ ಒಂದು ಸಿಚುವೇಶನ್ ಹೇಗಿರುತ್ತೆ, ಅಂಡ್ ಕಷ್ಟ ಇದ್ದಾಗ ನಿಮಗೆ ಜನ ನಿಮ್ನ ಯಾವ ತರ ನೋಡ್ತಾರೆ, ಅಂಡ್ ರಿಲೇಟಿವ್ಸ್ ನಿಮ್ಮನ್ನ ಯಾವ ತರ ಟ್ರೀಟ್ ಮಾಡ್ತಾರೆ. ಒಂದ್ ಕಜ್ಜಾಯ ಕೂಡ, ಒಂದು ಕಜ್ಜಾಯ ಬೇಕು ಅಂತ ಕೂಡ ನೀವೆಷ್ಟು ಏನಂತಾರೆ, ಓಕೆ ಚಿಕ್ಕ ಮಗು ಆಗಿರುತ್ತೆ, ನಂಗೆ ಅದು ತಿನ್ಬೇಕು ಅಂತ ಒಂದು ಆಸೆ ಇರುತ್ತೆ, ಬಟ್ ಅದ್ ಸಿಕ್ಕಿರಲ್ಲ. ಸೊ ಅದೆಲ್ಲ ನೆನ್ಸ್ಕೋತಿದ್ರೆ ಓಕೆ ಲೈಫ್ ಅಲ್ಲಿ ಚಂದನ ಅವ್ರು ಈ ಮಟ್ಟಿಗೆ ಬೆಳೆದಿದ್ದಾರೆ, ಎಷ್ಟು ಹೆಮ್ಮೆ ಆಗತ್ತೆ. ಬಹುಶಃ ನಿಮ್ಮ ಅಮ್ಮಗೂ ಕೂಡ ಅಷ್ಟೇ ಚಂದನ ಅಂದ್ರೆ ಒಂದು ಹೆಮ್ಮೆ ಅನ್ನೋ ಒಂದು ರೀತಿಯ ಒಂದು ಅವ್ರ ಮನಸ್ಸಲ್ಲೂ ಕೂಡ ಮೂಡಿರುತ್ತೆ. ಅಂಡ್ ಇದೇ ರೀತಿಯಾಗಿ ತುಂಬಾನೇ ಚೆನ್ನಾಗಿ ನಿಮ್ ಲೈಫ್ ಅಲ್ಲಿ ಖುಷಿ ಸಿಗ್ಲಿ ಅಂತ ನಾನ್ ಕೂಡ ಹಾರೈಸ್ತೀನಿ ಚಂದನ. ಥ್ಯಾಂಕ್ ಯು. ಹಾಗೆ ಚಂದನ ಅವ್ರ ಬಗ್ಗೆ ಈಗ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಮಾತಾಡಬಹುದು ಅಂತ ಅಂದಾಗ, ಈಗ ರಿಯಾಲಿಟಿ ಶೋಸ್ ಹಾಗೆ ಸೀರಿಯಲ್ಸ್ ಮುಗಿದ್ಮೇಲೆ ಒಂದು ರೀತಿಯಲ್ಲಿ ಚಂದನ ಅವರು ಕಾಣೆ ಆಗ್ತಾರೆ. ಯಾಕೆ ಚಂದನ ಅವರಿಗೆ ಆಫರ್ ಸಿಗ್ಲಿಲ್ವಾ, ಅಥವಾ ಬೇರೆ ಯಾವ್ದ್ರಲ್ಲಿ ಚಂದನ ಅವ್ರು ಬ್ಯುಸಿ ಆಗಿದ್ರು ಅಂತ? ಇಂಡಸ್ಟ್ರಿ ಬಗ್ಗೆ ಇವಾಗ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ತುಂಬಾ ಜನಕ್ಕೆ ಇದು ಗೊತ್ತಿದೆ. ಆದ್ರೆ ಹೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ, ಚಂದನ ಮಾತ್ರ ಇದಾಯ್ತಾ, ಹೇಗೆ ಚಂದನ ಏನು ಅಂತ ಸೂಪರ್ ಫಿಗರಾ? ಇಟ್ಸ್ ಅ ವೆರಿ ವರ್ಸ್ ಥಿಂಕಿಂಗ್. ಏನ್ ಗೊತ್ತಾ, ನೀವ್ ಅಲ್ಲಿ ಕುತ್ಕೊಂಡಿರ್ತೀರಾ, ಮೊಬೈಲ್ ಇರುತ್ತೆ, ಕಮೆಂಟ್ ಮಾಡೋ ರೀತಿ ಅಲ್ಲ ನಮ್ ಲೈಫ್ ನಡೆಯೋದು. ಇಲ್ಲಿ ಹೇಗೆ ಅಂತಂದ್ರೆ ಗರ್ಲ್ಸ್, ಹುಡುಗಿರು ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿದ್ದಾರೆ ಆಯ್ತಾ. ಇವಾಗ ನನಗೇನೋ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಹಿಂದೆ ನಿಂತ್ಕೊಂಡು ಹೇಳ್ತಾರೆ ಹೊರತು ಯಾರು ಬಂದ್ ನಿಮ್ ಹತ್ರ ನಿಂತ್ಕೊಳ್ಳಲ್ಲ. ಎರಡೂ ಕೈ ಸೇರಿದ್ರೇನೆ ಚಪ್ಪಾಳೆ ಆಯ್ತಾ. ಇವಾಗ ಚಂದನ ಎಲ್ಲಾದ್ರಲ್ಲೂ ಮುಂದೆ ಇದ್ದಾಳೆ, ಅವಳಿಗೆ ಟ್ಯಾಲೆಂಟ್ ಇದೆ, ಅವಳನ್ನ ಈ ಪ್ರಾಜೆಕ್ಟ್ ಗೆ ನಾವು ಕ್ಯಾಸ್ಟ್ ಮಾಡ್ಬೇಕು. ಆದ್ರೆ ಚಂದನ ಇಂದ ನಮ್ಗೇನ್ ಸಿಗುತ್ತೆ, ಇದನ್ನ ಯೋಚನೆ ಮಾಡೋರು ತುಂಬಾ ಜನ ಇದ್ದಾರೆ. ನನ್ಗೆ ರಿಯಾಲಿಟಿ ಶೋಸ್ ವಿನ್ ಮಾಡಾದ್ಮೇಲೆ, ಅಡ್ವರ್ಟೈಸ್ಮೆಂಟ್ಸ್ ವಿನ್ ಮಾಡಾದ್ಮೇಲೆ ಬೇಕಾದಷ್ಟು ಆಪರ್ಚುನಿಟೀಸ್ ಬಂದಿದೆ, ಇಲ್ಲ ಅಂತಲ್ಲ. ಆದ್ರೆ ಆ ಆಪರ್ಚುನಿಟೀಸ್ ಹಿಂದೆ ಬೇಕಾದಷ್ಟಿದೆ, ವಿಚ್ ಐ ಆಮ್ ನಾಟ್ ರೆಡಿ. ಆಯ್ತಾ. ಹಂಗನ್ಬಿಟ್ಟು ನಾನು ಎಲ್ಲಾ ಹುಡುಗಿರು ಅದನ್ನ ಹೋಗಿ ಮಾಡ್ತಿದ್ದಾರೆ, ಲೈಕ್ ಟಾಪ್ ಹೀರೋಯಿನ್ಸ್, ಟಾಪ್ ಮಾಡೆಲ್ಸ್ ಎಲ್ಲ ಮಾಡ್ತಿದ್ದಾರೆ ಅಂತಲ್ಲ. ಒಬ್ಬೊಬ್ರಿಗೆ ಒಂದೊಂದರ ಜರ್ನಿ ನಡೆಯುತ್ತೆ. ಇಲ್ಲ ನಿಮ್ ನೆಟ್ವರ್ಕ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಇಲ್ಲ ನಿಮ್ಗೆ ಗಾಡ್ ಫಾದರ್ ಇರ್ಬೇಕು, ಇಲ್ಲ ಅಂತಂದ್ರೆ ನಿಮ್ ಲಕ್ ಚೆನ್ನಾಗಿರ್ಬೇಕು. ಸೊ ನನ್ ಲಕ್ ಚೆನ್ನಾಗಿರ್ಲಿಲ್ವೇನೋ. ಸೊ ನಾನು ಯಾರನ್ನೂ ಇಲ್ಲಿ ಬ್ಲೇಮ್ ಮಾಡೋದಕ್ಕೆ ಇಷ್ಟಪಡಲ್ಲ. ನನ್ ಲೈಫ್ ಅಲ್ಲಿ ಆಗಿರುವಂತಹ ಮಿಸ್ಟೇಕ್ಸ್ ಗಳಾಗಿರ್ಬೋದು, ಇಲ್ಲ ನನ್ನ ಲೈಫ್ ಅಲ್ಲಿ ಬೆಳ್ದಿಲ್ಲ ಅಂತ ಹೇಳಲ್ಲ, ಹಾಗೆ ಬೆಳ್ದಿದ್ದೀನಿ ಅಂತಾನು ಕೂಡ ಆಶ್ವಾಸನೆ ಕೊಡಲ್ಲ. ಸೊ ನನ್ ಲೈಫ್ ಅಲ್ಲಿ ಸಿಗದೇ ಇರುವಂತಹ ಆಪರ್ಚುನಿಟೀಸ್ ಗಳು ಮೋಸ್ಟ್ಲಿ ನಂಗೆ ಲಕ್ ಇಲ್ದೇ ಇರ್ಬೋದೇನೋ. ಹಾಗೇನೆ ನಾನು ಯಾರಿಗೂ ಬಕೆಟು ಸಹ ಹಿಡಿ. ನನಗ್ ಮೊದ್ಲು ಬರೋದು ನನ್ನ ಸ್ವಾಭಿಮಾನ. ಯಾಕೆಂದ್ರೆ ಒಂದು ಪ್ರಾಜೆಕ್ಟ್ಸ್ ಆಗಕ್ಕಿಂತ ಮುಂಚೆ ಏನ್ ನಡೆಯುತ್ತೆ ಅನ್ನೋದಕ್ಕೆ ನನಗೆ ಮತ್ತೆ ಇನ್ನೊಂದು ಥರ್ಡ್ ಪಾರ್ಟಿ ಇರ್ತಾರೆ ಗೊತ್ತಾ, ಅವ್ರಿಗೆ ಮಾತ್ರ ಗೊತ್ತಿರತ್ತೆ. ಇವಾಗ ಏನು ಅಂತಂದ್ರೆ ಯಾರಾದ್ರೂ ಬಂದು ಆ ರೀತಿ ಎಲ್ಲ ಆಗಿದ್ಯಾ, ಸೊ ಹಾಗಿದ್ರೆ ನಿಂದೇನೋ ತಪ್ಪಿರುತ್ತೆ ಅಂತ ಅಂದ್ರೆ, ಹೌದಾ ನಂದೇ ತಪ್ಪಿದ್ಯಾ, ಪರವಾಗಿಲ್ಲ, ನಾನ್ ನಿಮ್ಗೆ ಎಕ್ಸ್ಪ್ಲನೇಷನ್ಸ್ ಕೂಡ ಕೊಡಲ್ಲ. ಬಟ್ ಏಂತಕ್ ನಾನು ಇಂಡಸ್ಟ್ರಿನ ಸ್ಟಾಪ್ ಮಾಡಿದೀನಿ ಅಂತ ನನಗ್ ಮಾತ್ರ ರೀಸನ್ ಗೊತ್ತು. ನಿಮ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಟು ನಿಮ್ಗೆ ನಾನು ಅರ್ಥ ಮಾಡ್ಸೋದಕ್ಕೆ ನೀವ್ ಯಾರು ನನ್ಗಲ್ಲ. ಈಗ ಯಾರಾದ್ರೂ 10+10 20 ಅಲ್ಲ 40 ಅಂತಂದ್ರು ನಾನು ಹೌದು, ಅದೇ ನೀವೇ ಆರಾಮಾಗಿರಿ, ನಾನು ಇಲ್ಲೇ ಇರ್ತೀನಿ ಅಂತಾನೆ ಹೇಳೋದು. ಸೊ ನಾನ್ ಕಾಣೆ ಆಗೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಬರೀ ನನಗೆ ಯಾವ ಒಂದು ವೇಟೇಜ್ ಇರೋ ಪ್ರಾಜೆಕ್ಟ್ ಸಿಗತ್ತೆ, ಯಾವ್ದೊಂದು ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ಕೊಡ್ತಾರೆ, ಅಲ್ಲಿ ಯಾಕೆ ಮಾಡಕ್ ಹೋದೆ ಅಂತಂದ್ರೆ ಅವ್ರಿಗೆ ಬರೀ ನನ್ ಪ್ಯೂರ್ಲಿ ನನ್ ವರ್ಕ್ ಬೇಕು, ಚಂದನ ಬೇಡ. ಸೊ ಯಾರಿಗೆ ಚಂದನ ಬೇಕು ಅವ್ರಿಗೆ ನಾನು ಪ್ಲೀಸ್ ಮಾಡ್ಬೇಕು ಅಂತ ಪ್ರಾಜೆಕ್ಟ್ಸ್ ನನಗ್ ಬೇಡ. ಸೊ ಇದನ್ನ ಫಿಲ್ಟರ್ ಮಾಡ್ತಾ ಶುರು ಆಗುತ್ತೆ. ಸೊ ವಿ ಕ್ಯಾನ್ ಪುಟ್ ಇಟ್ ಇನ್ ದಿಸ್ ವರ್ಡ್. ನಾನ್ ಫಿಲ್ಟರ್ ಮಾಡಕ್ ಶುರು ಆಗಿದ್ರಿಂದ ನನ್ ಪ್ರಾಜೆಕ್ಟ್ಸ್ ಕಮ್ಮಿ ಆಯ್ತು.
ನಾನು ಎಲ್ಲೋ ಒಂದ್ ಕಡೆ ಹೇಳ್ತಾರೆ ಗೊತ್ತಾ, ಮೂಲೆಯಲ್ಲಿ ನಿಂತ್ಕೊಂಡು ನಾನು ಪ್ರಾಜೆಕ್ಟ್ಸ್ ಗಳನ್ನ ಮಾಡ್ಕೊಳ್ತಿದ್ದೆ ಅಂತ ಆ ರೀತಿ ಬಂದೆ. ಸೊ ಇವಾಗ ತುಂಬಾ ಜನ ಹುಡುಗಿರು ಹ್ಮ್. ಇಂಡಸ್ಟ್ರಿಗೆ ಬರ್ಬೇಕು ಅಂತ ಆಸೆ ಇರತ್ತೆ, ಅಥವಾ ಮಾಡ್ಲಿಂಗ್ ಮಾಡ್ತಾ ಇರ್ತಾರೆ, ಆಕ್ಟಿಂಗ್ ಮಾಡ್ಬೇಕು, ಆ ತರದ ತುಂಬಾ ಆಸೆಗಳಿರುತ್ತೆ. ಅಂದ್ರೆ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ಬೇಕು, ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡ್ಬೇಕು ಆತರ. ಹ್ಮ್. ಬಟ್ ಅವ್ರಿಗೆ ಇದೊಂದ್ ಭಯ ಇರುತ್ತೆ, ಹ್ಮ್. ಏನು ಈ ತರದೆಲ್ಲ ಆಗ್ತಿರುತ್ತೆ, ನಾನು ಸಿನಿಮಾದಲ್ಲಿ ನೋಡ್ತಿರ್ತೀನಿ ಅಥವಾ ನ್ಯೂಸ್ ಅಲ್ಲಿ ನೋಡ್ತಾ ಇರ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀನಿ, ಅಲ್ಲೇನೋ ಆಯ್ತಂತೆ, ಹಂಗೇನೋ ಆಯ್ತಂತೆ, ಅದು ಸೇಫ್ ಅಲ್ಲ ಅಂತ. ಅವ್ರಿಗೆ ಏನು ಒಂದು ಕಿವಿ ಮಾತನ್ನ ಕೊಡೋಕೆ ಇಷ್ಟಪಡ್ತೀರಾ ನೀವು? ಕಿವಿ ಮಾತು ಕೊಡೋದಕ್ಕೆ ಮೋಸ್ಟ್ಲಿ ನಾನು ಇನ್ನೂ ಏನು ಬೆಳ್ದಿಲ್ಲ. ಬಟ್ ನಾನು ಹೇಳೋದಕ್ಕೆ ಏನ್ ಇಷ್ಟಪಡ್ತೀನಿ ಗೊತ್ತಾ, ನೀವೇ ಅರ್ಥ ಮಾಡ್ಕೊಳ್ಳಿ. ಹ್ಮ್. ನಮ್ ಕರ್ನಾಟಕದಲ್ಲಿ ಹ್ಮ್. ಮೋಸ್ಟ್ಲಿ ನಾನು ಇದು ಹೇಳೋದಕ್ಕೆ ಅವ್ರನ್ನ ಟ್ರೋಲು ಮಾಡ್ಬೋದು, ಬಟ್ ಇದೇ ನಿಜ. ಹ್ಮ್. ನಮ್ ಕರ್ನಾಟಕದಲ್ಲಿ ಇಲ್ಲ ನಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಹ್ಮ್. ಎಷ್ಟು ಜನ ಕನ್ನಡ ಹೆಣ್ಮಕ್ಳಿಗೆ ಆಪರ್ಚುನಿಟಿ ಇದೆ, ಎಷ್ಟು ಜನ ಹೆಣ್ಮಕ್ಳು ಇಲ್ಲಿ ಸಾಧಿಸ್ತಿದ್ದಾರೆ. ಎಲ್ಲಾರನ್ನೂ ಕೂಡ ಬೇರೆ ಕಡೆಯಿಂದ ಕರ್ಕೊಂಡ್ ಬರ್ತಾರೆ ತಾನೆ. ಈಗ ವೆರಿ ಸಿಂಪಲ್, ಒಂದು ಮುಂಬೈ ಹುಡುಗಿನ ಕರ್ಕೊಂಡ್ ಬಂದು ಹ್ಮ್. ಒಂದು ಪ್ರಾಂಪ್ಟ್ ಮಾಡೋದಕ್ಕೆ ಎಲ್ಲರೂ ಒಪ್ಕೊಳ್ತಾರೆ. ಹೌದು. ಆದ್ರೆ ಇಲ್ಲೇ ಇರೋ ಕನ್ನಡ ಹುಡುಗಿಗೆ ಯಾರು ಕೂಡ ಆಪರ್ಚುನಿಟಿ ಕೊಡಲ್ಲ. ಎಕ್ಸಾಕ್ಟ್. ಆಪರ್ಚುನಿಟಿ ಕೊಡ್ತಾರೆ ಅಂತಂದ್ರೆ ಹ್ಮ್. ಬಾಲಿವುಡ್ ಅಲ್ಲಿ, ಟಾಲಿವುಡ್ ಅಲ್ಲಿ ಎಲ್ಲಾ ಕಡೆ ಇರುವಂತ ಹೀರೋಯಿನ್ಸ್ ಗಳು ಟಾಪ್ ಇರ್ತಾರೆ, ಅವ್ರು ಕನ್ನಡ ಇಂಡಸ್ಟ್ರಿಯಿಂದಾನೇ ಇರ್ತಾರೆ. ಯಾಕೆ? ಏನಾದ್ರೂ ಬೆಳ್ದಾಗ ಅವಳು ಕನ್ನಡ ಮಾತಾಡಿಲ್ಲ, ಅವಳು ಕನ್ನಡಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ, ಇಲ್ಲ ತುಂಡಾಗಿ ಬಟ್ಟೆ ಹಾಕ್ತಾಳೆ ಅಂತ ಎಲ್ಲರೂ ಟ್ರೋಲ್ ಮಾಡ್ತಾರೆ. ಆದ್ರೆ ಅವಳು ಆ ರೀತಿ ಮಾಡೋದಕ್ಕೆ ಕಾರಣ ಯಾರು ಅಂತ ಇವ್ರು ಯೋಚನೆ ಮಾಡಿದಾರ? ನೀವೇ ಅರ್ಥ ಮಾಡ್ಕೊಳ್ಳಿ, ನಮ್ ಕನ್ನಡ ಇಂಡಸ್ಟ್ರಿಲಿ ಎಷ್ಟು ಜನಕ್ಕೆ ಆಪರ್ಚುನಿಟಿ ಇದೆ. ಇವಾಗ ರೆಡ್ ಕಾರ್ಪೆಟ್ ಶೋಗಳನ್ನ ನಾವು ಹೋಸ್ಟ್ ಮಾಡ್ಬೇಕು ಅಂತ ಅನ್ಕೊಳ್ಳಿ, ಇಮಿಡಿಯೇಟ್ಲಿ ಏನ್ ಮಾಡ್ತಾರೆ ಗೊತ್ತಾ, ಮೇಘನನ, ಚಂದನನ ಬೇಡ ಅಲ್ವಾ, ಸ್ವಲ್ಪ ಗ್ಲಾಮರ್ ಕಮ್ಮಿ ಇರುತ್ತೆ, ನಾವು ಮುಂಬೈಯಿಂದ ಹುಡುಗಿನ ತಗೊಂಡ್ ಹಾಕ್ಬೋದಲ್ಲ, ಈ ತರ ನಮ್ಮವರೇ ಯೋಚನೆ ಮಾಡ್ತಾರೆ. ನಮ್ಮವರೇ ತುಂಬಾ ಕಷ್ಟ ಬೆಳ್ಸೋದು, ನಮ್ಮವರೇ ತುಳಿತಾರೆ. ನಾನು ಇದನ್ನ ಕಣ್ಣಾರೆ ನಾನು ನೋಡಿದೀನಿ. ಆಯ್ತಾ, ಈಗ ನನ್ನ ಕೇಳ್ತಾರೆ ನೀವ್ ಎಲ್ಲೂ ಕೆಲಸ ಮಾಡ್ತಿದ್ದೀರಾ ಅಂತ. ನಾನ್ ಹೇಳ್ತೀನಿ ನಾನು ಝೀರೋದಾ ಕನ್ನಡ ಮಾರ್ಕೆಟ್ಸ್ ಅಲ್ಲಿ ಕೆಲಸ ಮಾಡ್ತಿರೋದು ಅಂತ ಹೇಳ್ತೀನಿ. ತುಂಬಾ ಜನಕ್ಕೆ ಝೀರೋದಾ ಅಂದ್ರೇನೆ ಏನು ಅಂತ ಗೊತ್ತಿಲ್ಲ. ಝೀರೋದಾ ಫೌಂಡರ್ ಯಾರು? ನಿತಿನ್ ಕಾಮತ್ ಅಲ್ವಾ? ನಿತಿನ್ ಕಾಮತ್ ಅಷ್ಟು ಒಂದು ಲೆವೆಲ್ ಅಲ್ಲಿ ಅಚೀವ್ ಮಾಡಿದ್ರು. ಆದ್ರೆ ಅಚೀವ್ ಮಾಡೋದಕ್ಕಿಂತ ಹಿಂದೆ ಎಷ್ಟು ಕಷ್ಟಪಟ್ರು ಅದು ಕನ್ನಡದೇ ಅಂತಾನೆ ಗೊತ್ತಿಲ್ಲ. ಆದ್ರೆ ನಮ್ ಜನಕ್ಕೆ ಏನ್ ಗೊತ್ತಾ, ತುಂಬಾ ಈಸಿಯಾಗಿ ಅಂದ್ರೆ ತುಂಬಾ ಈಸಿಯಾಗಿ ಸಿಕ್ಕೋದನ್ನ ನೋಡ್ತಾರೆ. ಆಮೇಲೆ ಬೆಳ್ದಾದ್ಮೇಲೆ ಓಕೆ ಇವಳು ನಮ್ಮ ಹುಡುಗಿ ಅಂತ ಹೇಳ್ತಾರೆ. ಆದ್ರೆ ಬೆಳೆಯೋದಕ್ಕೆ ಆಪರ್ಚುನಿಟೀಸ್ ಗಳು ಯಾರು ಕೊಡಲ್ಲ. ಸೊ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅರ್ಥ ಮಾಡ್ಕೊಂಡಿರೋದು ಏನು ಅಂತಂದ್ರೆ, ನೀವು ಪ್ಲೀಸ್ ಮಾಡಕ್ ಯಾರಿಗೂ ಹೋಗ್ಬೇಡಿ. ಆಯ್ತಾ, ದೇವ್ರು ನಿಮಗಾಗಿರೋದನ್ನ ಕಿತ್ಕೊಳ್ಳೋದಕ್ಕೆ ಯಾರ ಕೈಯಿಂದನೂ ಕೂಡ ಸಾಧ್ಯ ಇಲ್ಲ. ಮೋಸ್ಟ್ಲಿ ನೀವು 1 ಲಕ್ಷ ಮಾಡೋದ್ರ ಕಡೆ 20,000 ಬಂದ್ರೂ ಪರವಾಗಿಲ್ಲ, ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ 20,000 ಇದ್ರೂ ಪರವಾಗಿಲ್ಲ. ಸ್ಲೋಲಿ ಬೆಳೀರಿ ಅಂತಾನೆ ನಾನ್ ಹೇಳೋದು. ಬಿಕಾಸ್ ನನ್ ಗ್ರೋತ್ ಹಂಗೆ ಇರೋದು. ಇಫ್ ಯು ಆಸ್ಕ್ ಮೀ, ನನ್ 3 ವರ್ಷದಿಂದ ಇದ್ದಿದ್ ಚಂದನ ಯಾರು, ಇವಾಗಿರೋ ಚಂದನ ಯಾರು ಅಂತ ಕೇಳಿದ್ರೆ ಡ್ರಾಸ್ಟಿಕ್ಲಿ ತುಂಬಾ ಚೇಂಜ್ ಇದೆ. ನಾನ್ ತುಂಬಾ ಬೆಳೆದಿದ್ದೀನಿ ಅಂದ್ರೆ ನನ್ನ ಒಂದಿದ್ರಲ್ಲಿ. ಅವಾಗ ಅಂದ್ರೆ ಸ್ಲೋಲಿ ನಡ್ಕೊಂಡ್ ಬರೋದ್ರಲ್ಲಿ ಮತ್ತೆ ಬೆಳೆಯೋದ್ರಲ್ಲಿ ತುಂಬಾ ಒಂದು ವೇಟೇಜ್ ಇದೆ. ಒಂದೇ ಸತಿ ಹಿಂಗ್ ಹೋಗ್ಬಿಟ್ಟು ಬಿದೋಗೋದ್ರಲ್ಲಿ ನಾವು ಸ್ಲೋ ಆಗಿ ಗ್ರೋತ್ ನೋಡೋದ್ರಿಂದ ತುಂಬಾ ಸ್ಟೇಬಲ್ ಆಗಿರ್ತೀವಿ. ನಾನು 45 ಇಯರ್ಸ್ ಬಂದಾಗೂ ಕೂಡ ನಾನು ನಿಮ್ಗೆ ಹೇಳ್ದೆ ಗೊತ್ತಾ, ಐ ಆಮ್ ವೆರಿ ಟಫ್ ವುಮೆನ್, ನೋಬಡಿ ಕ್ಯಾನ್ ಬ್ರೇಕ್ ಮೀ ಅಂತ. ಇದಕ್ಕಿಂತ ಡಬಲ್ ಸ್ಟ್ರಾಂಗ್ ಆಗ್ತೀನಿ. ಸೊ ಅಷ್ಟು ಎಕ್ಸ್ಪೀರಿಯನ್ಸ್ ನನಗೆ ಬಂದಿರುತ್ತೆ. ಈಗ 30 ವರ್ಷಕ್ಕೆ ನನಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಬಂದಿದೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ನೆಕ್ಸ್ಟ್ ನಾನು 45 ಆಗೋಷ್ಟರಲ್ಲಿ ಇನ್ನೂ ಕೂಡ ಜಾಸ್ತಿ ಎಕ್ಸ್ಪೀರಿಯನ್ಸ್ ಬಂದಿರುತ್ತೆ. ಸೊ ಸ್ಲೋ ಗ್ರೋತ್ ಇಸ್ ರಿಯಲಿ ಇಂಪಾರ್ಟೆಂಟ್ ಅಂಡ್ ಇಟ್ಸ್ ಗುಡ್. ಯಾರು ನಿಮ್ಗೆ ಯಾವ ನೆಟ್ವರ್ಕ್ ಕೂಡ ಬೇಕಾಗಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ನಿಮ್ ಟ್ಯಾಲೆಂಟ್ ನೀವೇ ಪ್ರೂವ್ ಮಾಡ್ಕೊಳ್ಬಹುದು. ಹೌದು, ಅಪ್ಪು ಸರ್ ಒಂದು ಸಾಂಗ್ ಅಲ್ಲಿ ಇದೆಲ್ಲ, ನಿಧಾನವೇ ಪ್ರಧಾನ, ಅಷ್ಟೇ ಸೇಫ್ ಪ್ರಯಾಣ. ಹೌದು, ನಾನು ಅಪ್ಪು ಸರ್ ಡೈ ಹಾರ್ಟ್ ಫ್ಯಾನ್. ನಾನು ಅಂದ್ರೆ ಯಾವ ಒಂದು ಲೆವೆಲ್ ಅಲ್ಲಿ ಅಂತಂದ್ರೆ, ಅಪ್ಪು ಸರ್ ಅಂದ್ರೆ ನಮ್ಮನ್ನೆಲ್ಲ ಬಿಟ್ಟು ಹೋದಾಗ ಅಷ್ಟು ಹತ್ತಿದೀನಿ ನಾನು. ಅಂದ್ರೆ ನಾವೆಲ್ಲರೂ ಕೂಡ ಅಂತ ಅನ್ಕೊಳ್ತೀನಿ. ಅವರ ಸಿಂಪ್ಲಿಸಿಟಿನೇ ಇವತ್ತು ನಮ್ನ ಇದಾಗುತ್ತೆ. ಅವ್ರ ಸಿಂಪ್ಲಿಸಿಟಿ ಎಷ್ಟು ಅಂತಂದ್ರೆ, ಅವರು ಮತ್ತೆ ಶಿವಣ್ಣ ಅವರು ಆನಂದ ಭೈರವಿನ ಲಾಂಚ್ ಮಾಡಿದಾಗ ಶಿವಣ್ಣ ಸರ್ ಇದ್ರು. ಅವರು ಬಂದು ಮಾತಾಡ್ಸೋದು, ಚಂದನ ಸೀರಿಯಲ್ ತುಂಬಾ ಚೆನ್ನಾಗಿ ಬರ್ತಿದ್ಯಮ್ಮ, ದಿನ ನಾವು ನೋಡ್ತಿದೀವಿ, ಕಾಶಿಯಲ್ಲಿ ಶೂಟ್ ಆಗಿತ್ತಾನೆ ಅಂತ. ನೋಡಿ, ಅವರು ನಾನ್ ಯಾರು ಅಲ್ಲ, ಈಗ ಬಂದಿರೋದು ಕಾಶಿಯಲ್ಲಿ ಶೂಟ್ ಆಗಿರೋದ್ರಿಂದ ಅದನ್ನ ಅವಾಗ ಎಲ್ಲರೂ ವಾಚ್ ಮಾಡ್ತಾ ಇದ್ರು. ಶಿವಣ್ಣ ಅವರೇ ಬಂದು ಹಂಗ್ ಮಾತಾಡ್ಸೋದು. ನೆಕ್ಸ್ಟ್ ಕಬಡ್ಡಿದು ಒಂದು ಶೋ ಇದ್ದಾಗ ಅಪ್ಪು ಸರ್ ಲಾಂಚ್ ಮಾಡಿದ್ದು ಅದು. ಅಷ್ಟು ಸಾಮಾನ್ಯ ಮತ್ತೆ ಸರಳತನ ಅಂತ ಬಂದಾಗ ನಾವು ಅಪ್ಪು ಸರ್ನೇ ನೋಡಿ ಕಲ್ತ್ಕೋಬೇಕು. ಅಲ್ಲೇ ನೋಡಿ, ತುಂಬಾ ಸಿಂಪಲ್ ಆಗಿರೋರು ಮತ್ತೆ ತುಂಬಾ ಒಳ್ಳೆ ಮನುಷ್ಯರನ್ನ ದೇವ್ರು ಬೇಗ ಕರ್ಕೊಡ್ತಾನೆ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲ್. ಕಲಿಯುಗದಲ್ಲಿ ತುಂಬಾ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅನ್ನೋದು. ಹೌದು. ತುಂಬಾ ಮಿಸ್ ಮಾಡ್ಕೊಳ್ತೀನಿ ನಾನಂತೂ ಅಪ್ಪು ಸರ್ನ ಎಲ್ರು. ಯಾಕಂದ್ರೆ ನೀವ್ ಇವಾಗ್ಲೇ ಮೆನ್ಷನ್ ಮಾಡ್ದ ಹಾಗೆ ಅವರ ಸರಳತೆ ಆಗಿರ್ಬೋದು, ಅವರು ಒಬ್ರನ್ನ ಮಾತಾಡ್ಸುವಂತಹ ರೀತಿ ಆಗಿರ್ಬೋದು, ಅಂಡ್ ಅವರ ಮೂವೀಸ್, ಇವಾಗ ಅವ್ರು ಮಾಡುವಂತ ಸಿನಿಮಾಗಳನ್ನ ನೋಡ್ತಾ ಇದ್ರೆ ಅದರಿಂದ ನಾವೇನೋ ಒಂದು ಕಲಿಯೋದಿರುತ್ತೆ ಹೊರತು ಏನು ಬೇರೆ ಚಟಗಳನ್ನ ನಮ್ಮ ಲೈಫ್ ಅಲ್ಲಿ ಅಳವಡಿಸ್ಕೊಡೋದು ಇರೋದೇ ಇಲ್ಲ ಅವ್ರ ಸಿನಿಮಾಗಳನ್ನ ನೋಡ್ತಾ ಇದ್ರೆ. ನಿಮ್ಗೆ ಅಪ್ಪು ಸರ್ ಯಾವ ಒಂದು ಸಿನಿಮಾ ತುಂಬಾ ಇಷ್ಟ? ನನ್ಗೆ ತಾಯಿ ಪ್ರೀತಿ ಅಂತ ಇರೋದ್ರಿಂದ ವಂಶಿ ಅಂದ್ರೆ ತುಂಬಾ ಇಷ್ಟ. ಯಾಕೆ ಅಂದ್ರೆ ವಂಶಿ ಯಾಕಷ್ಟು ಇಷ್ಟ ಗೊತ್ತಾ,
ಐ ಡೋಂಟ್ ಬ್ರೇಕ್ ಬಟ್ ಐಮ್ ಸೇಯಿಂಗ್ ಹ್ಮ್. ವಂಶಿ ನೋಡ್ದಾಗೆಲ್ಲ ನನ್ಗೆ ಅವರು ಹೇಗೆ ಆ ಅಮ್ಮನ ಒಂದು ಕನೆಕ್ಷನ್ ಇರುತ್ತೋ ಸೇಮ್ ನಂಗೆ ಹ್ಮ್. ಅಪ್ಪ ಕನೆಕ್ಷನ್ ಹಂಗೆ ಬರುತ್ತೆ. ನಾನ್ ನನ್ ತಂದೆ ನೋಡೇ ಇಲ್ಲ. ಯಾವಾಗ್ಲೂ ಅಷ್ಟೇ ನಾನು ಯಾವಾಗ್ಲೂ ಅನ್ಕೊಳ್ತೀನಿ ಫೋಟೋ ಇದೆ ಬಟ್ ನನ್ ಫೋಟೋನ ಅಷ್ಟ್ ನೋಡಕ್ ಹೋಗಲ್ಲ. ನಾನ್ 10 months ಇರ್ಬೇಕಾದ್ರೆ ನನ್ ತಂದೆ ತೀರ್ಕೊಂಡಿದ್ದು. ಹ್ಮ್. ತಂದೆ ಪ್ರೀತಿ ಯಾವ ರೀತಿ ಇದೆ ಅನ್ನೋದು ನನಗ್ ಗೊತ್ತಿಲ್ಲ. ಆದ್ರೆ ನಮ್ಮ ಅಮ್ಮ ಯಾವಾಗ್ಲೂ ಹೇಳ್ತಾರೆ, ನಿಂಗ್ ತಂದೆ ಇಲ್ದೇ ಇದ್ರೆ ಏನು, ನಾನೇ ಇದೀನಿ ನಿನ್ಗೆ, ಎಲ್ಲಾನು ನಾವು ನೋಡ್ಕೋತೀವಿ ಅಂತ. ಆದ್ರೆ ತಂದೆ ಇದ್ದಾಗ ಹೆಣ್ಮಕ್ಳು ಬೆಳೆಯೋದಿದೆಯಲ್ವಾ, ಅದು ಏನು ಅಂತಂದ್ರೆ ತಂದೆ ಪ್ರೀತಿ ತುಂಬಾ ಒಂಥರ ಕಂಫರ್ಟ್ ಜಾಸ್ತಿ ಆವಾಗ. ಆದ್ರೆ ಈಗ್ಲೂನು ಕೂಡ ನನ್ಗೆ ಒಂದೊಂದ್ಸತಿ ಅನ್ಸತ್ತೆ ಅಷ್ಟೇ, ಅಯ್ಯೋ ನನ್ ಅಪ್ಪನ್ ಮಿಸ್ ಮಾಡ್ಕೊಳ್ತೀನಲ್ವಾ ಅಂತ. ಆದ್ರೆ ನನ್ ತಾಯಿ ಇದಾರಲ್ವಾ, ತಂದೆ ಸ್ಥಾನದಲ್ಲೂ ಮತ್ತೆ ಅಮ್ಮ ಸ್ಥಾನದಲ್ಲೂ ಎರಡೂ ಕಡೆ ನಿಂತ್ಕೊಂಡು ನಾನು ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಆದ್ರೆ ಯಾವಾಗಾದ್ರೂ ಸ್ಕೂಲಲ್ಲಿ ಹೋದಾಗ ಮತ್ತೆ ಈಗ್ಲೂನು ಯಾರಾದ್ರೂ ನನ್ ಪೋಸ್ಟ್ ಗಳನ್ನ ನೋಡಿದಾಗ ತಂದೆನ ತಪ್ಕೊಂಡಿರೋದಾಗಿರ್ಬೋದು, ಮತ್ತೆ ತಂದೆಯಿಂದ ಮಗಳಿಗೆ ಕನ್ಯಾದಾನ ಮಾಡೋದೆಲ್ಲ ನೋಡಿದಾಗ ತುಂಬಾ ಹತ್ಬಿಡ್ತೀನಿ. ಯಾಕಂದ್ರೆ ಪ್ರೀತಿನೇ ಅದು ಗೊತ್ತಿಲ್ಲ ಅಂದ್ಮೇಲೆ ಅದ್ ನಿಮ್ಗೆ ಹೇಗಿರುತ್ತೆ ಅಂತಲ್ಲ. ಸೊ ಇನ್ ಕೇಸ್ ನನ್ಗೆ ಏನಾದ್ರು ಆತರ ನೆಕ್ಸ್ಟ್ ಲೈಫ್ ಇದ್ರೆ, ಮುಂದಿನ ಜನ್ಮ ಅನ್ನೋದೊಂದಿದ್ರೆ, ನಂಗೆ ಆತರ ಒಂದು ಕಂಪ್ಲೀಟ್ ಫ್ಯಾಮಿಲಿ ಬೇಕು ಅನ್ನೋದೊಂದು ಆಸೆ ಇದೆ. ಅಂದ್ರೆ ನಮ್ಮಮ್ಮ ಹಾಗೆ ಇರ್ಬೇಕು, ಅಪ್ಪ ಒಂದ್ ಸಿಗ್ಬೇಕು ಅನ್ನೋದು. ಚಿಲ್ 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 ಸೊ ಚಿಲ್ ಚಿಲ್ ಚಿಲ್. ಐಮ್ ಗುಡ್. ಚಂದನ್ ಅವ್ರೆ, ನೀವ್ ಹೇಳ್ದ ಹಾಗೆ ಅಂದ್ರೆ ಒಂದು ಹುಡುಗಿಯರ ಲೈಫ್ ಅಲ್ಲಿ ಅಪ್ಪ ಅಂತ ಅದು ತುಂಬಾನೇ ಒಳ್ಳೆಯ ಪಾತ್ರನ ತೆಗೆದುಕೊಳ್ತಾರೆ ಅಪ್ಪ ಅನ್ನೋರು. ಯಾಕಂದ್ರೆ ಇವಾಗ ನಾವು ಮದ್ವೆ ಆಗಿ ಹೋಗ್ಬೇಕಾದ್ರೆ ಆಗಿರ್ಬೋದು, ಅಥವಾ ನಾವೊಂದು ಸ್ಪೆಷಲ್ ಬಾಂಡಿಂಗ್ ನ ನಾವು ಅಮ್ಮನ್ಕಿಂತ ಜಾಸ್ತಿ ಅಪ್ಪನಲ್ಲಿ ಇಟ್ಕೋತೀವಿ. ನೀವ್ ಹೇಳ್ತಾ ಇದ್ರೆ ನನ್ಗೆ ನಿಮ್ ಕಣ್ಣಲ್ಲಿ ನಿಮ್ ಅಪ್ಪನ ಎಷ್ಟು ಮಿಸ್ ಮಾಡ್ತೀರಾ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಬಟ್ ಅಷ್ಟೇ ಸಮನ ಈ ಸಿಚುವೇಶನ್ ಇಲ್ಲ ಅಂದ್ಮೇಲೆ ಹ್ಮ್. ಅಮ್ಮನೇ ಅಪ್ಪ ಆಗಿ ಹೌದು, ನಿಂತ್ಕೊಂಡಿರೋ ಹೌದು. ತರ ನಾವ್ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಷ್ಟೇ. ನಾನು ಅದನ್ನೇ ಹೇಳಕ್ ಹೊರಟಿದ್ದೆ. ಅಂದ್ರೆ ನಿಮ್ಗೆ ಅಪ್ಪ ಅಮ್ಮ ಎರಡೂ ಸ್ಥಾನದಲ್ಲೂ ಕೂಡ ಅಮ್ಮ ಇದ್ದು ನಿಮ್ಮನ್ನ ಇಷ್ಟು ಚೆನ್ನಾಗಿ ಬೆಳೆಸ ಎಲ್ಲದಕ್ಕೂ ಫ್ರೀಡಮ್ ಕೊಡ್ತಾರೆ. ಸೊ ಅದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಮನುಷ್ಯನಿಗೆ ನಾವು ಬೆಳಿಬೇಕು, ಅಥವಾ ಕಾರ್ಪೊರೇಟ್ ಲೈಫ್ ಅಲ್ಲಿ ಬೆಳಿಬೇಕು, ಅಥವಾ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಬೆಳಿಬೇಕು ಅಂತಂದ್ರೆ ಮನೆಯಲ್ಲಿ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಫ್ರೀಡಮ್ ಕೊಡ್ಬೇಕು. ನಿಮ್ ಮೇಲೆ ನಂಬಿಕೆ ಇಟ್ಟಾಗ ಮಾತ್ರ ನಾವ್ ಏನ್ ಅನ್ಕೊಂಡಿರ್ತೀವಿ ಅದನ್ನ ಸಾಧಿಸೋಕೆ ಒಂದು ಸಮಯ ಬರುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಅಮ್ಮ ಇದ್ದಾರೆ, ಅಪ್ಪ ಅಮ್ಮ ಎರಡೂ ಸ್ಥಾನವನ್ನ ತುಂಬಿದ್ದಾರೆ. ಅಂಡ್ ತುಂಬಾನೇ ಖುಷಿ ಆಗಿರಿ. ಖಂಡಿತವಾಗ್ಲು. ಈಗ ಚಂದನ ಅವರ ಮೂಡನ್ನ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೇಕು ಅಂತ ಅಂದ್ರೆ, ಚಂದನ ಅವರು ಇಂಟ್ರೋವರ್ಟ್ ಪರ್ಸನ್ ಅಥವಾ ಎಕ್ಸ್ಟ್ರೋವರ್ಟ್ ಪರ್ಸನ್? ಅದಕ್ಕಿಂತ ಮುಂಚೆ ಐ ವೆರಿ ಜಾವಿಯಲ್ ಪರ್ಸನ್. ನಾನು ತುಂಬಾ ಫ್ರೆಂಡ್ಲಿ. ಗೊತ್ತಾಗುತ್ತೆ ನನ್ಗೆ ಯಾರ ಹತ್ರ ಏನ್ ಮಾತಾಡ್ಬೇಕು, ಎಲ್ ಮಾತಾಡ್ಬೇಕು, ಎಷ್ಟ್ ಖರ್ಚು ಮಾಡ್ಬೇಕು ಅಂತ. ಅಮ್ಮ ಆಂಬಿವರ್ಟ್ ಪರ್ಸನ್. ಆಂಬಿವರ್ಟ್ ಅಂತಂದ್ರೆ ನೀವು ಇಂಟ್ರೋವರ್ಟ್ ಅಲ್ಲ, ಎಕ್ಸ್ಟ್ರೋವರ್ಟ್ ಅಲ್ಲ. ಕ್ಯಾಮ್ರಾ ಮುಂದೆ ಮಾತ್ರ ನಾನು ತುಂಬಾ ಮಾತಾಡ್ತೀನಿ, ಅದು ನಿಲ್ಸೋ ಅಷ್ಟು ಇದೇ ಇರಲ್ಲ. ಅದ್ ಮಾತಾಡಾದ್ಮೇಲೆ ನಾನ್ ತುಂಬಾ ಸೈಲೆಂಟ್ ಆಗ್ಬಿಡ್ತೀನಿ. ತುಂಬಾ ಜನ ಏನ್ ಅನ್ಕೊಳ್ತಾರೆ ಅಂದ್ರೆ ನಾನು ಸೈಲೆಂಟ್ ಆಗಿರೋದು ಮೂಡಿ ಅಂತ ಅನ್ಕೊಳ್ತಾರೆ. ಅದು ಮೂಡ್ ಡಿಫರ್ ಆಗೇ ಆಗುತ್ತೆ. ಇಂಟ್ರೋವರ್ಟ್ ಏಂತಕ್ಕಾಗುತ್ತೆ ಅಂತಂದ್ರೆ ನಾನು ಯಾರ ಜೊತೆ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು ಅನ್ನೋದನ್ನ ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಮಾಡ್ಕೊಳ್ತೀನಿ ಅಷ್ಟೇ. ಸೊ ದಟ್ ಈಸ್ ಇಂಟ್ರೋವರ್ಟ್. ನನ್ಗೆ ನಾನೇ ಹೋಗಿ ಮಾತಾಡ್ಸೋದು ತುಂಬಾ ಕಷ್ಟ ಆಗುತ್ತೆ. ಬಟ್ ಅವ್ರು ಮಾತಾಡ್ಸಿದಾಗ ಐ ಟಾಕ್, ಐಲ್ ಬಿ ವೆರಿ ನೈಸ್, ಬಟ್ ಐಲ್ ಬಿ ವೆರಿ ರಿಯಲ್. ನಾನು ಓ ಹಾಯ್ ಮೇಘನಾ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಬಿಟ್ಟು ಮತ್ತೆ ಹಿಂದೆ ಮೇಘನಾನಾ ಆತರ ಎಲ್ಲ ನಾನು ಮಾಡೋದಿಲ್ಲ. ನಾ ತುಂಬಾ ಶೂಟ್ ಪ್ಲೇಸ್ ಅಲ್ಲಿ ನೋಡಿದೀನಿ, ನಿಮ್ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಇವತ್ತು ನಾಳೆ ನೀವು ಸಿಕ್ಕಿದ್ರು ನಗಾಡೋದು ಇಲ್ಲ. ಲೈಕ್ ಯಾಕೆ ಈ ರೀತಿ ಎಲ್ಲ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಅದು ತುಂಬಾ ಅದೊಂದು ಡಿಫ್ರೆನ್ಸಸ್ ಚೆನ್ನಾಗಿರಲ್ಲ. ಸೊ ನನಗೆ ಇಷ್ಟ ಆಗಿಲ್ಲ ಅಂದ್ರೆ ಮುಂಚೆಯಿಂದಾನೇ ಅವಾಯ್ಡ್ ಮಾಡ್ಬಿಡ್ತೀನಿ. ಬಟ್ ಇವತ್ತು ಮಾತಾಡಿ ಮತ್ತೆ ನಾಳೆ ಅವಾಯ್ಡ್ ಮಾಡೋದು ಐ ಡೋಂಟ್ ಡೂ ದಟ್. ಐ ಆಂಬಿವರ್ಟ್ ಪರ್ಸನ್. ಯು ಕ್ಯಾನ್. ಚಂದನ ಅವರ ಲೈಫ್ ಅಲ್ಲಿ ಒಂದು ಟ್ರಾಜಿಡಿ ಇನ್ಸಿಡೆಂಟ್ ನಡೆದಿದ್ಯಾ? ಹೌದು, ಬೇಕಾದಷ್ಟು ಟ್ರಾಜಿಡಿಗಳು ನಡೆದಿದೆ. ವರ್ಕ್ ಲೈಫ್ ಅಲ್ಲಿ ನಡೆದಿರುವಂತ ಟ್ರಾಜಿಡಿಗಳು ಐ ಆಮ್ ವೆರಿ ಸ್ಟ್ರಾಂಗ್ ಪರ್ಸನ್, ಸೊ ದಟ್ ಐ ಕ್ಯಾನ್ ಟೇಕ್ ಇಟ್. ಅದನ್ನ ಏನು ಇದಾಗಲ್ಲ. ಬಟ್ ಪರ್ಸನಲ್ ಲೈಫ್ ಅಲ್ಲಿ ನಮ್ಮೆಲ್ರಿಗೂ ಬ್ರೇಕಪ್ಸ್ ಆಗೇ ಆಗತ್ತೆ. ಆ ಬ್ರೇಕಪ್ ನನ್ನ ತುಂಬಾ ಚೇಂಜ್ ಮಾಡ್ತು. ನನ್ಗಿನ್ನೂ ನೆನ್ಪಿದೆ, ಒಂದು ಪರ್ಸನ್ ನಾವು ಎಷ್ಟು ಹಚ್ಕೊಂಡ್ಬಿಟ್ಟಿರ್ತೀವಿ ಅಂತಂದ್ರೆ ಅವ್ರಿಲ್ದೆ ನಮ್ಗ್ ಜೀವನ ಇಲ್ಲ ಅನ್ನೋ ಒಂದು ಸ್ಟೇಜಿಗೆ ಬಂದಿರ್ತೀವಿ. ಮೋಸ್ಟ್ಲಿ ಇವತ್ತು ಎಲ್ಲ ಕೇಳ್ತಾರೆ, ಯಾಕೆ ನೀನ್ ಮದ್ವೆ ಆಗ್ತಿಲ್ಲ ಅಂತ. ಆ ಒಂದು ಸ್ಟೇಜ್ ಅಲ್ಲಿ ಮದ್ವೆ ಹತ್ರ ಬಂದು, ಅಂದ್ರೆ ಏನು ಡೇಟ್ಸ್ ಎಲ್ಲ ಏನು ಫಿಕ್ಸ್ ಆಗೋ ತರ ಏನೋ ಆಗ್ಲಿಲ್ಲ. ಅಪ್ಪ ಅಮ್ಮ ಎಲ್ಲ ಮಾತಾಡ್ಕೊಂಡು ಎಲ್ಲ ಫಿಕ್ಸ್ ಆಗಿ ಮದ್ವೆ ಹತ್ರ ಬಂದು, ನಾವ್ ಆ ಪರ್ಸನ್ ಎಷ್ಟು ನಂಬಿರ್ತೀವಿ ಅಂತಂದ್ರೆ, ನಾನ್ ತುಂಬಾ ಕನ್ಸ್ಕೊಂಡಿದ್ದೆ, ನನ್ ಮದ್ವೆ ಆಗ್ಬೇಕು, ನನ್ 3 ಮಕ್ಳು ಮಾಡ್ಕೋಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಎಲ್ಲಾನು ಅಂತ. ಆ ಒಂದು ಟಫ್ ಟೈಮ್ ಬರುತ್ತೆ. ಎಲ್ಲಾ ಹುಡುಗನೂ ಅಷ್ಟೇ, ಇಷ್ಟಪಟ್ಟು ಹುಡುಗಿಗೆ ಸ್ಟ್ಯಾಂಡ್ ತಗೋಬೇಕು. ಅಂದ್ರೆ ಇವಳು ನನ್ ನಂಬಿ ಬರ್ತಿದ್ದಾಳೆ, ಮುಂದೆ ಹೇಗೆ ಅದು ಇದು ಅಂತ ನಾವು ತುಂಬಾ ನಂಬಿಡ್ತೀವಿ. ಹೆಣ್ಮಕ್ಳೇ ಹಾಗೆ ಆಯ್ತಾ, ನಾವು ನಂಬಿಡ್ತೀವಿ. ಆ ಒಂದು ಸಿಚುವೇಶನ್ ಅಲ್ಲಿ ಅಂದ್ರೆ ನಾವು ಅವ್ರಿಗೆ ನೀವು ಕಾರ್ ಕೊಡ್ಸಿ, ಬೈಕ್ ಕೊಡ್ಸಿ, ಇಲ್ಲ ನನ್ಗೆ ಅದನ್ ಮಾಡು ಇದನ್ ಮಾಡು ಅಂತ ಏನು ಕೇಳಲ್ಲ. ನಾವ್ ಕೇಳೋದೊಂದೇ, ನನ್ನ ಕಷ್ಟ ಬಂದಾಗ, ನನಗ್ ನೀನ್ ಬೇಕು ಅಂದಾಗ ಸ್ಟ್ಯಾಂಡ್ ತಗೋಬೇಕು ಅಂತ.
ಆ ಟೈಮಲ್ಲಿ ಆ ವ್ಯಕ್ತಿ ನನಗೆ ಸ್ಟ್ಯಾಂಡ್ ತಗೊಂಡ್ಲಿಲ್ಲ. ನನ್ನ ಸ್ಟ್ಯಾಂಡ್ ತಗೊಂಡ್ಲಿಲ್ಲ. ನಾನ್ ಯಾರು ಅಂತಾನೆ ಗೊತ್ತಿಲ್ಲ ತರ ಸೈಲೆಂಟ್ ಆಗ್ಬಿಟ್ರು ಅವ್ರು. ಅಂದ್ರೆ ಹೂನು ಅನ್ಲಿಲ್ಲ, ಹೂನು ಅಂದಿಲ್ಲ. ಅವ್ರ ಪೇರೆಂಟ್ಸ್ ನ ಅವ್ರು ಚೂಸ್ ಮಾಡ್ಕೊಂಡ್ರು. ಹಾಗೆ ನನ್ನ ಪೇರೆಂಟ್ಸ್ ನ ನಾನ್ ಚೂಸ್ ಮಾಡ್ಕೊಂಡೆ. ಇದುವರೆಗೂ ನಮ್ಮಿಬ್ರ ಮಧ್ಯೆ ಆತರ ಏನು ಕಾನ್ವರ್ಸೇಷನ್ ಅದೇನೂ ಆಗಿಲ್ಲ. ಬಟ್ ನಾನು ತುಂಬಾ ಇಷ್ಟಪಟ್ಟಿದ್ದೆ. ಯಾವ ಲೆವೆಲ್ ಅಲ್ಲಿ ಇಷ್ಟಪಟ್ಟಿದ್ದೆ ಅಂತಂದ್ರೆ ಅದರಿಂದ ಹೊರಗಡೆ ಬರೋದಕ್ಕೆ ನನ್ಗೆ 3 ವರ್ಷ ಬೇಕಾಯ್ತು. ಅಂದ್ರೆ ಆ ಪೇನ್ ಇದೆಯಲ್ವಾ, ಅದು ಶತ್ರುಗೂ ಬೇಡ. ಸೊ ಅಷ್ಟು ಇಡೀ ಫ್ಯಾಮಿಲಿ ನೋವು ಅನ್ಭವಿಸಿದೀವಿ ನಾವು. ಇನ್ನು ನಮ್ಮಮ್ಮ ಹೇಳ್ತಾರೆ, ನೀನ್ ಮದ್ವೆ ಆಗದಿರೋದಕ್ ಕಾರಣ ಆ ಇನ್ಸಿಡೆಂಟಾ ಅಂತ ಹೇಳ್ದೆ. ಇಲ್ಲ, ಆತರ ಅಲ್ಲ. ನನಗೆ ಆಸೆ ಹೊರಟೋಯ್ತು. ಯಾಕಂದ್ರೆ ಲೈಫಲ್ಲಿ ಒಂದ್ಸತಿ ನಾವ್ ಇಷ್ಟಪಡ್ತೀವಿ, ನಾವ್ ಮದ್ವೆ ಆಗ್ಬೇಕು, ನನ್ ಸಂಸಾರ ಸ್ಟಾರ್ಟ್ ಮಾಡ್ಬೇಕು, ಹಾಗೆ ಹೀಗೆ ಅಂತೆಲ್ಲ. ಅದಾದ್ಮೇಲೆ ನನಗ್ ಮತ್ತೆ ನನ್ ಪ್ರೀತಿ ಮಾಡ್ಬೇಕು, ಇಲ್ಲ ನಾನು ಯಾರನ್ನಾದ್ರೂ ಮಾತಾಡ್ಸ್ಬೇಕು, ನಾನು ಎಲ್ಲಾದ್ರೂ ಹೊರಗಡೆ ಡೇಟ್ ಹೋಗ್ಬೇಕು ಅಂತ ನನಗೆ ಅನ್ಸೋದೇ ಇಲ್ಲ. ನೀವು ನಂಬಲ್ಲ, ತುಂಬಾ ಜನ ಹೇಳ್ತಾರೆ ನೀನ್ ಹುಡುಗರ್ನ ಹೇಟ್ ಮಾಡ್ತೀಯ ಅಂತ. ಖಂಡಿತವಾಗ್ಲೂ ಅಲ್ಲ. ಎಲ್ಲಾ ಹುಡುಗರು ಡಿಫ್ರೆಂಟ್ ಇರ್ತಾರೆ. ಎಲ್ಲಾರು ಒಳ್ಳೊಳ್ಳೆ ಅಂದ್ರೆ ಒಂದ್ ಹುಡ್ಗ ಇದ್ದಂಗೆ ಇನ್ನೊಂದ್ ಹುಡ್ಗ ಇರಲ್ಲ. ನನ್ಗೆ ಆಸೆಗಳು ನುಚ್ಚು ನೂರಾಗುತ್ತೆ ಅಷ್ಟೇ. ಅಂದ್ರೆ ಆ ಮನ್ಸು ಒಂದ್ಸತಿ ಹೊಡೆದೋದ್ಮೇಲೆ ಮತ್ತೆ ಮನ್ಮಥ ಬಂದ್ರು ನನ್ಗೆ ಐ ಡೋಂಟ್ ಫೀಲ್ ಲೈಕ್ ಐ ನೀಡ್ ಟು ಡೇಟ್, ಐ ನೀಡ್ ಟು ಗೆಟ್ ಮ್ಯಾರಿಡ್ ಅಂತ ಆಸೆಗಳಿದ್ದಾಗ ನನ್ಗೆ ಅದ ಸಿಗ್ಲಿಲ್ಲ. ಸೊ ಇವಾಗ ನನಗೆ ಬೇಕು ಅಂತ ಏನು ಅನ್ಸಲ್ಲ. ನಾನ್ ಇವಾಗ ಫೋಕಸ್ ಮಾಡ್ಕೊಂಡಿರೋದು ನನ್ ಕರಿಯರ್ ಒಂದು ಗ್ರೋತ್ ಅಷ್ಟೇ. ಆದ್ರೆ ಹೆಣ್ಮಕ್ಳು ನಾವು ತುಂಬಾ ಚೇಂಜ್ ಆಗೋದು ಬ್ರೇಕಪ್ ಆದ್ಮೇಲೆ. ಹೌದು. ಸೊ ಇದನ್ನ ನಮ್ಮಮ್ಮ ಹೇಳ್ತಾರೆ, ನೀನ್ ಎಲ್ಲೂ ರಿವೀಲ್ ಮಾಡ್ಬೇಡ, ಇದೆಲ್ಲ ಹೇಳ್ಬೇಡ ಅಂತ. ಆತರ ಏನಿಲ್ಲ. ಎಷ್ಟೊಂದ್ ಜನಕ್ಕೆ ಮದ್ವೆ ಮಂಟಪದಲ್ಲೇ ಮದ್ವೆ ಮುರ್ದಿರುತ್ತೆ. ಥ್ಯಾಂಕ್ ಗಾಡ್ ನಂಗೆ ಆತರ ಆಗಿಲ್ಲ. ಆದ್ರೆ ನಾನ್ ಇವಾಗ್ಲೂ ಈ ದೇವ್ರನ್ನ ಏನ್ ಥ್ಯಾಂಕ್ ಮಾಡ್ತೀನಿ ಗೊತ್ತಾ, ಒಳ್ಳೇದಾಯ್ತು ಅದ್ ಅವತ್ ಆಗಿದ್ದು. ಹೌದು. ನಾನೇನಾದ್ರೂ ಮದ್ವೆ ಆದ್ಮೇಲೆ ಆತರ ಆಗಿದ್ದಿದ್ರೆ ಏನಾಗ್ಬೇಕಾಗಿತ್ತು? ಆವಾಗ್ಲೇ ಹುಡುಗ ನನ್ಗೆ ಆತರ ಸ್ಟ್ಯಾಂಡ್ ತಗೊಂಡ್ಲಿಲ್ಲ, ಇವಾಗ ಏನಾಗ್ಬೇಕಾಗಿತ್ತು? ನಾನೇನು ನಾನು ಇದುವರೆಗೂ ನಾನು ಹೇಳ್ತೀನಿ ಗೊತ್ತಾ, ನನ್ನ ಲೈಫ್ ಅಲ್ಲಿ ಒಂದು ಪ್ರೌಡ್ ಆಗಿ ಏನ್ ಹೇಳ್ತೀನಿ ಗೊತ್ತಾ, ನಾನು ಒಂದು ಡಬಲ್ ಡೇಟಿಂಗ್ ಮಾಡಿಲ್ಲ, ಒಬ್ರಿಗೂ ಮೋಸ ಮಾಡಿಲ್ಲ, ಸುಳ್ಳುಗಳು ಹೇಳಿ ಅಂತೂ ನಾನು ಅಂದ್ರೆ ಸಂಬಂಧಗಳನ್ನ ಕಟ್ಟೋದಕ್ ಹೋಗೇ ಇಲ್ಲ. ಸೊ ಎಲ್ಲಾ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ, ಎಂಡ್ ಆಗಿದ್ದು ಅಲ್ಲಿಂದಾನೆ. ಸೊ ಇಟ್ಸ್ ಫೈನ್. ದೇವ್ರೆಲ್ಲೋ ಒಂದ್ ಕಡೆ ಕಾಪಾಡ್ತಾನೆ ಅಂತ. ಅದು ನನ್ನ ಲೈಫಲ್ಲಿ ನನ್ನ ತುಂಬಾ ಪಾಲಿಶ್ ಮಾಡ್ತು. ದಟ್ ಐ ಕ್ಯಾನ್ ಸೇ. ಓಕೆ. ನೀವು ಇವಾಗ ನಿಮ್ ಹೇಳಿದ್ರಿ ಈ ತರ ಬ್ರೇಕಪ್ ಆಯ್ತು, ಹರ್ಟ್ ಆಯ್ತು ಅಂತ ಹೇಳ್ಕೊಂಡು, ಸೊ ಇನ್ನ ಟಚ್ ಅಲ್ಲಿ ಇದ್ದೀರಾ? ಟಚ್ ಅಲ್ಲಿ ಇಲ್ಲ. ಬಟ್ ಒಂದು ನನಗೆ ಏನ್ ಅನ್ಸುತ್ತೆ ಗೊತ್ತಾ, ನಾವ್ ಹೆಣ್ಮಕ್ಳೇ ಆಗ್ಲಿ ಗಂಡ್ಮಕ್ಳೇ ಆಗ್ಲಿ, ಆಯ್ತಾ, ನಾವು ತುಂಬಾ ಇಷ್ಟಪಡ್ತೀವಿ, ಎಷ್ಟು ಲವ್ ಮಾಡಿರ್ತೀವಿ. ನೀವು ಹಾಕಿ, ಇನ್ವೆಸ್ಟ್ಮೆಂಟ್ ಹಾಕಿ. ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ನೀವು ನಿಮ್ಮ ಮನ್ಸಿಂದ ಅವ್ರನ್ನ ಲವ್ ಮಾಡಿ. ದೇವರು ಖಂಡಿತವಾಗ್ಲೂ ನೋಡ್ಕೋತಾನೆ ಅನ್ನೋದಕ್ಕೆ ನಾನೇ ಎಕ್ಸಾಂಪಲ್. ನನಗೆ ನೋವು ಮಾಡಿದವ್ರು ಎಲ್ಲರೂ ವಾಪಸ್ ಬಂದಿದ್ದಾರೆ ಮೇಘನಾ. ಐ ಆಮ್ ಸೇಯಿಂಗ್ ಎಲ್ಲರೂ ವಾಪಸ್ ಬಂದಿದ್ದಾರೆ. ಇವಾಗ್ಲೂ ಕೂಡ ದಟ್ ಗೈ ಹ್ಯಾಸ್ ಕಮ್ ಬ್ಯಾಕ್ ಅಂಡ್ ಇಸ್ ಲೈಕ್ ಐ ಆಮ್ ರಿಯಲಿ ಸಾರಿ, ನಾನು ಅವತ್ತು ನಿಮ್ಗೆ ಹಂಗ್ ಮಾಡ್ಬಾರ್ದಾಗಿತ್ತು, ನಾನು ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟಿದೆ, ನನ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ, ಹಾಗೆ ಹೀಗೆ ಅಂತ. ನಾನ್ ಹೇಳಿದ್ ಒಂದೇ, ಬೇಕು ಅಂದಾಗ ನೀನ್ ಸ್ಟ್ಯಾಂಡ್ ತಗೊಳಕ್ ಆಗಿಲ್ಲ. ಸೊ ಇವತ್ತು ನನ್ಗೆ ಯಾವ ಇಂಟ್ರೆಸ್ಟ್ ಕೂಡ ಇಲ್ಲ ಮಾತಾಡೋದಕ್ಕೆ. ಮದ್ವೆ ಆಗಿರೋರ್ನ ಚೆನ್ನಾಗ್ ನೋಡ್ಕೊಳ್ಳಿ, ದಯವಿಟ್ಟು ಇದಾದ್ಮೇಲೆ ನಾನು ಮೆಸೇಜ್ ಮಾಡ್ಬೇಡಿ ಅಂತ. ಅಂದ್ರೆ ಅವ್ರು ಹೇಳೋದ್ ಒಂದೇ, ಸಾರಿ ಕೇಳೋದಕ್ ಏನಂತ ಬೇಕಾ ಸಾರಿ? ಒಂದ್ಸತಿ ಆ ಮನ್ಸು ಹೊಡೆದೋದ್ಮೇಲೆ ಮತ್ತೆ ಅದನ್ನ ಜೋಡ್ಸುದ್ರು ಕೂಡ ಮತ್ತೆ ನಮ್ಗ ಒಂದು ಇಂಟ್ರೆಸ್ಟ್ ಆಗ್ಲಿ ಮತ್ತೆ ನಂಬಿಕೆ ಆಗ್ಲಿ ಬರಲ್ಲ. ಇವತ್ತು ಒಳ್ಳೆ ಹುಡುಗ ಬಂದ್ರು ಅವ್ರನ್ನ ಮಾತಾಡ್ಸ್ಬೇಕು ಅಂತ ನನ್ಗೆ ಅನ್ಸಲ್ಲ. ಯಾಕೆ ಅಂದ್ರೆ ಇವನು ಅದೇ ರೀತಿ ಮಾಡಿದ್ರೆ ಏನ್ ಮಾಡೋದು? ಒಂದು ರೀತಿಯ ಭಯ, ಒಂದ್ ರೀತಿ ಭಯ. ಇವನು ಅದೇ ರೀತಿ ಮಾಡಿದ್ರೆ ಏನ್ ಮಾಡೋದು? ಯಾಕಂದ್ರೆ 1000 ಜನ ಹೇಳ್ಬೋದು, ಆಯ್ತಾ, ಐ ಲವ್ ಯು, ನಾನು ಹಿಂಗ ಅದು ಮಾಡ್ತೀನಿ ನಿಂಗೆ ಅದು ಕೊಡಿಸ್ತೀನಿ, ಅದೆಲ್ಲ ನಮ್ಗೆ ಏನೂ ಬೇಕಾಗಲ್ಲ. ನನಗೆ ಪ್ರಾಬ್ಲಮ್ ಇರ್ಬೇಕಾದ್ರೆ ನೀ ನನ್ ಜೊತೆ ನಿಂತ್ಕೊಳ್ತೀಯಾ? ಅಷ್ಟೇ ಬೇಕಾಗೋದು. ಎಷ್ಟ್ ಜನ ನಿಂತ್ಕೊಳ್ತಾರೆ? ಯಾರು ನಿಂತ್ಕೊಳಲ್ಲ. ನಾವ್ ಆ ಪ್ರಾಬ್ಲಮ್, ಅದೇ ಆಪೋಸಿಟ್ ಪರ್ಸನ್ ಒಂದು ಸಮಸ್ಯೆಲಿ ಇದಾರೆ ಅಂತಂದ್ರೆ, ನಾವು ಹುಡುಗಿರು, ನನ್ನ ಫ್ರೆಂಡ್ಸ್ ಗಳು ಕೂಡ ನೋಡಿದೀನಿ, ನಿಂತ್ಕೊಳ್ಳೋದನ್ನ ನಾನು ತುಂಬಾ ನೋಡಿದೀನಿ. ಆದ್ರೆ ಯಾಕೆ ಸೋಷಿಯಲ್ ಮೀಡಿಯಾಲಿ ಹೆಣ್ಮಕ್ಳನ್ನೇ ರಿವರ್ಸ್ ಆಗಿ ತೋರಿಸ್ತಿದ್ದಾರೆ? ಹಂಗಂದ್ಬಿಟ್ಟು ನಾನು ಗಂಡ್ಮಕ್ಳು ಒಳ್ಳೆಯವರು ಹೆಣ್ಮಕ್ಳು ಕೆಟ್ಟವರು ಅಂತ ಹೇಳ್ತಿಲ್ಲ. ಇಬ್ಬರದು ಈ 50-50% ಇದೆ, ಆಯ್ತಾ. ಫೆಮಿನಿಸಮ್ ಆಗಿರ್ಬೋದು, ಇಲ್ಲ ಇದಾಗಿರ್ಬೋದು. ಆದ್ರೆ ಒಂದು ಬ್ರೇಕಪ್ ಆದಾಗ 2 ಕಡೆಯಿಂದಾನು ಮಿಸ್ಟೇಕ್ ಆಗಿರುತ್ತೆ. ಸಮ್ಟೈಮ್ಸ್ ಹುಡುಗನ್ ಕಡೆಯಿಂದಾನೇ ಮಿಸ್ಟೇಕ್ ಆಗಿರುತ್ತೆ, ಆದ್ರೆ ಸಮಾಜ ಅದನ್ನ ಮುಚ್ಚಾಕ್ಬಿಡುತ್ತೆ. ಎಕ್ಸಾಂಪಲ್ ಅಂದೇ ತಗೊಳ್ಳಿ, ನಾವ್ ಇಡೀ ಫ್ಯಾಮಿಲಿ ಏನೋ ತಪ್ಪು ಮಾಡಿಲ್ಲ, ನಾವ್ ಅವ್ರಿಗೆ ಹೋಗೂ ಇಲ್ಲ ನೀವ್ ಇದ್ ಮಾಡ್ಬೇಕು ಅಂತ. ಅವ್ರೆ ಎಲ್ಲ ಹತ್ರ ಬರೋದು ಕ್ಯಾನ್ಸಲ್ ಆಗೋದು, ಈ ತರ ಆಗಿ ನನಗೆ ಇಂಟ್ರೆಸ್ಟೇ ಹೊರಟೋಯ್ತು. ನನಗ್ ಬೇಡವೇ ಬೇಡ ಅಂತ ಸಿಚುವೇಶನ್ ಬರತ್ತಾ. ಒಂದು 35-40ಕ್ಕೆ ಬೇಕಾದ್ರೆ ಮಕ್ಳನ್ನ ಅಡಾಪ್ಟ್ ಮಾಡ್ಕೊಂಡು ನಾನು ಜೀವನ ಮಾಡ್ತೀನಿ. ಅದರ್ವೈಸ್ ಐ ವಿಲ್ ಬಿ ಅ ಗ್ರೇಟ್ ಮದರ್, ಬಟ್ ಐ ಡೋಂಟ್ ವಾಂಟ್ ಗೆಟ್ ಮ್ಯಾರಿಡ್ ಅಂತ ಹೇಳ್ತಿರೋದು ನನಗೆ ಗಂಡು ಸಿಕ್ತಿಲ್ಲ ಅಂತಲ್ಲ. ನನಗೆ ಆ ಒಂದು ಆಸೆಗಳು ಹೊರಟೋಯ್ತು ಆ ಬ್ರೇಕಪ್ ಆದ್ಮೇಲೆ. ಅದಕ್ಕೆ ಇವಾಗ್ಲೂ ಕೂಡ ದೇಶ ಸುತ್ತೋದು, ಮತ್ತೆ ಒಳ್ಳೆ ಬಟ್ಟೆಗಳು ಹಾಕೋದು, ಕೆಲಸ ಮಾಡೋದು, ಮನೆಗ್ ಬರೋದು, ಅಷ್ಟೇ ಜೀವನ. ಬೇರೆ ಇನ್ನೇನೋ ನಾನು ಕಟ್ಕೊಂಡು. ಇದೇ ಹೆಣ್ಮಕ್ಳು ಕೂಡ ಮಾಡ್ಬೇಕು. ಯು ಹ್ಯಾವ್ ಟು ಬಿ ರಿಯಲಿ ಇಂಡಿಪೆಂಡೆಂಟ್. ನೀವು ಎಷ್ಟು ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತಂದ್ರೆ, ನಾಳೆ ದಿನ ಮದ್ವೆ ಆಗಿ 15 ವರ್ಷ ನೀವು ಜೊತೆಲಿದ್ರು ಕೂಡ ಡಿವೋರ್ಸ್ ಆಗ್ಬೇಕು ಅಂತ ಬಂದಾಗ ನೀವು ಆ ಮಗುನ್ ತಗೊಂಡ್ ಹೊರಗಡೆ ಬರ್ಬೇಕು.
ಒಂದ್ಸತಿ ಮನಸ್ತಾಪ ಬಂದ್ರೆ ಅದರಲ್ಲೂ ಈಗಿನ ಜನರೇಷನ್ ಅಲ್ಲಂತೂ ಒಂದು 3-4 ಫೈಟ್ಗೆನೆ ಡಿವೋರ್ಸ್ ಅಂತ ಹೇಳ್ತಾರೆ. ಸೊ ನೀವು ಆ ಒಂದು ಸಿಚುವೇಶನ್ ನ ಹ್ಯಾಂಡಲ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಟ್ಲೀಸ್ಟ್ ಒಂದ್ ಸ್ವಲ್ಪನಾದ್ರೂ ಇರ್ಬೇಕು. ಯು ಹ್ಯಾವ್ ಟು ಬಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದಿರೋ ಅದು ನಿಮ್ಮ ಅಪ್ಪ ಅಮ್ಮ ಹೆಸರಲ್ಲಿ ಮಾಡಿ, ನಿಮ್ ಹೆಸರಲ್ಲಿ ಮಾಡಿ. ನಿಮ್ನ ನಿಜವಾಗ್ಲೂ ಇಷ್ಟಪಡೋ ಅಂತ ಹುಡುಗ ಖಂಡಿತವಾಗ್ಲೂ ಹಿ ವಿಲ್ ಕಮ್. ಮೇ ಬಿ ನಾಟ್ ಟುಡೇ, ಡೆಫಿನೆಟ್ಲಿ ಟುಮಾರೋ. ಅಷ್ಟೇ. ನಾನ್ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಕೇಳ್ಬೇಕಂತ ಇದ್ದೆ, ಅಂದ್ರೆ 30 ಬಟ್ ಸ್ಟಿಲ್ ಯುವರ್ ಸಿಂಗಲ್ ಅಂತ ಹೇಳ್ಕೊಂಡು, ಬಟ್ ನಂಗೆ ಇವಾಗ ಆನ್ಸರ್ ಸಿಕ್ತು. ಬಟ್ ನೀವ್ ಹೇಳಿದ್ದು ನಿಜ. ಯಾಕಂತಂದ್ರೆ ಇವಾಗ ನನ್ನ ಅಪ್ಪ ಅಮ್ಮನ ಕಾಲದಲ್ಲಿ ಅಥವಾ ನಿಮ್ಮ ಅಪ್ಪ ಅಮ್ಮನ ಕಾಲದಲ್ಲಿ ನೋಡಬಹುದು, ಅವಾಗಿನ ಒಂದು ಪೇರೆಂಟ್ಸ್ ಮಧ್ಯೆ ಅಥವಾ ಕಪಲ್ ಮಧ್ಯೆ ಇರುವಂತ ಅಂಡರ್ಸ್ಟ್ಯಾಂಡಿಂಗ್ ಇವಾಗ ನೋಡಲ್ಲ ನಾವು. ಇವಾಗ ಮದ್ವೆ ಅಂದ್ರೇನೆ ಒಂಥರ ಭಯ ಆಗತ್ತೆ, ಹೇಗೋ ಏನೋ ನಾವ್ ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನುವಂತ ಸಿಚುವೇಶನ್ ಇವಾಗ 2025ರಲ್ಲಿ ಬಂದಿದೆ. ಅಂಡ್ ನೀವ್ ಹೇಳಿದ್ ನೋಡಿದ್ರೆ ಎಲ್ಲಾ ಹುಡುಗಿರ ಒಂದು ಮನಸ್ಸನ್ನ ಮುಟ್ಕೊಂಡು ಹೋಗಿ ಎಲ್ಲಾರ್ದು ಒಂದು ಒಪಿನಿಯನ್ ಬಂದು ಇಲ್ಲಿ ಹೇಳ್ದಂಗಿತ್ತು. ಹೌದು. ಅಂದ್ರೆ ಏನ್ ಗೊತ್ತಾ, ನಾನ್ ಬಿಲೀವ್ ಮಾಡೋದ್ ಒಂದೇ, ಮದ್ವೆ ಲೇಟ್ ಆಗಾದ್ರೂ ಪರವಾಗಿಲ್ಲ, ಒಂದು ಪಾರ್ಟ್ನರ್ ಜೊತೆನೆ ಜೀವನ ಮಾಡ್ಬೇಕು. ಮದ್ವೆ ಆಗಿ ಡಿವೋರ್ಸ್ ತಗೊಳ್ಳೋದು ದಟ್ಸ್ ನಾಟ್ ಮೈ ಕ್ರೈಟೀರಿಯಾ ಅಂಡ್ ದಟ್ಸ್ ನಾಟ್ ಮೈ ಟೈಪ್. ಸೊ ನಾನು ಇವಾಗ ನಾನು ಯಾರನ್ನೂ ಡೇಟ್ ಮಾಡೋದಕ್ಕೂ ಆ ಸ್ಟೇಜ್ ಅಲ್ಲೂ ಇಲ್ಲ, ನಾನು ಹೋಗಿ ಮದ್ವೆ ಪ್ರಪೋಸಲ್ ನೋಡೋ ಅಂತ ಸ್ಟೇಜ್ ಅಲ್ಲೂ ಇಲ್ಲ. ನನಗೆ ಯಾರು ಬೇಡ. ನನಗೆ ಇವಾಗಿರೋದು ನನ್ನ ಕರಿಯರ್ ನಾನು ಗ್ರೋ ಮಾಡ್ತಾ ಇದ್ದೀನಿ. ಸೊ ಯಾವ ಟೈಮ್ ಅಲ್ಲಿ ದೇವ್ರು ನನ್ಗಂತ ಇರೋದನ್ನ ಕಳಿಸ್ತಾನೋ ಆ ಟೈಮಲ್ಲಿ ಅದೇ ಆಗ್ಲಿ. ಬಿಕಾಸ್ ನಾನು ಹೋಗಿ ಮರ ಸುತ್ತೋದು, ನೀನೇನ್ ಮಾಡ್ತಿದ್ಯಾ, ನೀನೆಲ್ಲಿದ್ಯಾ ಅದೆಲ್ಲ ಕೇಳೋದು ನನಗೆ ನಿಜವಲ್ಲೂ ಆ ಟೈಮ್ ಇಲ್ಲ. ಸೊ ಆ ಟೈಮ್ ಬಂದಾಗ ದೇವ್ರು ಹೇಗೋ ಒಂದ್ ಕಡೆ ಕಳಿಸ್ತಾನೆ. ಇಲ್ಲ ಆ ಟೈಮ್ ಬಂದಿಲ್ಲ ಅಂದ್ರೂ ಐ ಆಮ್ ವೆಲ್ ಅಂಡ್ ಗುಡ್. ಐ ಆಮ್ ಜಸ್ಟ್ ಲೀಡಿಂಗ್ ಮೈ ಲೈಫ್. ಏನ್ ಆಗ್ಬೇಕು, ವಾಟ್ ಎವರ್ ಇಸ್ ಮೆಂಟ್ ಟು ಬಿ, ಇಟ್ ವಿಲ್ ಹ್ಯಾಪನ್ ಅಟ್ ದ ರೈಟ್ ಟೈಮ್. ಸೂಪರ್. ಅಂಡ್ ಚಂದನಾ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ, ಅಂದ್ರೆ ಜಾಸ್ತಿ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ ಅಂತ ಅನ್ಕೋತೀನಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ದಿನಾಲೂ ಕೂಡ ಒಂದು ರೀತಿಯ ಇನ್ಫಾರ್ಮೇಶನ್ ಆಗಿರುವಂತಹ ವಿಡಿಯೋಸ್ ನ ನೀವು ಪೋಸ್ಟ್ ಮಾಡ್ತೀರಾ. ಸೊ ಅದ್ರ ಬಗ್ಗೆ ಹೇಳಿ. ಸೊ ಇನ್ಸ್ಟಾಗ್ರಾಮ್ ಅಂತ ಬಂದಾಗ 2020 ಲಾಕ್ಡೌನ್ ಆಯ್ತು ಗೊತ್ತಾ. ಸೊ ಅಲ್ಲಿ ನನ್ಗೆ ಕೆಲಸಗಳೆಲ್ಲ ನಮ್ ಇಂಡಸ್ಟ್ರಿಯಲ್ ಸ್ಟಾಪ್ ಆದಾಗ ನನ್ಗೆ ಇನ್ಸ್ಟಾಗ್ರಾಮೇ ನನಗೆ ಇನ್ನೊಂದು ದಾರಿನ ಮಾಡ್ಕೊಟ್ಟಿದ್ದು. ಸೊ ಇನ್ಸ್ಟಾಗ್ರಾಮ್ ಇಸ್ ಲೈಕ್ ನನ್ ದೇವ್ರ ತರ. ಅದು ಎಲ್ಲಾರು ಯಾವ ರೀತಿ ಯೂಸ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ, ಬಟ್ ಸೋಷಿಯಲ್ ಮೀಡಿಯಾನ ನಾವು ಒಂದು ಸ್ಪೀಕರ್ ಆಗಿ ಯೂಸ್ ಮಾಡ್ಕೊಳ್ತೀವಿ. ತುಂಬಾ ಸಾವಿರ ಜನ ನಿಮ್ಮನ್ನ ನೋಡ್ತಿರ್ತಾರೆ. ನಿಮ್ಮಿಂದ ಅವ್ರಿಗೆ ಏನು ಉಪಯೋಗ ಆಗುತ್ತೆ ಅಂದ್ರೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಆದ್ರೆ 1,000 ಜನ ನೋಡ್ತಿದ್ದಾರೆ ಅಂತಂದ್ರೆ ಲೆಟ್ ದ ಪಾಸಿಟಿವ್ ಥಿಂಗ್ಸ್ ಬಿ ಆನ್ ಸೈಡ್. ಸೊ ಎಲ್ಲಾ ಬಿಗ್ ಬ್ರಾಂಡ್ಸ್ಗೂ ಪ್ರಮೋಷನ್ಸ್ ಮಾಡ್ತೀನಿ ನಾನು. ಈ ಬ್ರಾಂಡ್ಸ್ ಇಲ್ಲ, ನಂಗೆಲ್ಲ ಪ್ರತಿಯೊಂದು ಬ್ರಾಂಡ್ಸ್ ಪ್ರಮೋಷನ್ಸ್ ಮಾಡ್ತೀನಿ. ಅಂಡ್ ಪ್ರತಿಯೊಂದನ್ನು ಕೂಡ ಇಷ್ಟು ಚಾರ್ಜಸ್ ಅಂತ ಇದ್ದೇ ಇರುತ್ತೆ. ಆಮೇಲೆ ಇನ್ಸ್ಟಾಗ್ರಾಮ್ ಇಂದ ನನ್ಗೆ ಬೇಕಾದಷ್ಟು ವರ್ಕ್ ಆಪರ್ಚುನಿಟೀಸ್ ಬರುತ್ತೆ. ಅಂಡ್ ಎವ್ರಿ ಡೇ ಏನಕ್ಕೆ ಆಕ್ಟಿವ್ ಆಗಿರ್ತೀನಿ ಅಂತ ಅಂದ್ರೆ, ನೀವು ಎವ್ರಿ ಡೇ ಆಕ್ಟಿವ್ ಆಗಿರೋದ್ರಿಂದ ನಿಮ್ಮ ಫಾಲೋವರ್ಸ್ ಗ್ರೋ ಆಗ್ತಾರೆ. ಫಾಲೋವರ್ಸ್ ಗ್ರೋ ಆಗೋದ್ರಿಂದ ನಿಮ್ಗೆ ಬ್ರಾಂಡ್ಸ್ ಗಳು ಬರುತ್ತೆ. ಯಾಕಂದ್ರೆ ನಮ್ಮ ಬ್ರೆಡ್ ಅಂಡ್ ಬಟರ್ ನ ನಾವೇ ನೋಡ್ಕೊಳ್ಬೇಕು. ಆಯ್ತಾ, ಇವತ್ತು ನಾನು ಒಂದ್ ವಾರ ಆಕ್ಟಿವ್ ಆಗಿರಲ್ಲ, ಯಾರನ್ನು ಕಾಲ್ ಮಾಡಿ ಚಂದನಾ ಹೇಗಿದ್ಯಾ, ಇದನ್ನ ಆಕ್ಟಿವ್ ಆಗಿಲ್ವಲ್ಲ, ಐ ಯು ಡೂಯಿಂಗ್ ಗುಡ್ ಅಂತ ಯಾರು ಕೂಡ ಕೇಳಲ್ಲ. ಅದೇ ನಾನು 3 days ಆಕ್ಟಿವ್ ಆಗಿದ್ದು, ಎಲ್ಲೋ ಒಂದ್ ಕಡೆ ಟ್ರಿಪ್ ಹೋಗಿದ್ದೀನಿ, ಏನೋ ಮಾಡಿದೀನಿ ಅಂತಂದ್ರೆ ದರ್ ಆರ್ ಟೈಮ್ಸ್ ನಾನು ಮನೇಲಿ ಕುತ್ಕೊಂಡು ಅಳ್ತಾ ಇರ್ತೀನಿ. ಅಂದ್ರೆ ನಾನು ಎಕ್ಸಾಂಪಲ್ ಹೇಳ್ತಿರೋದು, ತುಂಬಾ ಜನ ಹುಡುಗಿರು ತುಂಬಾ ಸಪ್ಪೆ ಆಗಿರ್ತಾರೆ, ಬೇಜಾರ್ ಮಾಡ್ಕೊಂಡಿರ್ತಾರೆ, ಬಟ್ ಸ್ಟಿಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರು ಆಕ್ಟಿವ್ ಆಗಿರ್ತಾರೆ. ಬಿಕಾಸ್ ಪೀಪಲ್ ಡೋಂಟ್ ವಾಂಟ್ ಟು ಸಿ ಯೋರ್ ಪರ್ಸನಲ್ ಲೈಫ್, ದೇ ವಾಂಟ್ ಟು ಸಿ ವಾಟ್ ಯು ಆರ್ ಡೂಯಿಂಗ್ ಇನ್ ಇನ್ಸ್ಟಾಗ್ರಾಮ್. ಬಟ್ ಸ್ಟಿಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋದೆಲ್ಲಾನು ಕೂಡ ಕಂಪ್ಲೀಟ್ಲಿ ನಿಜ ಅಲ್ಲ, ಅದು ನಿಜವಾದ ಲೈಫ್ ಅಲ್ಲ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿ ಒಳ್ಳೊಳ್ಳೆ ಡ್ರೆಸ್ ಮಾಡ್ಕೊಂಡು ಹಾಗೆ ಇರ್ಬೋದು, ಬಟ್ ನನ್ ಮನೇಲಿ ಯಾವ್ದೋ ಒಂದು ಪೈಜಾಮ ಹಾಕೊಂಡು ಕೂತಿರ್ತೀನಿ. ಸೊ ದಟ್ ಈಸ್ ಮೈ ರಿಯಲ್ ಲೈಫ್, ದಿಸ್ ಇಸ್ ನಾಟ್ ಮೈ ರಿಯಲ್ ಲೈಫ್. ನನ್ಗೆ ಇನ್ಸ್ಟಾಗ್ರಾಮ್ ಕಂಪ್ಲೀಟ್ಲಿ ವರ್ಕ್ ಲೈಫ್. ಸೊ ಅಲ್ಲಿ ನಾನು ಒಳ್ಳೊಳ್ಳೆ ಪಾಸಿಟಿವ್ ಮೆಸೇಜಸ್ ಕೊಡ್ತೀನಿ, ಮತ್ತೆ ಬ್ರಾಂಡ್ ಪ್ರಮೋಷನ್ಸ್ ಮಾಡ್ತೀನಿ, ಅವಾಗವಾಗ CG ಫೈನಾನ್ಷಿಯಲ್ ಟಾಕ್ಸ್ ಅಂತಾನು ಕೂಡ ಮಾಡ್ತೀನಿ. ಸೊ ನನ್ ಫಾಲೋವರ್ಸ್ ಎಲ್ಲಾನು ಕೂಡ ನನ್ ಕಡೆಯಿಂದ ಏನೋ ಒಂದು ಬೆನಿಫಿಟ್ಸ್ ತಗೊಳ್ತಿರ್ತಾರೆ. ಸೊ ಇನ್ಸ್ಟಾಗ್ರಾಮ್ ನ ಒಂದು ಕಂಪ್ಲೀಟ್ ಬಿಸ್ನೆಸ್ ಹಬ್ ಆಗಿ ನಾನು ಯೂಸ್ ಮಾಡೋದು. ಸೂಪರ್. ಅಂಡ್ ನಾವು ಕೂಡ ವಿಡಿಯೋ ನೋಡ್ತಾ ಇರ್ತೀವಿ, ಯಾಕಂದ್ರೆ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋಸ್ ನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಪಬ್ಲಿಕ್ ಮಾಡ್ತಾ ಇರ್ತೀರಾ. ಅಂಡ್ ತುಂಬಾನೇ ಆಕ್ಟಿವ್ ಆಗಿರ್ತೀರಾ. ಸೊ ಇದರಿಂದ ಗೊತ್ತಾಗುತ್ತೆ ನಿಮ್ಮ ಸೋಷಿಯಲ್ ಲೈಫ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು. ಅಂಡ್ ಎಲ್ರಿಗೂ ಕೂಡ ಒಳ್ಳೊಳ್ಳೆ ರೀತಿಯ ಒಂದು ಇನ್ಫಾರ್ಮೇಶನ್ ಕೂಡ ನಿಮ್ಮ ಒಂದು ಪೇಜ್ ಮುಖಾಂತರ ಸಿಗುತ್ತೆ. ಹೌದು. ಸೂಪರ್. ಚಂದನಾ ಅವ್ರೆ, ಇವಾಗ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ತುಂಬಾ ಜನ ಇವಾಗ ರೀಲ್ಸ್ ಮಾಡೋರಿಗೆ ಹೀರೋಯಿನ್ ಪಟ್ಟ ಸಿಗುತ್ತೆ, ಅಂದ್ರೆ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾರೆ. ಅಂಡ್ ಇನ್ಸ್ಟಾಗ್ರಾಮ್ ತುಂಬಾನೇ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ, ಅಂದ್ರೆ ಈ ರೀಲ್ಸ್ ಮಾಡೋರಿಗೇನೆ ತುಂಬಾ ಅಪಾರ್ಚುನಿಟಿ ಸಿಗುತ್ತೆ. ಅವರು ಹೀರೋಯಿನ್ ತುಂಬಾ ಕಷ್ಟಪಟ್ಟು ಇವಾಗ ಯಾರು ರಂಗಮಂದಿರದಲ್ಲಿ ಪ್ರಾಕ್ಟೀಸ್ ಮಾಡ್ಬಿಟ್ಟು ಬಂದಿರ್ತಾರೆ, ಅವರಿಗೆ ಅಪಾರ್ಚುನಿಟಿ ಸಿಗಲ್ಲ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಏನ್ ಗೊತ್ತಾ, ಎಲ್ರದ್ದು ಒಂದು ಪರ್ಸನಲ್ ಟೇಕ್ ಇರುತ್ತೆ. ಸೊ ರಂಗಭೂಮಿಯಲ್ಲಿ ಯಾರು ಕಲ್ತ್ಕೊಂಡ್ ಬಂದಿರ್ತಾರಲ್ವಾ, ಅವ್ರಿಗೆ ನಿಜವಾದ ಆಕ್ಟಿಂಗ್ ಗೊತ್ತಿರುತ್ತೆ. ನಾನ್ ನಿಮ್ಗೆ ಯಾವಾಗ್ಲೇ ಹೇಳ್ದೆ ಅಲ್ವಾ, ಎಷ್ಟು ಜನಕ್ಕೆ ಆಕ್ಟಿಂಗ್ ಗೊತ್ತಿರೋರ್ಗೆ, ಕಲೆ ಇರೋರ್ಗೆ, ಮತ್ತೆ ಟ್ಯಾಲೆಂಟ್ ಇರೋರ್ಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಪ್ರಾಜೆಕ್ಟ್ಸ್ ಗಳು ಸಿಗ್ತಿದೆ ಅಂತ. ರೀಲ್ಸ್ ಮಾಡೋರು ಕೂಡ ನಾನು ತಪ್ಪು ಅಂತ ಹೇಳ್ತೀನಿ. ಮೋಸ್ಟ್ಲಿ ಅವರ ಒಂದು ಟೈಮ್ ಪಾಸ್ಗೆ ಮಾಡ್ತಿರ್ಬೋದು, ಆದ್ರೆ ರೀಲ್ಸ್ ಅಲ್ಲಿ ಆಕ್ಟ್ ಮಾಡೋದಕ್ಕೂ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡೋದಕ್ಕೂ ಬೇಕಾದಷ್ಟು ಡಿಫ್ರೆನ್ಸ್ ಇದೆ. ಅದೇ ನಾನ್ ನಿಮ್ಗೆ ಹೇಳಿದ್ದು ಆಯ್ತಾ. ಒಂದು
ಗೊಂಬೆನ ಕರ್ಕೊಂಡ್ ಬಂದು ಅವ್ರನ್ನ ಆಕ್ಟ್ ಮಾಡಕ್ಕೆ ಬಿಡ್ತಾರೆ. ಆದ್ರೆ ಎಲ್ಲಾ ಗೊತ್ತಿರೋಂತ ಒಂದು ವ್ಯಕ್ತಿಗೆ ಚಾನ್ಸ್ ಗಳನ್ನ ಕೊಡಲ್ಲ. ಈ ತರ ಆಗ್ತಿರೋದು ತುಂಬಾ ಇಂಡಸ್ಟ್ರಿಯಲ್ ಟಾಕ್ಸ್ ನಡೀತಿದೆ. ಆದ್ರೂ ಸಹ ಯಾರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಿಲ್ಲ. ಇಫ್ ಯು ಆಸ್ಕ್ ಮಿ, ಏಂತಕ್ಕೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯೋದ್ರಲ್ಲಿ ಸ್ವಲ್ಪ ಹಿಂದೆ ಮುಂದೆ ಇದೆ ಅಂತಂದ್ರೆ ಕಾರಣ ಇದೆ ಇರ್ಬೋದು. ನೀವು ಮಲಯಾಳಂ ಪ್ರಾಜೆಕ್ಟ್ಸ್ ಹೋಗಿ, ಅವ್ರಿಗೆ ಇವಾಗ ಮಲಯಾಳಂ ಪ್ರಾಜೆಕ್ಟ್ಸ್ ಮತ್ತೆ ತಮಿಳ್ ಪ್ರಾಜೆಕ್ಟ್ಸ್ ನಾವ್ ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಡೋರ್ ಓಪನ್ ಮಾಡೋದಕ್ಕೆ ಅವ್ರೊಂದು ಟೆಕ್ನಿಕಾಲಿಟಿ ಇಟ್ಟಿರ್ತಾರಲ್ವಾ, ಎರಡು ಸೌಂಡ್ ಚೇಂಜ್ ಇರುತ್ತೆ. ಅಲ್ಲಿ ಬೇಕಾದಷ್ಟು ಎಕ್ಸ್ಪೆರಿಮೆಂಟಲ್ ಮೂವೀಸ್ ಬರುತ್ತೆ. ಅಲ್ಲಿಗೆ ಆಕ್ಟಿಂಗ್ ಗೆ ಒಂದು ಪ್ರಧಾನ ಕೊಡ್ತಾರೆ. ಆದ್ರೆ ನಮ್ಮ ಕನ್ನಡ ಅಲ್ಲಿ ಯಾಕೆ ಮೂವೀಸ್ ಬರ್ತಿಲ್ಲ? ತುಂಬಾ ಜನ ನನ್ನ ಟ್ರೋಲ್ ಮಾಡಿದ್ರು ಐ ರಿಯಲಿ ಡೋಂಟ್ ಕೇರ್, ಬಟ್ ಇದೇ ನಿಜ. ಕನ್ನಡಲ್ಲಿ ಯಾಕಂತ ಎಕ್ಸ್ಪೆರಿಮೆಂಟಲ್ ಮೂವೀಸ್ ಬರ್ತಿಲ್ಲ. ಇಲ್ಲ ಎಕ್ಸ್ಪೆರಿಮೆಂಟಲ್ ಮೂವೀಸ್ ಬಂದ್ರು ಕೂಡ ನಾವೇನ್ ಜನಗಳು ಹೋಗಿ ನೋಡ್ತಿಲ್ವಾ? ಇಲ್ಲ, ನೋಡ್ತೀವಿ. ಬಿಕಾಸ್ ನಾನು 300 ರೂಪಾಯಿ ಕೊಟ್ಟು ಮೂವಿ ನೋಡ್ಬೇಕು ಅಂತ ಅಂದ್ರೆ ಐ ಆಸ್ಕ್, ಓಕೆ ಆ ಮೂವಿಲಿ ಏನಿದೆ ಅಂತ. ಯಾಕಿಲ್ಲ ಜನ ಹೋಗಿ ಮಲಯಾಳಂ ಮತ್ತೆ ತಮಿಳ್ ಮೂವೀಸ್ ನ ನೋಡ್ತಾರೆ? ಯಾಕೆ ಅಂದ್ರೆ ಇವಾಗ ಒಂದು ಸ್ಲಮ್ ಅಲ್ಲಿ ನಾವು ಮೂವಿ ಮಾಡ್ಬೇಕು, ಅಲ್ಲೊಂದು ಹೀರೋಯಿನ್ ಬೇಕು ಅಂತಂದ್ರೆ ಅದೇ ತರ ಇರೋ ಹೀರೋಯಿನ್ ನ ಕರ್ಕೊಂಡ್ ಬರ್ತಾರೆ ಹೊರತು ಹೀರೋಯಿನ್ಗೆ ಕಪ್ಪು ಬಣ್ಣ ಹಾಕ್ಬಿಟ್ಟು ಕೂರ್ಸನ್. ಇದೇ ರಿಯಾಲಿಟಿ. ಈ ರಿಯಾಲಿಟಿನ ಅರ್ಥ ಮಾಡ್ಕೊಂಡ್ರೆ ನಾವು ಬೆಳೆಯೋದು ತುಂಬಾ ಈಸಿ ಆಗುತ್ತೆ. ಅದಕ್ಕೆ ತುಂಬಾ ಜನ ಹೀರೋಯಿನ್ಸ್ ಏನ್ ಮಾಡ್ತಾರೆ, ಕನ್ನಡ ಇಂಡಸ್ಟ್ರಿ ಓಕೆ ನನಗೆ ಇಲ್ಲೇನೋ ಆಪರ್ಚುನಿಟಿ ಸಿಗ್ತಿಲ್ಲ ಅಂತ ಬೇರೆ ಕಡೆ ಹೋಗ್ತಾರೆ. ನೀವು ತೆಲುಗು ಸೀರಿಯಲ್ಸ್ ನ ನೋಡಿ, ಅಲ್ಲಿರೋ ಎಲ್ಲಾ ಸೀರಿಯಲ್ಸ್ ಅಲ್ಲೂ ಕೂಡ ನಮ್ಮ ಕನ್ನಡ ಹೀರೋಯಿನ್ಸ್ ಇದಾರೆ. ಹೌದು ಅಲ್ವಾ? ತೆಲುಗು ಇಂಡಸ್ಟ್ರಿ ಟಾಪ್ ಹೀರೋಯಿನ್ ನೋಡಿ ಕನ್ನಡ ಇಂಡಸ್ಟ್ರಿಯಲ್ಲಿ. ಮತ್ತೆ ಬಾಲಿವುಡ್ ಅಲ್ಲಿ ನೋಡಿ, ದೀಪಿಕಾ ಪಡುಕೋಣೆ ಕೂಡ ಕನ್ನಡ ಇಂಡಸ್ಟ್ರಿ. ಸೊ ಅವ್ರಿಗೆ ಆಪರ್ಚುನಿಟೀಸ್ ಬಂದಂಗೆ ಬೆಳೀತಾ ಹೋಗ್ತಾರೆ. ಅದೇ ರೀತಿ ರೀಲ್ಸ್ ಅಲ್ಲೂ ಮತ್ತೆ ಸೋಷಿಯಲ್ ಮೀಡಿಯಲ್ಲೂ ಆಗ್ತಿರೋದು ನೋಡಿ. ಸೋಷಿಯಲ್ ಮೀಡಿಯಾ ಬಂದಾಗಿಂದ ಯಾರು ರಿಯಲ್ ಆಕ್ಟರ್ ಅಂತ ಗೊತ್ತಿಲ್ಲ, ಯಾರು ರಿಯಲ್ ಆಕ್ಟರ್ ಅಂತ ಗೊತ್ತಿಲ್ಲ. ಈಗ ನಾನೇನಾದ್ರೂ ಹೊರಗಡೆ ಅಡ್ವರ್ಟೈಸ್ಮೆಂಟ್ ಹೋಗ್ತೀನಿ ಅಂತ ಅನ್ಕೊಳ್ಳಿ, ಫಸ್ಟ್ ಏನ್ ಕೇಳ್ತಾರೆ ಗೊತ್ತಾ? ಅಯ್ಯೋ ಇನ್ಫ್ಲುಯೆನ್ಸರ್ ಅಂದ್ರೆ ಅವ್ರಿಗೇನೆ ರಿಯಲ್ ಡಿಫರೆನ್ಸ್ ಗೊತ್ತಿಲ್ಲ. ಇನ್ಫ್ಲುಯೆನ್ಸರ್ ಯಾರು, ಆರ್ಟಿಸ್ಟ್ ಯಾರು. ಸೊ ದೇ ಕನ್ಸಿಡರ್ ಎಲ್ಲಾ ಈ ತರ ವಿಡಿಯೋಸ್ ಮಾಡೋರು ಎಲ್ಲರೂ ಕೂಡ ವಿಡಿಯೋ ಕ್ರಿಯೇಟರ್ಸ್ ಅಂತ. ಸೊ ಈ ರೀತಿ ಸೋಷಿಯಲ್ ಮೀಡಿಯಾ ತುಂಬಾ ಬೂಮ್ ಆಗಿರೋದ್ರಿಂದ ಪಾಸಿಟಿವ್ ಕೂಡ ಇದೆ, ನೆಗೆಟಿವ್ ಕೂಡ ಇದೆ. ನೆಗೆಟಿವ್ ಬಂದು ರಿಯಲ್ ಟ್ಯಾಲೆಂಟ್ ಇರೋರಿಗೆ ಆಪರ್ಚುನಿಟಿ ಸಿಗ್ತಿಲ್ಲ. ಸೊ ಇದೇ ನಾನ್ ಹೇಳಕ್ ಇಷ್ಟಪಡೋದು. ಎಕ್ಸಾಕ್ಟ್ಲಿ. ಇನ್ನು ಟ್ರಾವೆಲ್ ಅಂತ ಬಂದಾಗ ನೀವು ತುಂಬಾನೇ ಟ್ರಾವೆಲ್ ಮಾಡ್ತೀರಿ. ಯಾಕಂದ್ರೆ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರುವಂತ ಪೋಸ್ಟ್ ಆಗಿರ್ಬೋದು, ನಿಮ್ಮ ಸ್ಟೋರೀಸ್ ಆಗಿರ್ಬೋದು, ಸೊ ಆ ತರ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ನೀವು ತುಂಬಾನೇ ಟ್ರಾವೆಲ್ ಮಾಡ್ತೀರಾ. ಯಾಕೆ ಅದೊಂದು ಇಂಟ್ರೆಸ್ಟ್ ಹೇಗ್ ಬೆಳೀತು ನಿಮ್ಗೆ? ಇನ್ನು ಯಾವೆಲ್ಲ ಡೆಸ್ಟಿನೇಷನ್ ಗೆ ಟ್ರಾವೆಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನೀವು ಟ್ರಾವೆಲ್ ಮಾಡಿದಾಗ ಯು ಗ್ರೋ ಆಸ್ ಅ ಪರ್ಸನ್. ಅಂದ್ರೆ ನಿಮ್ಗೆ ಟ್ರಾವೆಲಿಂಗ್ ಅಲ್ಲಿ ಹೋದಾಗ ಅಲ್ಲಿನ ಹೊಸ ವಾತಾವರಣ ಗೊತ್ತಾಗುತ್ತೆ. ಅಲ್ಲಿನ ಒಂದು ನೇಚರ್ಗೆ ಅಡ್ಯಾಪ್ಟಬಿಲಿಟಿ ಮಾಡ್ಕೊಳ್ತೀರಾ. ನೀವು ಪ್ರತಿಯೊಂದನ್ನು ಕೂಡ ಟ್ರಾವೆಲ್ ಮಾಡ್ತಾ ಹೊಸ ವಿಷಯಗಳನ್ನ ಕಲಿತಾ ಹೋಗ್ತೀರಾ. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ ಗೊತ್ತಾ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಇಲ್ಲಾಂದ್ರೆ ಬುಕ್ ಓದೋದ್ರಿಂದ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ, ಇಲ್ಲಾಂದ್ರೆ ನೀವು ಟ್ರಾವೆಲ್ ಮಾಡೋದ್ರಿಂದ ನಿಮ್ಗೊಂದು ಮಾಹಿತಿ ಗೊತ್ತಾಗುತ್ತೆ. ಟ್ರಾವೆಲ್ ಮಾಡೋದಕ್ಕೆ ಈಗಿನ ಟೈಮಲ್ಲಿ ನಮ್ಗೆ ಜಾಸ್ತಿ ಏನು ದುಡ್ಡು ಬೇಕಾಗಲ್ಲ. ಏರ್ ಬಿ ಎನ್ ಬಿಸ್ ಇದೆ, ಮತ್ತೆ ನೀವು ಬಸ್ಸಲ್ಲಿ ಹೋಗ್ಬೋದು, ಟ್ರೈನ್ ಅಲ್ಲಿ ಹೋಗ್ಬೋದು, ಮತ್ತೆ ನೀವು 2 ತಿಂಗಳು ಮುಂಚೆನೂ ಕೂಡ ಬುಕ್ ಮಾಡ್ಕೊಳ್ಬಹುದು. ನಂದಿರೋದು ಫಂಡ ಅದೇ, ಚೆನ್ನಾಗಿ ದುಡಿಬೇಕು, ಅದನ್ನ ಸೇವ್ ಮಾಡ್ಕೊಳ್ಬೇಕು. ನಾನು ಯಾವಾಗ್ಲೂ ಕೂಡ 60-40 ಮಾಡ್ಕೊಳ್ತೀನಿ. ಈಗ ನನ್ಗೆ 1 ಲಕ್ಷ ಸ್ಯಾಲ್ರಿ ಬರ್ತಿದೆ ಅಂತಂದ್ರೆ ಆ 1 ಲಕ್ಷದಲ್ಲಿ ನಾನು ಅಟ್ಲೀಸ್ಟ್ 60% ನಾನು ಸೇವ್ ಮಾಡ್ತೀನಿ. 60% ಯಾವ ರೀತಿ ಆದ್ರೂ ಆಗಿರ್ಬೋದು, ಅದು ಚೀಟಿಗಳಾಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಹೇಗಾದ್ರೂ ಆಗಿರ್ಬೋದು, 60 ಸೇವ್ ಮಾಡ್ತೀನಿ. 20% ಮನೆಗೆ ಕೊಡ್ತೀನಿ. ಮನೆಗೆ ಸೇವ್ ಮಾಡೋದ್ರಲ್ಲೂ ಮನೆಗೆ ಇದ್ದೇ ಇರುತ್ತೆ. ಆದ್ರೆ 20% ಅಮ್ಮಗೆ ನಿಂಗೆ ಏನ್ ಬೇಕು ಅದನ್ನ ನೋಡ್ಕೊ. 20% ನಾನು ಇಟ್ಕೊಳ್ತೀನಿ. ಆ 20% ಅಲ್ಲಿ 10% ಶಾಪಿಂಗ್ ಆಗ್ಬೋದು, ನನ್ಗೆ ಏನ್ ಇಷ್ಟ ಬೇಕೋ, ಇಷ್ಟ ಇರುತ್ತೋ ಅದನ್ನ ತಗೊಳ್ತೀನಿ. ಅಂದ್ರೆ ನನಗೆ ಅದೆಷ್ಟೇ ಕಾಸ್ಟ್ಲಿ ಆಗಿರ್ಬೋದು, ಈಗ ನನ್ನ ಹತ್ರ ದುಡ್ಡಿಲ್ವಾ, 2 ತಿಂಗಳಾದ್ರೂ ಸೇವ್ ಮಾಡ್ಕೊಂಡು ಅದನ್ನ ತಗೊಂಡ್ ಬರ್ತೀನಿ. 10% ಟ್ರಾವೆಲಿಂಗ್ ಹಾಕ್ತೀನಿ. ಸೊ ಇನ್ ಕೇಸ್ ನನ್ಗೆ ಏಜ್ ಆಗಿ 50 ಇಯರ್ಸ್ ಆದ್ಮೇಲೆ ನಾನು ತಿರುಗಿ ನೋಡಿದಾಗೂ ಸಹ ನನ್ಗೆ ರಿಗ್ರೆಟ್ಸ್ ಇರಬಾರ್ದು. ನನ್ನ ಲೈಫಲ್ಲಿ ನಾನು ಏನೇ ಒಂದು ಚಾಪ್ಟರ್ ನ ಕ್ಲೋಸ್ ಮಾಡ್ಲಿ ಮೇಘನಾ, ರಿಗ್ರೆಟ್ಸ್ ಇಲ್ಲದೆ ಕ್ಲೋಸ್ ಮಾಡ್ತೀನಿ. ನಾಳೆ ದಿನ ನಾನು ಇದನ್ನ ಮಾಡಿದ್ರೆ ಇದು ಆಗಿರ್ತಿತ್ತಲ್ಲ ಅಂತ ಅನ್ಕೊಳ್ಳೇಬಾರ್ದು. ಅದ್ರಲ್ಲಿ ಸ್ವಲ್ಪ ನಾನು ನನ್ನ ಸ್ವಲ್ಪ ಜನ ಅಂದ್ರೆ ಒಂದು ಚಾರಿಟಿ ಮಾಡೋದು ಸಹ ಇದೆ, ಅದನ್ನೆಲ್ಲ ಇಲ್ಲಿ ಹೇಳ್ಬಾರ್ದು. ಆದ್ರೆ ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತೀನಿ. ನನ್ಗೆ ಪ್ರಾಣಿಗಳು ಮತ್ತೆ ನಾನು ಹೇಳ್ದೆ ಗೊತ್ತಾ, ಎಜುಕೇಶನ್ಗೆ ನಾನು ಮಾಡೋ ಟೈಮಲ್ಲಿ ನನ್ಗೆ ಯಾರು ಹೆಲ್ಪ್ ಮಾಡಿಲ್ಲ. ಸೊ ಇವಾಗ ಯಾವ್ದಾದ್ರು ಮಗು ಓದ್ಬೇಕು ಅಂತ ಇದೆ ಅಂತಂದಾಗ ಕೂಡ ನಾನು ಒಂದ್ ಕಡೆ ಅದನ್ನ ಸಣ್ಣದಾಗಿ ಅಮೌಂಟ್ ಹೋಗೋ ತರ ಮಾಡ್ತೀನಿ. ಇದು ನನ್ನ ಲೈಫ್ ಅಲ್ಲಿ ಇರೋ ಈಗ ಚಿಕ್ಕದಾದ ಒಂದು ಪ್ಲಾನ್ ಅಷ್ಟೇ. ಸೂಪರ್. ನೀವ್ ಈಗ ತಾನೇ ನಿಮ್ಮ ಬರೋ ಸ್ಯಾಲ್ರಿಲಿ ನಾನು 60% ಸೇವ್ ಮಾಡ್ತೀನಿ ಈ ತರ ಎಲ್ಲ ಒಂದಿಷ್ಟು ಹೇಳಿದ್ರಿ, ತುಂಬಾನೇ ಇಂಪ್ರೆಸಿವ್ ಆಗಿತ್ತು. ಸೊ ನೀವು ಫಿನಾನ್ಷಿಯಲ್ ಅಡ್ವೈಸರ್ ಕೂಡ ಅಲ್ವಾ? ಸೊ ಮನಿನ ಯಾವ ರೀತಿಯಾಗಿ ಯೂಸ್ ಮಾಡ್ಬೇಕು, ಮನಿ ಅನ್ನೋದು ಅಂದ್ರೆ ದುಡ್ಡು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಒಬ್ಬ ಮನುಷ್ಯನ ಜೀವನದಲ್ಲಿ?
ಲೈಫ್ ಅಲ್ಲಿ? ಅಯ್ಯೋ, ದುಡ್ಡು ಅನ್ನೋದು ತುಂಬಾ ಇಂಪಾರ್ಟೆಂಟ್. ದುಡ್ಡಿಲ್ಲ ಅಂದ್ರೆ ಇವತ್ತು ನಾನು ನೀವು ಇಲ್ಲಿ ಕುತ್ಕೊಳಕ್ ಸಾಧ್ಯನೇ ಇರ್ತಿರ್ಲಿಲ್ಲ ಅಲ್ವಾ. ನಾವ್ ಏಂತಕ್ಕೆ ದುಡ್ಡು ಬೇಕು ಅಂತ ಹೋಗ್ತೀವಿ ಅಂತಂದ್ರೆ, ದುಡ್ಡು ಬರೀ ಖಾಲಿ ಪೇಪರ್ ಅಂತ ಹೇಳ್ತಾರೆ. ಇಲ್ಲಪ್ಪ, ದುಡ್ಡು ನನಗಂತೂ ಇಂಪಾರ್ಟೆಂಟ್. ನಿಮ್ಗೆ ಆ ದುಡ್ಡು ಇಷ್ಟ ಇಲ್ಲ ಅಂದ್ರೆ ನನ್ನ ಅಕೌಂಟ್ಗೆ ಹಾಕಿ ಅಂತ ಹೇಳ್ತೀವಿ. ಇವಾಗ ಒಂದು ಭಿಕ್ಷಕನ್ಗೆ ಹೋಗಿ ನಾನ್ ನಿನ್ಗೆ ಒಂದು ಹಗ್ಗು ಕೊಡ್ತೀನಿ, ಇಲ್ಲ ನಾನು ನಿಂಗೆ ಪ್ರೀತಿ ತೋರಿಸ್ತೀನಿ ಅಂತ ಅಂದ್ರೆ ಅವ್ರು ಒಪ್ಕೊಳಲ್ಲ. ನನಗೆ ಇವಾಗ ಹೊಟ್ಟೆ ಹಸುವಿದೆ, ಊಟ ಕೊಡು ಅಂತ ಕೇಳ್ತಾರೆ. ಊಟಕ್ಕೆ ಏನ್ ಬೇಕು? ದುಡ್ಡು ಬೇಕು. ಸೊ ದುಡ್ಡು ತುಂಬಾನೇ ಇಂಪಾರ್ಟೆಂಟ್. ಇದು ನನ್ಗೆ 10 ವರ್ಷದಲ್ಲಿ ನಾನ್ ಕಲ್ತ್ಕೊಂಡಂತ ಪಾಠ. ಸೊ ಅದ್ರಲ್ಲಿ ನಾನು ಹೇಳ್ದೆ ಗೊತ್ತಾ, ಇವಾಗ ನನ್ಗೆ ಒಂದು ಪ್ರಮೋಷನ್ ಆಕ್ಟಿವಿಟಿ ಇದೆ ಅಂತ ಅನ್ಕೊಳ್ಳೋಣ. ನನ್ಗೆ ಆ ಪ್ರಮೋಷನ್ ಆಕ್ಟಿವಿಟಿಯಲ್ಲಿ ಒಂದು 25,000 ಬರುತ್ತೆ. ಆ 25,000ದಲ್ಲಿ ನನ್ಗೆ ಏನಿಲ್ಲ ಅಂದ್ರೂ ಕೂಡ 20,000 ಆದ್ರೂ ಕೊಟ್ಬಿಡ್ತೀನಿ ಸಮ್ಟೈಮ್ಸ್. ಇಲ್ಲ ಅಂದ್ರೆ 15,000 ಸೇವಿಂಗ್ ಮಾಡಕ್ ಹಾಕ್ತೀನಿ. ಆ 15,000ದಲ್ಲಿ ನಾವ್ ಹೆಂಗ್ ಮಾಡ್ಬೋದು, 5,000 ಮ್ಯೂಚುವಲ್ ಫಂಡ್ಸ್, ಈ ನಡುವೆ ನಾನು ಮ್ಯೂಚುವಲ್ ಫಂಡ್ಸ್ ಅಲ್ಲೇ ಹಾಕೋದು. ಇನ್ನ 5,000 ಇಲ್ಲ 10,000 ಚೀಟಿ ಕಟ್ಟೋದಾಗಿರ್ಬೋದು, ಅಥವಾ ಗೋಲ್ಡ್ ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಗೋಲ್ಡ್ ತೆಗಿಯೋದಾಗಿರ್ಬೋದು. ಎಲ್ಲೋ ಒಂದ್ ಕಡೆ ಸೇವ್ ಮಾಡ್ಬೇಕು ಮೇಘನಾ. ಬಿಕಾಸ್ ಏನ್ ಬೇಕಾದ್ರೂ ಆಗ್ಬೋದು. ಅಂದ್ರೆ ಎಸ್ಪೆಷಲಿ ಹೆಲ್ತ್ ಇನ್ಶೂರೆನ್ಸ್ ಅಂತೂ ಇರ್ಲೇಬೇಕು. ಇದು ನನ್ನ 2 years ಇಂದ ನಾನ್ ಕಲ್ತಿರೋದು. ಮುಂಚೆನೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಇತ್ತು. ಆದ್ರೆ ಇವತ್ತು ನಾನು ಯಾರೇ ಕೇಳಿದ್ರು ಕೂಡ ನೀವ್ ಏನ್ ಮಾಡ್ಬೇಕು ಅಂತ, ನೀವೇನ್ ಫಸ್ಟ್ ಮಾಡ್ಬೇಕು ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಲೈಫ್ ಇನ್ಶೂರೆನ್ಸ್ ಬೇಕು. ಲೈಫ್ ಇನ್ಶೂರೆನ್ಸ್ ಅಂತಂದ್ರೆ ಎಸ್ಪೆಷಲಿ ಆಕ್ಸಿಡೆಂಟಲ್ ಕವರೇಜ್ ಮಾಡ್ಕೋಬೇಕು. ಬಿಕಾಸ್ ನೀವು ತುಂಬಾ ಓಡಾಡ್ತೀವಿ ಕಾರ್ಗಳಲ್ಲಿ. ಸೊ ಏನಾಗತ್ತೆ ಅಂತ ಹೇಳಕ್ ಆಗಲ್ಲ. ಇನ್ ಕೇಸ್ ನಮ್ಗೆ ಏನಾದ್ರು ಆದ್ರೂ ಕೂಡ ನಮ್ ಫ್ಯಾಮಿಲಿ ಸೆಕ್ಯೂರ್ ಆಗಿರ್ಬೇಕು. ನಾನು ಅವಾಗ ನಮ್ಮ ಅಮ್ಮಗೆ ಹೇಳೋದಷ್ಟೇ, ನೀನೇನು ತಲೆ ಕೆಡ್ಸ್ಕೊಡ ಮಮ್ಮಿ, ನೋಡು ನಾನ್ ನಿನ್ಗೊಂದು ಮನೆ ಮಾಡ್ಕೊಟ್ಟಿದೀನಿ ಆಯ್ತಾ, ಒಂದು ಫಾರ್ಮ್ ಹೌಸ್ ಕೂಡ ಮಾಡ್ಕೊಡ್ತೀನಿ. ಅಂದ್ರೆ ತಾತ ಅಜ್ಜಿದಿರೋ ಜಾಗನ ಏನಾದ್ರು ಮಾಡ್ಬೇಕು ಅನ್ನೋದೊಂದು ಆಸೆ, ಅದು ಪ್ಲಾನ್ ಬಿ ಆಗಿ. ಸೊ ಪ್ಲಾನ್ ಎ, ಪ್ಲಾನ್ ಬಿ ಇರ್ಬೇಕು. ಮತ್ತೆ ಬೇಕಾದಷ್ಟು ಇನ್ಶೂರೆನ್ಸ್ ಗಳನ್ನ ಮಾಡ್ಸಿದೀನಿ. ನನಗೆ ಏನಾದ್ರು ಆಯ್ತು ಅಂದ್ರೂ ಕೂಡ ನಿಮ್ ಲೈಫ್ ಸೆಟಲ್ ಆಗಿರುತ್ತೆ. ಸೊ 30 ವರ್ಷದಲ್ಲಿ ಯಾರು ಈ ತರ ಯೋಚನೆ ಮಾಡ್ತಾರೆ? ಅಂದ್ರೆ ಅವಾಗ ಒಂದ್ ಕಾಲ ಇತ್ತು, 40-50 ವರ್ಷದಲ್ಲೇನೆ ಎಲ್ಲರೂ ಪ್ಲಾನ್ ಮಾಡ್ಕೊಳ್ತಿದ್ರು. ಆದ್ರೆ ಈಗ ಕಾಲ ಚೇಂಜ್ ಆಗ್ತಿದೆ. 23 ವರ್ಷಕ್ಕೆ ಮನೆ ತೆಗಿತಾರೆ, 24 ವರ್ಷಕ್ಕೆನೆ ನಾವ್ ಏನ್ ಮಾಡ್ಬೋದು ಅಂತ ನೋಡ್ತಾರೆ. ಸೊ ದುಡ್ಡು ತುಂಬಾ ಇಂಪಾರ್ಟೆಂಟ್. ನೀವು ರಿಟೈರ್ ಆಗ್ಬೇಕು ಅಂತ ಅಂದ್ರೆ ಹೇಳಕ್ಕಾಗಲ್ಲ. ಮುಂಚೆ ಎಲ್ಲ ಇತ್ತು 50 ವರ್ಷಕ್ಕೆ ಸತ್ತೋಗ್ತಾ ಇದ್ರು, ಇಲ್ಲ ಇನ್ನು ಜೀವನ ಮಾಡ್ತಿದ್ರು. ಈಗ ಏನ್ ಬೇಕಾದ್ರೂ ಆಗ್ಬೋದು. ಸೊ ಅದಕ್ಕೆ ದುಡ್ಡನ್ನ 60-40 ಸೇವ್ ಮಾಡ್ಕೊಳ್ಳಿ. 60 ಹೇಗಾದ್ರೂ ಒಂದ್ ಕಡೆ ಹೋಗ್ತಿರ್ಬೇಕು. ಬ್ಯಾಂಕ್ ಅಲ್ಲಿ ಕಟ್ಟಾಗ್ಬಿಡ್ಬೇಕು. ಅದು SIP ಗಳು ಮಾಡ್ಕೊಂಡು, SIP ಮಾಡ್ಕೊಂಡ್ರೆ ಪರ್ ಮಂತ್ ನಿಮ್ಗೆ ಗೊತ್ತಿಲ್ದಿರಂಗ್ ಅದ್ ಕಟ್ಟಾಗ್ತಾ ಹೋಗ್ತಿರುತ್ತೆ. ಇಲ್ಲಾಂದ್ರೆ ಗೋಲ್ಡ್ ತೆಗಿಯೋದು, ಸಿಲ್ವರ್ ತೆಗಿಯೋದು, ಚೀಟಿಗಳು ಕಟ್ಟೋದು, ಪೋಸ್ಟ್ ಆಫೀಸ್ ಅಲ್ಲಿ ಹಾಕೋದು, ಇದ್ ಮಾಡೋದ್ರಿಂದ ಯುವರ್ ಮನಿ ಸೇವ್ಡ್. ನೋಬಡಿ ಕ್ಯಾನ್ ಕ್ವಶನ್ ಯು ವೇರ್ ಇಸ್ ಯುವರ್ ಮನಿ. ಮನಿ ಸಮ್ವೇರ್ ಕಲೆಕ್ಟಿಂಗ್ ಅನ್ನೋ ತರ ಇರುತ್ತೆ. ಸೂಪರ್. ನಮ್ಮ ಆಡಿಯನ್ಸ್ಗೆ ಒಂದು ಒಳ್ಳೆ ರೀತಿ, ಅಂದ್ರೆ ಮನಿ ಈ ತರನು ಸೇವ್ ಮಾಡಬಹುದು ಅನ್ನೋದನ್ನ ತುಂಬಾ ಕ್ಲಿಯರ್ ಆಗಿ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ನೀಡಿದ್ರಿ ನೀವು. ಅಂಡ್ ನೀವು ಮಾತಾಡ್ಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದೆ, ಅಂದ್ರೆ ನಾನು ಎಜುಕೇಶನ್ ಮಾಡ್ತಿರುವಂತ ಟೈಮಲ್ಲಿ ನನ್ಗೆ ಆಗಿರ್ಲಿಲ್ಲ. ಸೊ ಇವಾಗ ಯಾರೇ ಬಂದು ಇತರ ಒಂದು ಎಜುಕೇಶನ್ ಒಂದು ಮಗು ಕಲಿಬೇಕು ಅಂತಂದ್ರೆ ನಾನು ಅದಕ್ಕೆ ಅಮೌಂಟ್ ಅನ್ನ ಕೊಡ್ತೀನಿ ಅಂತ. ಸೊ ಈ ರೀತಿಯಾಗಿ ನೀವು ಯಾವ ಅಂದ್ರೆ ಸಹಾಯ ಮಾಡುವಂತ ಒಂದು ಗುಣ ಹೇಗ್ ಹುಟ್ಕೊಳ್ತು ನಿಮ್ಗೆ? ಒಬ್ವಿಯಸ್ಲಿ ನೀವು ನೋಡಿರುವಂತ ಕಷ್ಟದಲ್ಲೇನೆ ಅಲ್ವಾ. ಸೊ ನೀವ್ ಅಂದ್ರೆ ಇವಾಗ ಎಜುಕೇಶನ್ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳನ್ನ ದತ್ತು ತಗೊಳೋದಕ್ಕೆ ಒಂದು ಸಹಾಯ ಮಾಡೋದಾಗಿರ್ಬೋದು. ಸೊ ಅದನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ರ? ಈಗ ಸದ್ಯಕ್ಕೆ ಸ್ವಲ್ಪನೇ, ಅಂದ್ರೆ ಒಂದು ಸೆಂಟರ್ ಮಾತ್ರ ಕೊಡ್ತಿದ್ದೀನಿ. ನಂಗೆ ನೇಮ್ ಹೇಳಕ್ ಇಷ್ಟ, ಯಾಕಂದ್ರೆ ಅವ್ರಿಗೆ ನನ್ ಕಡೆಯಿಂದ ಪುಟ್ಟದಾಗ ಹೋಗ್ತಾ ಇದೆ. ಆಮೇಲೆ ನಾನು ಹೇಳ್ದೆ ಗೊತ್ತಾ, ನನ್ನ ಫ್ಯಾಮಿಲಿ ಅಂದ್ರೆ ನನ್ನ ರಿಲೇಟಿವ್ಸ್ ಎಲ್ಲ ನನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ. ಆಗ ನಂಗೆ ಓದೋ ಆಸೆ ಇತ್ತು, ಅದನ್ನ ತಗೋಬೇಕು ಅಂತಿತ್ತು. ಏನಾದ್ರು ಅಂಗಡಿಗೆ ಹೋದಾಗ, ಅಂದ್ರೆ ಇನ್ನೂ ನೆನಪಿದೆ, ಬಟ್ಟೆ ಅಂಗಡಿಗೆ ಹೋದಾಗ ನಂಗೆ ಫ್ರಾಕ್ ಬೇಕು ಅಂತ ಇಡೀ ಅಂಗಡಿ ಎಲ್ಲ ತಿರ್ಗಾಡಿದೀನಿ. ಪಕ್ಕದಲ್ಲೇ ನನ್ನ ರಿಲೇಟಿವ್ಸ್ ಇದ್ರು, ಆದ್ರೂ ಅವ್ರು ನಂಗೆ ಆ ಫ್ರಾಕ್ ಕೊಡ್ಸಿರ್ಲಿಲ್ಲ. ಆ ಪೇನ್ ಎಲ್ಲ ನನ್ಗೆ ಅಷ್ಟು ಇರೋದ್ರಿಂದ ಇವತ್ ನನ್ಗೆಲ್ಲ ಗೊತ್ತಾಗುತ್ತೆ. ಟುಡೇ ಐ ಆಮ್ ಅ ವೆರಿ ಗ್ರೇಟ್ ಚಿಕ್ಕಮ್ಮ ಟು ಮೈ ನೀಸ್ ಅಂಡ್ ನೆಫ್ಯೂ. ಅಂದ್ರೆ ನನ್ನ ಅಕ್ಕನ ಮಕ್ಳಿಗೆ ಎಂತ ಒಳ್ಳೆ ಚಿಕ್ಕಮ್ಮ ಅಂತ ಅವ್ರು ಹೇಳ್ತಾರೆ ಅಂತಂದ್ರೆ, ಅವರು ಅಂದ್ರೆ ಏನೇ ಆದ್ರೂ ನನ್ ಚಿಕ್ಕಮ್ಮನ್ ಕೇಳ್ಬೋದು. ನನ್ ಚಿಕ್ಕಮ್ಮ ನನ್ಗೇನು ಅಂತ ಅನ್ನಲ್ಲ ಅಂತ. ಅಂದ್ರೆ ನನ್ಗೆ ತಿನ್ನೋದಕ್ಕೆ ಆಗ್ಲಿ, ಇಲ್ಲ ಬಟ್ಟೆ ಹಾಕೋದಕ್ಕೆ ಆಗ್ಲಿ, ಅದೆಷ್ಟೇ ಕಾಸ್ಟ್ಲಿ ಆದ್ರೂ ಮನೆಗೆ ತಗೊಂಡೋಗ್ ಕೊಡ್ತೀನಿ. ನನ್ಗೆ ಅಂದ್ರೆ ನಾನು ಯಾವಾಗ್ಲೂ ದೇವ್ರನ್ನ ಕೇಳ್ಕೊಳ್ಳೋದಷ್ಟೇ, ನೀ ನನ್ಗೆ ಕೆಲ್ಸ ಜಾಸ್ತಿ ಕೊಡ್ಬೇಕು, ನನಗೆ ಮನುಷ್ಯನೂ ಬೇಡ, ನನಗೆ ಬೇರೆ ಇನ್ಯಾವ ಒಂದು ಆಸಕ್ತಿನೂ ಇಲ್ಲ, ನಿನ್ ಕೆಲ್ಸ ನಂಗೆ ಜಾಸ್ತಿ ಕೊಡೋದ್ರಿಂದ ನಾನು ಯಾವಾಗ್ಲೂ ಕೂಡ ಹೀಗೆ ಬದುಕ್ತೀನಿ, ಅಂದ್ರೆ ನನ್ ಕೊಡ್ತಾನೆ ಇರ್ಬೇಕು ಅಂತ. ಆಮೇಲೆ ಇನ್ನು ನನ್ನ ಒಂದು ಒಳ್ಳೆ ಪೊಸಿಷನ್ ಕರ್ಕೊಂಡು ಹೋದ್ರೆ ಒಂದ್ 10 ಜನಕ್ಕೆ ಹೆಲ್ಪ್ ಮಾಡೋ ತರ ನಂಗೊಂದು ಸ್ಟೇಜ್ ಕರ್ಕೊಂಡು ಹೋಗುವಂತ. ಇವತ್ತು ಒಬ್ರಿಗೆ ಮಾಡ್ತಿರೋದು, ನಾಳೆ 10 ಜನಕ್ಕೆ ಮಾಡ್ಬೋದು. ಪ್ರಾಣಿಗಳಿಗೆ ಹೆಂಗೆ ಅಂತಂದ್ರೆ,
ನಂಗೆ ತುಂಬಾ ಕನೆಕ್ಷನ್ ಜಾಸ್ತಿ ಪ್ರಾಣಿಗಳ ಜೊತೆ. ಮೊನ್ನೆನೂ ಟ್ರಿಪ್ ಹೋದಾಗ ಒಂದು ನಾಯಿ ಮರಿ ಕಚ್ಬಿಟ್ಟಿದೆ ಆಯ್ತಾ. ನನ್ ಫ್ರೆಂಡ್ಸ್ ಗಳಿಗೆ ಯಾರಿಗೂ ಗೊತ್ತಾಗಿಲ್ಲ ಆ ನಾಯಿಗೆ ಇನ್ನೊಂದ್ ನಾಯಿ ಕಚ್ಚಿದೆ, ಅದು ಬೊಗಳುತ್ತಿದೆ, ಅಳ್ತಿದೆ ಅಂತ ಹೇಳ್ಬಿಟ್ಟು. ಇಮಿಡಿಯೇಟ್ಲಿ ನನಗೆ ಗೊತ್ತಾಯ್ತು ಅದು. ಅಲ್ಲಿ ಹೋಗಿ ಫಸ್ಟ್ ಏಡ್ ಕಿಟ್ ಇಲ್ಲ ಅಲ್ಲಿ. 25 ಕಿಲೋಮೀಟರ್ ಹೋಗ್ಬೇಕು ಮುರುಡೇಶ್ವರದಿಂದ ಆ ದೇವಸ್ಥಾನಕ್ಕೆ, ಅಂದ್ರೆ ಮುರುಡೇಶ್ವರದಿಂದ ಆ ಪ್ಲೇಸ್ಗೆ, ಹಾಸ್ಪಿಟಲ್ಗೆ. ಯಾರು ಕೂಡ ಹೆಲ್ಪ್ ಬರ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ, ಮನುಷ್ಯತ್ವನೇ ಇಲ್ಲ ಅಲ್ಲಿ. ಫಸ್ಟ್ ಏಡ್ ಕಿಟ್ ಇತ್ತು, ನನ್ಗೆ ಏನು ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ. ಆದ್ರೂ ಟಿಂಚರ್ ನ ತಗೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಏನೋ ಒಂದ್ ಕಡೆ ಮಾಡ್ಕೊಂಡೆ. ಆದ್ರೆ ನನ್ ಫ್ರೆಂಡ್ಸ್ ಏನ್ ಮಾಡ್ತಿದ್ರು, ಅದನ್ನ ವಿಡಿಯೋ ಮಾಡ್ತಿದ್ರು. ಅವ್ರು ಬಂದು ಹೆಲ್ಪ್ ಮಾಡ್ತಿಲ್ಲ ಅಲ್ಲಿ. ಆದ್ರೆ ಅದು ಸ್ಪಂದಿಸ್ಬೇಕಾದ್ರೆ ಆ ಚಿಕ್ಕ ನಾಯಿ ಮರಿ ಅಷ್ಟೇ, ಅದು ಸೌಂಡ್ ಮಾಡುತ್ತೆ ಅಲ್ವಾ, ಅದು ಗೊತ್ತಾಗುತ್ತೆ ಯಾರನ್ನ ಟ್ರಸ್ಟ್ ಮಾಡ್ಬೇಕು, ಯಾರನ್ನ ಟ್ರಸ್ಟ್ ಮಾಡ್ಬಾರ್ದು ಅಂತ. ಈ ತರ ಮುಂದೆ ನಾನೊಂದು 100 ನಾಯಿಗಳನ್ನ ಒಂದು ಶೆಲ್ಟರ್ನ ಸಾಕ್ಬೇಕನ್ನೋದಿದೆ. ಅದಕ್ಕೆಲ್ಲಾನು ನಾವು ಮಾಡ್ಕೊಳ್ತಾ ಇದೀವಿ. ಇಲ್ಲ ಸಣ್ಣ ಸಣ್ಣ ಸ್ಟೆಪ್ ಮಾಡ್ಕೊಳ್ಬೇಕು ಅಂತ. ಅದೆಲ್ಲ ಮಾಡ್ಬೇಕು ಅಂದ್ರೆ ದುಡ್ಡು ಬೇಕು ಅಲ್ಲ. ದುಡ್ಡು ಬೇಕು ಅಂದ್ರೆ ಚೆನ್ನಾಗಿ ದುಡಿಬೇಕು. ಸೊ ದೇವ್ರು ಚೆನ್ನಾಗಿ ಕೆಲಸ ಕೊಡೋದ್ರಿಂದ ಈ ತರ ನಾವು ಒಂದು 10 ಕೆಲ್ಸಗಳ ಅಂದ್ರೆ 10 ಕೈಗಳಿಗೆ ನಾವು ಕೊಡೋ ತರ ಆಗ್ಬೇಕು ಅಷ್ಟೇ. ಸೂಪರ್, ನಿಜವಾಗ್ಲೂ. ಯಾಕಂದ್ರೆ ನೀವು ಇವಾಗ 30 ಇಯರ್ಸ್ ಈ ಒಂದು ಏಜ್ ಅಲ್ಲೇನೆ ಇಷ್ಟೊಂದು ಲೆವೆಲ್ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂದ್ರೆ ಪ್ರಾಣಿಗಳನ್ನ ಯಾವ ರೀತಿಯಾಗಿ ಕೇರ್ ಮಾಡ್ಬೇಕು. ನೀವ್ ಹೇಳಿದ್ ನಂಗೊಂದು ಬೇಜಾರದು, ಯಾಕಂದ್ರೆ ನೀವೇನೋ ಒಂದು ನಾಯಿ ಮರಿಗೆ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದೀರಾ, ಅವ್ರು ವಿಡಿಯೋ ಮಾಡ್ತಾ ಇದಾರೆ ಅಂದ್ರೆ ಇವಾಗ ಇದ್ರಲ್ಲಿ ಗೊತ್ತಾಗತ್ತೆ ಇವಾಗಿನ ಜನರೇಷನ್ ಆ ಮನುಷ್ಯತ್ವ ಅನ್ನೋದನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದ್ರು ವಿಡಿಯೋ ಮಾಡ್ತಾ ಹೌದು, ಅಲ್ಲಿ ವಿಡಿಯೋ ವಿಡಿಯೋ ಮಾಡ್ತಾರೆ. ಬರೋದು ತುಂಬಾ ಕಡಿಮೆ. ನಿಜವಾಗ್ಲೂ ಹೇಳ್ತೀನಿ, ಬರೋದು ಕೂಡ ತುಂಬಾ ಕಡಿಮೆ. ಹೌದು ಹೌದು. ಚಂದನ ಅವ್ರ ಪ್ರಕಾರ ಲೈಫ್ ಅಂದ್ರೆ ಏನು? ನನ್ ಪ್ರಕಾರ ಲೈಫ್ ಅಂತ ಅಂದ್ರೇನೆ ಸ್ಟ್ರಗಲ್ಸ್. ಹೇಳೋದು, ಬೀಳೋದು, ಕಷ್ಟಪಡೋದು ಎಲ್ಲಾನು ಕೂಡ ಇರತ್ತೆ. ಲೈಫ್ ಇಸ್ ವೆರಿ ಬ್ಯೂಟಿಫುಲ್. ಬಟ್ ನೀವ್ ಯಾವ ರೀತಿ ಸೃಷ್ಟಿ ಮಾಡ್ಕೊಳ್ತೀರಾ ಅಂತ. ಇಲ್ಲ ನಿಮ್ಗೆ ಎಲ್ಲಾನು ಅಪ್ಪ ಅಮ್ಮ ಮಾಡಿದ್ದಾರೆ, ನಿಮ್ಗೆ ನಿಲ್ಲೋದಕ್ಕೆ ಜಾಗ ಇದೆ, ಓಡಾಡೋದಕ್ಕೆ ಕಾರ್ಗಳಿದೆ, ಪ್ರತಿಯೊಂದು ಮಾಡಿದ್ದಾರೆ ಅಂತಂದ್ರೆ ಇಟ್ಸ್ ಫೈನ್. ಇಲ್ಲ ಅಂತಂದ್ರೆ ನಿಮ್ಮ ಲೈಫ್ ನ ನೀವೇ ಸೃಷ್ಟಿಸ್ಕೊಳ್ಳಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಿಮ್ ಲೈಫ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆ ಸಾಮರ್ಥ್ಯನೂ ಕೂಡ ದೇವ್ರು ಕೊಡ್ತಾನೆ. ಅದನ್ನ ಕೊಡೋದಕ್ಕೆ ಸ್ಟ್ರಗಲ್ ಇರ್ಬೇಕು. ಲೈಫ್ ಅಲ್ಲಿ ಯಾವ ರೀತಿ ಚಾಲೆಂಜಸ್ ಬರುತ್ತೆ ಅಂತಂದ್ರೆ ಪ್ರತಿ ಸತಿನೂ ನಾನ್ ಗಿವ್ ಅಪ್ ಮಾಡ್ತೀನಿ. ನನ್ ಕೈಲಿ ಇದು ಆಗಲ್ಲ, ಕುಗ್ಗೋಗ್ತಿದೀನಿ ಅಂತ ಅಂದಾಗುನು ಕೂಡ ಎದಾಳ್ಬೇಕು, ಬಟ್ಟೆನ ಹಿಂಗ್ ಒರ್ಸ್ಕೊಳ್ಬೇಕು, ಓಡ್ತಾ ಇರ್ಬೇಕಷ್ಟೆ. ನೀವು ಗಿವ್ ಅಪ್ ಮಾಡಿದ್ರೆ ಕಂಪ್ಲೀಟ್ಲಿ ಲೈಫೇ ಹೊರಟೋಗುತ್ತೆ. ಲೈಫ್ ಇಸ್ ವೆರಿ ಬ್ಯೂಟಿಫುಲ್ ಆನ್ ದಿ ಅದರ್ ಸೈಡ್. ಅಂದ್ರೆ ಹೇಳ್ತಾರೆ ಗೊತ್ತಾ, ಆ ಕಡೆ ಇರುವಂತ ಗ್ರಾಸ್ ಇರುತ್ತಲ್ವಾ, ಅಂದ್ರೆ ತೋಟ ಏನೋ ಹೇಳ್ತೀವಿ ಅಲ್ವಾ, ಅದು ತುಂಬಾ ಗ್ರೀನ್ ಆಗಿರುತ್ತೆ ಅಂತ. ಆದ್ರೆ ಈ ಕಡೆನೂ ಗ್ರೀನ್ ಆಗಿರುತ್ತೆ. ನಾವ್ ಎರಡ್ ಕಡೆನೂ ನೋಡ್ಬೇಕು. ಲೈಫ್ ಅಲ್ಲಿ ಸ್ಟ್ರಗಲ್ಸ್ ಇಲ್ಲ ಅಂತಂದ್ರೆ ನಮ್ಗೆ ಒಳ್ಳೆ ಕ್ಷಣಗಳು ಬರಲ್ಲ. ಒಳ್ಳೆ ಕ್ಷಣಗಳು ಬೇಕು ಅಂತಂದ್ರೆ ಸ್ಟ್ರಗಲ್ಸ್ ಮಾಡ್ಬೇಕು. ಸೊ ಇಟ್ಸ್ ದ ಬ್ಯಾಲೆನ್ಸ್ ಆಫ್ ಎವ್ರಿಥಿಂಗ್. ಕೈ ಕೆಸರಾದರೆ ಬಾಯಿ ಮೊಸರು. ಎಕ್ಸಾಕ್ಟ್ಲಿ. ಇವಾಗ ಇಫ್ ಯು ಕುಡ್ ಹ್ಯಾವ್ ಅ ಕಾನ್ವರ್ಸೇಷನ್ ವಿತ್ ಯೋರ್ ಯಂಗರ್ ಸೆಲ್ಫ್, ಸೊ ಏನ್ ಒಂದು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ನನ್ನ 14 ಇಯರ್ಸ್ ಮತ್ತೆ 20 ಇಯರ್ಸ್ ಅಂತ ಅಂದ್ರೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಗೊತ್ತಾ, ತುಂಬಾ ಒಳ್ಳೊಳಾಗಿರ್ಬೇಡ. ಜಗತ್ತು ನಿನ್ ಮೇಲೆ ತುಂಬಾ ಅಡ್ವಾಂಟೇಜ್ ತಗೊಳತ್ತೆ. ಇಷ್ಟ ನಾನು ಹೇಳಕ್ ಇಷ್ಟಪಡೋದು. ಅಂಡ್ ನಿನ್ನಗ್ ಯಾರು ಆಗ್ತಾರೋ ಅವ್ರ ಜೊತೆಲಿ ನೀರು. ಎಲ್ರಿಗೂ ನಿಂತ್ಕೊಳಕ್ ಹೋಗ್ಬೇಡ. ಬಿಕಾಸ್ ಯು ಆರ್ ನಾಟ್ ಅ ಮದರ್ ತೆರೇಸಾ. ಬಿಕಾಸ್ ನಾನು ಆ ತಪ್ಪನ್ನ ಮಾಡಿದೀನಿ. ನನ್ಗೇನ್ ಗೊತ್ತಾ, ಮನ್ಸು ತುಂಬಾ ಮಗು ತರ, ತುಂಬಾ ಏನಂತಾರೆ, ಮುಖಕ್ಕೆ ಹೊಡ್ದಂಗ್ ಮಾತಾಡ್ತೀನಿ, ಹಿಂದೆಗಡೆ ನಾನು ಮಾತಾಡೋದಿಲ್ಲ. ಆದ್ರೆ ನಿನ್ ಕಷ್ಟದಲ್ಲಿ ಇದೆಯಾ ಅಂತಂದ್ರೆ ನಾನು ಹೋಗಿ ನಿಂತ್ಕೊಂಡ್ಬಿಡ್ತೀನಿ. ಅಂದ್ರೆ ನನಗೆ ಲವ್ ಕೊಟ್ರೆ ಕಂಪ್ಲೀಟ್ಲಿ ಅದು ಜೆನ್ಯೂನ್ ಆಗಿರುತ್ತೆ. ಹಾಫ್ ಹಿಯರ್ ಹಾಫ್ ದೇರ್ ಫೇಕ್ ಲವ್ ನನಗೆ ಖಂಡಿತವಾಗ್ಲೂ ಬರಲ್ಲ. ಅದೇನಾಗುತ್ತೆ ಗೊತ್ತಾ, ನನಗದು ರಿವರ್ಸ್ ಆಗಿ ಬಂದಿರುತ್ತೆ. ಸೊ 14 ಇಯರ್ಸ್ ಸೆಲ್ಫ್ಗೆ ನಾನು ಅದೇ ಹೇಳೋದು. ಬಟ್ ಏನ್ ಸ್ಟ್ರಗಲ್ ಮಾಡಿದ್ಯಾ ಅದೆಲ್ಲ ಕರೆಕ್ಟ್ ಆಗಿದೆ. ಬಟ್ ಜನರನ್ನ ನಂಬೇಡ, ತುಂಬಾ ಒಳ್ಳೊಳ್ಳಾಗಿರ್ಬೇಡ. ಯಾರು ನಿನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಷ್ಟೇ ಟ್ರೀಟ್ ಮಾಡು. ಅಂದ್ರೆ ಅವರು ಮೆಜೆಸ್ಟಿಕ್ ವರೆಗೂ ಬರ್ತಾರಾ, ಇಲ್ಲ ಅಂತಂದ್ರೆ ಸದಾಶಿವನವರೆಗೂ ಬರ್ತಾರಾ ಅಂದ್ರೆ ನೀನು ಅಲ್ಲಿ ತನಕನೇ ಹೋಗು. ಅದಕ್ಕಿಂತ ಮುಂದೆ ನೀನ್ ಹೋಗ್ಬೇಡ. ಅವ್ರೇನ್ ಇವತ್ ಕಾಲ್ ಮಾಡ್ತಾರಾ, ನೀನು ಅವ್ರು ಕಾಲ್ ಮಾಡು. ಇಲ್ಲ ನೀನು ಇಲ್ಲ ಎಲ್ಲಾ ಟೈಮಲ್ಲೂ ನಾನು ಅವ್ರ ಹಿಂದೆ ಹೋಗ್ತೀನಿ ಅಂತಲ್ಲ. ಎಲ್ಲಾ ಟೈಮಲ್ಲೂ ಅವ್ರ ಜೊತೆಲಿ ಇರ್ತೀನಿ, ಅವ್ರನ್ನ ಮಾತಾಡಿಸ್ತೀನಿ, ಅವ್ರಿಗೆಲ್ಲಾನು ಮಾಡ್ತೀನಿ ಅಂತಂದ್ರೆ ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಇಟ್ ಹ್ಯಾಸ್ ಟು ಬಿ 50-50%. ಎಕ್ಸಾಕ್ಟ್ಲಿ. ಅವಾಗಿದ್ರೆ ಮಾತ್ರ ಪ್ರತಿಯೊಂದನ್ನು ಕೂಡ, ಅದು ರಿಲೇಶನ್ಶಿಪ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಸಕ್ಸಸ್ಫುಲ್ ಆಗಕ್ ಸಾಧ್ಯ. ಮೀಟ್ ಪೀಪಲ್ ವೇ ದೇ ವಾಂಟ್ ಟು ಮೀಟ್ ಯು. ದಟ್ಸ್ ಇಟ್. ಸೂಪರ್. ಇವಾಗ ನೀವು ಆಗ್ಲೇ ಮೆನ್ಷನ್ ಮಾಡಿದ್ರಿ ಏನಪ್ಪಾ ಅಂತಂದ್ರೆ, ನನ್ನ ಲೈಫ್ ಅಲ್ಲಿ ಯಾವ್ದನ್ನು ಕೂಡ ನಾನು ಗೋ ಬ್ಯಾಕ್ ಅಂದ್ರೆ ಹಳೆದನ್ನ ನೋಡಿದಾಗ ರಿಗ್ರೆಟ್ ಅಂತ ಇಟ್ಕೊಂಡಿಲ್ಲ, ಎಲ್ಲದನ್ನೂ ನಾನು ರಿಗ್ರೆಟ್ ಇಲ್ದೇನೆ ಕ್ಲೋಸ್ ಮಾಡಿದೀನಿ ಅಂತ. ಆದ್ರೂ ಕೂಡ ನಾವು ಈಗ ಚೈಲ್ಡ್ಹುಡ್ ಅಲ್ಲಿ ಇರ್ಬೇಕಾದ್ರೆ ಅಥವಾ ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಕಾಲೇಜ್ ಹೋಗ್ಬೇಕಾದ್ರೆ ಒಂದಿರುತ್ತೆ, ನಾನು ಈ ತರದೊಂದ್ ಮಾಡ್ಬೇಕಿತ್ತು, ಅದನ್ನ ನಾನು ಇವಾಗ ಮಿಸ್ ಮಾಡ್ಕೋತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಸ್ಕೂಲ್ ಟ್ರಿಪ್ ಇತ್ತು ಅಂತ ಇಟ್ಕೊಳ್ಳಿ, ನಾನು ಅಲ್ಲಿಗೆ ಹೋಗ್ಬೇಕಿತ್ತು, ಏನೋ ಕಾರಣಾಂತರಗಳಿಂದ ನಾನು ಹೋಗಿರ್ಲಿಲ್ಲ, ಅದನ್ನ ಇವಾಗ ಮಿಸ್ ಮಾಡ್ಕೋತೀನಿ
ಅಂತ ಆ ತರದ ಒಂದು ಸಿಚುವೇಶನ್ ನಿಮ್ಗೆ ಅನಿಸುತ್ತಾ ಇವಾಗ? ಈ ಒಂದು ಅಂಶವನ್ನ ನಾನು ಇವಾಗ ಮಿಸ್ ಮಾಡ್ಕೋತಾ ಇದ್ದೀನಿ, ನಾನು ಯಂಗರ್ ಇರ್ಬೇಕಾಗಿದ್ರೆ? ಸ್ಕೂಲ್ ಲೈಫ್ ಅಲ್ಲಿ ನನ್ಗೆ ಯಾವಾಗ್ಲೂ ಇದ್ದಿದ್ದ ಆಸೆ ಏನು ಗೊತ್ತಾ, ನನ್ಗೆ ಭರತನಾಟ್ಯಂ ಕಲಿಬೇಕು ಅಂತ ತುಂಬಾ ಆಸೆ. ಬಿಕಾಸ್ ಐ ಆಮ್ ಅ ವೆರಿ ಗುಡ್ ಡ್ಯಾನ್ಸರ್. ಯಾ ಇವಾಗ ಸ್ವಲ್ಪ ಡ್ಯಾನ್ಸ್ ಕಮ್ಮಿ ಮಾಡಿದೀನಿ, ಬಟ್ ರಿಯಾಲಿಟಿ ಶೋಸ್ ಅಲ್ಲೆಲ್ಲ ಐ ವಾಸ್ ಅ ವೆರಿ ಗುಡ್ ಡ್ಯಾನ್ಸರ್. ಅಂಡ್ ಅವಾಗ ಬ್ರೇಕ್ ಬೇಕು ಅಂದ್ರೆ ಮಾಡೋದು. ಭರತನಾಟ್ಯಂ ಕಲಿಬೇಕು ಅಂತ ತುಂಬಾ ಆಸೆ ಇತ್ತು. ಅವಾಗ ನನ್ಗೆ ಜಾಯಿನ್ ಆಗೋದಕ್ಕೆ ದುಡ್ಡು ಇರ್ಲಿಲ್ಲ, ಅಮ್ಮ ಹತ್ರ ಕೇಳೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಅದೊಂದು ರಿಗ್ರೆಟ್ ಇದೆ ನನ್ಗೆ. ಭರತನಾಟ್ಯಂ ಕಲ್ತಿದ್ರೆ ಇನ್ನೂ ಕೂಡ ನನ್ಗೆ ಚೆನ್ನಾಗ್ ಆಗಿರ್ತಿತ್ತು ಅನ್ನೋದೊಂದು. ಆಮೇಲೆ ಐ ಆಮ್ ಅ ವೆರಿ ಗುಡ್ ಬ್ಯಾಡ್ಮಿಂಟನ್ ಪ್ಲೇಯರ್, ಸ್ಪೋರ್ಟ್ಸ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಸೊ ಅದನ್ನ ನನ್ಗೆ ಇನ್ನೂ ಪ್ರಾಕ್ಟೀಸ್ ಕೊಟ್ಟು ಎಲ್ಲ ನನ್ಗೆ ಆಪರ್ಚುನಿಟೀಸ್ ಗಳಿದ್ದು, ಅಂದ್ರೆ ದುಡ್ಡು ಬೇಕು ಅಲ್ವಾ ನಿಮ್ಗೆ ಅದನ್ನೆಲ್ಲ ಕಲಿಬೇಕಾದ್ರೆ. ಒಂದು ರಾಕೆಟ್ ತಗೋಬೇಕಾದ್ರೆ ಅಷ್ಟು ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಅದೆಲ್ಲ ಇದ್ದಿದ್ರೆ ಮೇ ಬಿ ಇನ್ನೂ ಕೂಡ ಚೆನ್ನಾಗಿರ್ತಿತ್ತು. ಅಂದ್ರೆ ಐ ಆಮ್ ನಾಟ್ ರಿಗ್ರೆಟಿಂಗ್ ದಟ್ ಐ ಆಮ್ ಹಿಯರ್. ಹೇಳ್ಬೇಕು ಅಂದ್ರೆ ಅವತ್ತಷ್ಟು ಕಷ್ಟ ಇದ್ದಿದ್ದಕ್ಕೆ ಇವತ್ತು ನಾನು ಒಂದ್ ಒಳ್ಳೆ ಸ್ಟೇಜ್ ನ ಕ್ರಿಯೇಟ್ ಮಾಡ್ಕೊಂಡಿರೋದು. ರಿಗ್ರೆಟ್ಸ್ ಅಂತಂದ್ರೆ ಆ ಪ್ರಾಕ್ಟೀಸ್ಗೆ ನನ್ನ ಹತ್ರ ದುಡ್ಡು ಇರ್ಬೇಕಾಗಿತ್ತು ಅಷ್ಟೇ. ಯಾವಾಗ್ಲೂ ಕೂಡ ಅನ್ಸ್ತಿತ್ತು, ನಾನ್ ಸ್ಕೂಲ್ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ನಮ್ಮ ಅಮ್ಮ ನನ್ನನ್ನ ಇಲ್ಲ ಅಪ್ಪ ಅಮ್ಮ ನನ್ನ ಪಿಕ್ ಅಂಡ್ ಡ್ರಾಪ್ ಮಾಡ್ಬೇಕಾಗಿತ್ತು ಅಂತ. ಅದನ್ನ ನೆನ್ಸ್ಕೊಂಡ್ರೆ ಇವಾಗ ಇಟ್ಸ್ ರಿಯಲಿ ಇಂಪಾಸಿಬಲ್. ಯಾಕಂದ್ರೆ ಎಲ್ರಿಗೂ ಕೂಡ ಎಲ್ಲಾ ಲೈಫ್ ಒಂದೇ ತರ ಬರಲ್ಲ. ಇಟ್ಸ್ ಗುಡ್, ಅವತ್ತು ಆ ರೀತಿ ಇದ್ದಿದ್ದಕ್ಕೇನೆ ಇವತ್ತು ನಾವ್ ಇನ್ನೂ ಕೂಡ ಚೆನ್ನಾಗಿ ಬೆಳೆಯೋದಕ್ ಸಾಧ್ಯ. ಅದನ್ನ ತೋರಿಸಿದೆ ಅಷ್ಟೇ. ಸೂಪರ್ ಸೂಪರ್. ಇವಾಗ ನೀವು ಬುಕ್ಸ್ ಓದ್ತೀರಾ? ಬುಕ್ಸ್ ಮುಂಚೆ ಜಾಸ್ತಿ ಓದ್ತಿದ್ದೆ, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ಸ್ವಲ್ಪ ಪ್ರಾಕ್ಟಿಕಲ್. ಯಾ ಓಕೆ, ಬ್ಯಾಲೆನ್ಸಿಂಗ್. ಮೊದ್ಲು ಓದ್ತಾ ಓದ್ತಿದ್ದೆ. ಇವಾಗ ತುಂಬಾ ಜನ ಇವಾಗ ಯಾವ್ದೋ ಒಂದು ಮೂವಿ ನೋಡಿದಾಗ ನಾವ್ ಅನ್ಕೊಂಡಿರ್ತೀವಿ, ಆ ಮೂವಿಯಲ್ಲಿ ಯಾವ್ದೋ ಒಂದು ಸೀನ್ ಇರುತ್ತೆ, ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆ ಒಂದು ಲೈಫ್ ಟರ್ನಿಂಗ್ ಮೂಮೆಂಟ್ ಆಗಿರ್ಬೋದು, ಲೈಫ್ ನ ಚೇಂಜ್ ಮಾಡುತ್ತೆ ಅಂತ ಆಗಿರ್ಬೋದು. ಸೊ ಆ ತರದ ಒಂದು ನಾವು ನೋಡಿರ್ತೀವಿ ಅಥವಾ ನಮ್ ಲೈಫ್ ಅಲ್ಲಿ ಆಗಿರುತ್ತೆ. ಸೊ ನೀವು ಬುಕ್ಸ್ ಅನ್ನ ಓದಿ ಆ ಬುಕ್ಸ್ ಇಂದ ಏನೋ ಒಂದು ಚೇಂಜ್ ಆಯ್ತು ಅನ್ನೋದಾದ್ರೆ ಏನಾಗಿರ್ಬಹುದು? ಹೂ ಕ್ರೈ ವೆನ್ ಯು ಡೈ ಅಂತ ಒಂದ್ ಬುಕ್ ಇದೆ, ನೀವು ನೋಡಿದೀರಾ ಅಂತ ಓದಿದೀರಾ ಅಂತ ಅನ್ಕೊಳ್ತೀನಿ. ಆಮೇಲೆ 6 ಬೇಸಿಕ್ ರೂಲ್ಸ್ ಆಫ್ ಲೈಫ್ ಅಂತಾನು ಕೂಡ ಎಲ್ಲ ಚಿಕ್ಕದ್ ಬರುತ್ತೆ. ಅದ್ರಲ್ಲಿ ನಾನು ಕಲ್ತ್ಕೊಂಡಿರೋದು ಏನು ಅಂತಂದ್ರೆ, ಇದೆ ಲೈಫ್ ನ ತುಂಬಾ ಸೀರಿಯಸ್ ಆಗಿ ತಗೊಳ್ಬಾರ್ದು. ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಆಗತ್ತೆ. ಇವತ್ತು ನನಗೆ ಬಿರಿಯಾನಿ ತಿನ್ಬೇಕು ಅಂತಂದ್ರೆ ಹೋಗಿ ತಿನ್ಬಿಡ್ಬೇಕು. ಇವತ್ತು ನಾನ್ ನಿಮ್ನ ಮೀಟ್ ಮಾಡ್ಬೇಕು ಅಂದ್ರೆ ಮೀಟ್ ಮಾಡ್ಬೇಕು. ಇಲ್ಲ ಇವತ್ತು ನನ್ನ ಫ್ಯಾಮಿಲಿನ ನನ್ನ ಎಲ್ಲಾದ್ರೂ ಕೊಯಂಬತ್ತೂರೋ ಇಲ್ಲ ಅಂತಂದ್ರೆ ಮುರುಡೇಶ್ವರನೋ ಎಲ್ಲ ಕರ್ಕೊಂಡ್ ಹೋಗ್ಬೇಕು ಅಂತಂದ್ರೆ ಕರ್ಕೊಂಡ್ ಹೋಗ್ಬೇಕು. ನಾಳೆ ಏನಾಗುತ್ತೋ ಯಾರಿಗೂ ಕೂಡ ಗೊತ್ತಿಲ್ಲ. ಅದ್ಬಿಟ್ಟು ನಾಳೆ ಪ್ಲಾನ್ ಇರ್ಬಾರ್ದು ಅಂತಲ್ಲ, ಪ್ಲಾನಿಂಗ್ ಇರ್ಬೇಕು. ಬಟ್ ಡೋಂಟ್ ಟೇಕ್ ಲೈಫ್ ಟೂ ಸೀರಿಯಸ್ಲಿ. ಜಸ್ಟ್ ಗೋ ಹವೆವರ್ ಇಟ್ ಈಸ್ ಪ್ಲಾನಿಂಗ್ ಟು ಟೇಕ್ ಯು. ಮುಂಚೆ ಎಲ್ಲ ನಾನು ಏನ್ ಅನ್ಕೊಳ್ತಿದ್ವಿ, ನಾನು ಮುಂದಿನ ವರ್ಷ ನಾನು ಇದನ್ ಮಾಡ್ತೀನಿ, ಮುಂದಿನ ವರ್ಷ ನನ್ಗೆ ಅದು ಬೇಕು ಅಂತ. ಇವಾಗ ನಾವು ಕೇಳೋದು ಲೈಫಲ್ಲಿ ಏನೇ ಇದ್ರು ಓಕೆ, ನನಗೆ ಪೀಸ್ ಬೇಕು, ನೆಮ್ಮದಿ ಬೇಕು. ನಾನು ಇಲ್ಲೇ ಇರ್ಲಿ ಅಥವಾ ಮುಂದೆ ಯಾವ್ದೇ ಪೊಸಿಷನ್ ಹೋಗ್ಲಿ, ನನಗೆ ಪೀಸ್ ಇಲ್ದಿರೋಂತ ಅಂದ್ರೆ ನೆಮ್ಮದಿ ಇಲ್ದಿರೋಂತಹ ಒಂದು ವಸ್ತು ಆಗ್ಲಿ ಜನ ಆಗ್ಲಿ ನನ್ಗೆ ಯಾರು ಬೇಡ ಅಂತ. ಇದನ್ನ ಹೂ ಕ್ರೈ ವೆನ್ ಯು ಡೈ ಅನ್ನೋ ಒಂದು ಬುಕ್ ಅಲ್ಲಿ ನನ್ಗೆ ಗೊತ್ತಿರೋದು. ನಿಜವಾಗ್ಲು ಇವಾಗ ನೀವೊಂದ್ ಹೇಳಿದ್ರಿ, ಅಂದ್ರೆ ನಾವು ಇಂದಿಗಾಗಿ ಜೀವನ ನಡೆಸಬೇಕು ಅಂತ. ಇವಾಗ ರೀಸೆಂಟ್ ಆಗಿ ಒಂದು ಅಟ್ಯಾಕ್ ಆಯ್ತು, ಅಂದ್ರೆ ಟೆರರಿಸ್ಟ್ ಬಂದು ಅಟ್ಯಾಕ್ ಮಾಡಿದ್ರು, ತುಂಬಾ ಜನ ಸತ್ತೋದ್ರು. ಸೊ ಅದನ್ನ ನೋಡ್ತಾ ಇದ್ರೆ, ಆ ಒಂದು ಘಟನೆಯನ್ನ ನೋಡ್ತಾ ಇದ್ರೆ ಅನ್ಸುತ್ತೆ ನಮ್ಗೆ ಇವತ್ತಿನ ಒಂದು ಜೀವನ ಪ್ಲಾನ್ ಮಾಡ್ಕೊಂಡಿದ್ರು ಎಷ್ಟು ಅಲ್ವಾ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಂದ್ರೆ ಇವತ್ತಿನ ಒಂದು ಜೀವನ ಎಲ್ಲಾ ಫ್ಯಾಮಿಲಿ ಜೊತೆ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು, ಆ ಮೂಮೆಂಟ್ ಗೆ ಒಬ್ಬೊಬ್ಬರ ಲೈಫ್ ಎಂಡ್ ಆಗೋಯ್ತು ಅಲ್ವಾ. ಇದು ಆಕ್ಚುಲಿ ಲವ್ ಮಾಡ್ತಿರೋರ್ಗೆ ವರ್ಕ್ ಆಗತ್ತೆ. ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಲವ್ ಫೇಸ್ ಅಲ್ಲಿ ಇರ್ಬೇಕಾದ್ರೆ ಅವ್ರು ಹೇಳ್ತಾರೆ, ನಾನು ತುಂಬಾ ಕನ್ಫ್ಯೂಸ್ ಆಗಿದ್ದೀನಿ, ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಇನ್ನೂ ಸ್ವಲ್ಪ ಟೈಮ್ ತಗೊಳ್ಳೋಣ ಅಂತ ಹೇಳ್ತಾರೆ. ಟೈಮ್ ಯಾರ ಹತ್ರ ಇದೆ? ವಾಟ್ ಇಫ್ ಯು ಡೋಂಟ್ ಗೆಟ್ ದಟ್ ಆಪರ್ಚುನಿಟಿ ಟು ಸೇ ಐ ಆಮ್ ಸಾರಿ ಅಂಡ್ ಐ ಲವ್ ಯು? ಇದು ತುಂಬಾ ಜನ ಗೊತ್ತಿಲ್ಲ ಆಯ್ತಾ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಅವ್ರ ಮದ್ವೆ ಆದ್ರಲ್ವಾ, 14 days ಅಲ್ಲಿ ಆ ಹುಡುಗ ಸತ್ತೋದ. ಅವ್ರು ಎಷ್ಟು ಕನಸುಗಳನ್ನ ಹೊತ್ತಿದ್ರು. ಜಸ್ಟ್ ಇಮ್ಯಾಜಿನ್, ಅವತ್ತು ಅವ್ರು ಆ ಮದ್ವೆ ಆಗ್ಬಿಟ್ಟು ಬಂದ್ರು, ಇವತ್ತು 14 days ಅಲ್ಲೇ ಆ ಹುಡುಗಿಗೆ ಗಂಡ ಎಲ್ಲ. ಅವ್ರ ಎಂತ ಕನಸುಗಳನ್ನ ಎತ್ಕೊಂಡು ಎಷ್ಟು ನಿರಾಶರಾಗಿರ್ಬೇಕು ಅಲ್ವಾ. ಸೊ ಲವ್ ಮಾಡೋರ್ಗೆ, ರಿಲೇಶನ್ಶಿಪ್ ಇರೋರ್ಗೆ ಮತ್ತೆ ಡೇಟ್ ಮಾಡ್ತಿರೋರ್ಗೆ ಇದು ವರ್ಕ್ ಆಗುತ್ತೆ. ಅಂದ್ರೆ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ, ಆ ಹುಡುಗಿ ಜೊತೆ ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ, ಇಲ್ಲ ಹುಡುಗನ್ ಜೊತೆ ನೀವು ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ರೆ, ದೇರ್ ಇಸ್ ನೋ ಪರ್ಫೆಕ್ಟ್ ಮೂಮೆಂಟ್. ಇಫ್ ಯು ವಾಂಟ್ ಸೇ ಸಮಥಿಂಗ್, ಸೇ ಇಟ್ ರೈಟ್ ಅವೇ. ಇನ್ ಕೇಸ್ ನನ್ಗೇನಾದ್ರೂ ನನ್ನ ಲೈಫಲ್ಲಿ ಆತರ ಆದ್ರೆ ನಾನು ಹಾಗೆ ಮಾಡೋದು. ಐ ವಿಲ್ ನಾಟ್ ಟೇಕ್ ಮಚ್ ಟೈಮ್, ಬಿಕಾಸ್ ದೇರ್ ಇಸ್ ನೋ ಪರ್ಫೆಕ್ಟ್ ಅಂಡ್ ರೈಟ್ ಟೈಮ್. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಹೌದು. ಅಂಡ್ ಇನ್ನೊಂದು ಈ ಇನ್ಸಿಡೆಂಟ್ ಬಗ್ಗೆ ಹೇಳ್ಬೇಕಂತಂದ್ರೆ, ತುಂಬಾ ನ್ಯೂಸ್ ಬಂತು. ಏನಪ್ಪಾ ಅಂತಂದ್ರೆ, ಧರ್ಮವನ್ನ ಕೇಳ್ಬಿಟ್ಟು ಶೂಟ್ ಮಾಡಿದ್ರು. ನೋಡಿ, ದಟ್ ಇಸ್ ಸೋ ಆಕ್ಚುಲಿ ವೆರಿ ಸ್ಟುಪಿಡ್. That's what I can say. Actually ನಾನು ಕೂಡ ಕಾಶ್ಮೀರ್ ಹೋಗಿದ್ದೀನಿ 2022 ಅಲ್ಲಿ. ಬಟ್
ಆಗಸ್ಟ್ ಅಲ್ಲಿ ಹೋಗಿದ್ದು. ಅಲ್ಲಿ ಏನ್ ಗೊತ್ತಾ ಅಂದ್ರೆ ಇಟ್ಸ್ ಅ ವೆರಿ ಪೊಲಿಟಿಕಲ್ ಇಶ್ಯೂ, ಬಟ್ ಐ ಡೋಂಟ್ ವಾಂಟ್ ಸೇ ತುಂಬಾ ನಮ್ಮ ದೇಶದಲ್ಲಿ ಇರೋರ್ಗೆ ಇಂಡಿಯನ್ಸ್ ಏನಿರ್ತೀವಿ ಅಲ್ವಾ ಹಿಂದೂಗಳಿಗೆ ತುಂಬಾ ಕಷ್ಟದಲ್ಲಿ ಜೀವನ ಮಾಡ್ತಿದ್ದಾರೆ. ಅಂಡ್ ನಂಗೆ ಅನ್ಬಿಟ್ಟು ಮುಸಲ್ಮಾನರು ತಪ್ಪು ಅಂತ ಹೇಳ್ತಿಲ್ಲ, ಇದು ಪೊಲಿಟಿಕಲ್ ಮ್ಯಾಟರ್ ಆಗುತ್ತೆ. ಇದರಲ್ಲಿ ನಾನು ನೀವು ಯಾವ ರೀತಿನೂ ಕೂಡ ಜಡ್ಜ್ ಮಾಡಲ್ಲ. ಅಂದ್ರೆ ಇಲ್ಲಿ ಏನೋ ನಡೆದಿರುತ್ತೆ, ಅವ್ರು ಅದನ್ನ ಪೋರ್ಟ್ರೇ ಮಾಡೋದೇ ಡಿಫ್ರೆಂಟ್ ಆಗಿ. ಆದ್ರೆ ಕಾಶ್ಮೀರಲ್ಲಿರೋ ಎಷ್ಟೋ ಜನಕ್ಕೆ ಫ್ರೀಡಮೇ ಇಲ್ಲ. ಈಗ ನಾವು ಬೇಕು ಅಂತಂದ್ರೆ ಹೋಗಿ ಥಿಯೇಟರ್ ಅಲ್ಲಿ ಮೂವಿ ನೋಡ್ತೀವಿ, ಮತ್ತೆ ಪಾರ್ಕ್ ಗಳಿಗೆ ಹೋಗ್ತೀವಿ. ನೀವು ನಂಬಲ್ಲ, ಅವ್ರು ಥಿಯೇಟರ್ಸ್ ಕೂಡ ನೋಡಕ್ಕಾಗಲ್ಲ, ಪಾರ್ಕ್ ಗಳಿಗೆ ಹೋಗಕ್ಕಾಗಲ್ಲ, ಜೋರಾಗಿ ಮ್ಯೂಸಿಕ್ ಹಾಕೊಳಕ್ ಆಗಲ್ಲ. ಪ್ರತಿಯೊಂದು ಮನೇಲೂ ಕೂಡ ಒಂದು ಗನ್ ಮ್ಯಾನ್ಸ್ ಗಳಿರ್ತಾರೆ. ಅಂದ್ರೆ ಇಂಡಿಯನ್ ಆರ್ಮಿಯಿಂದ ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಅಟ್ಯಾಕ್ ಆಗ್ಬೋದು. ಅಂಡ್ ಅಲ್ಲಿರೋರ್ಗೆ ಬ್ರೈನ್ ವಾಶ್ ಮಾಡಿರೋದು ಏನು ಅಂತಂದ್ರೆ ಇಂಡಿಯನ್ಸ್ ಅಂದ್ರೆ ಇಂಡಿಯಾ ನಮ್ಗೆ ತೊಂದರೆ ಕೊಡ್ತಿದೆ, ನಾವು ಪಾಕಿಸ್ತಾನದವರು ಅಂತ ಈ ತರ ಬ್ರೈನ್ ವಾಶ್ ಮಾಡೋದಕ್ಕೆ ಕಾರಣ ಪೊಲಿಟಿಕಲ್ ರೀಸನ್ಸ್ ಬೇಕಾದಷ್ಟಿರುತ್ತೆ. ನೋಡಿ, ಮುಸಲ್ಮಾನರಲ್ಲೂ ಕೂಡ ತುಂಬಾ ಜನ ಒಳ್ಳೆಯವರಿದ್ದಾರೆ, ಹಿಂದೂಲ್ಲೂ ಕೂಡ ಬೇಕಾದಷ್ಟು ಜನ ಕೆಟ್ಟವರಿದ್ದಾರೆ. ಇದೆರಡು ಈ ರೀತಿ ಆಗೋದಕ್ಕೆ ಕಾರಣ ಪೊಲಿಟಿಕಲ್ ರೀಸನ್ಸ್. ಆದ್ರೆ ಇದು ಅಂತ ಅಮಾಯಕ ಜೀವಗಳನ್ನ ತಗೊಂಡಿದ್ದು ತುಂಬಾ ತಪ್ಪು. ಸೊ ನೆಕ್ಸ್ಟ್ ಟೈಮ್ ಯಾರೇ ಹೋಗ್ಬೇಕಾದ್ರೂ ಯೋಚನೆ ಮಾಡ್ತಾರೆ. ಮುಂಚೆಲ್ಲ ಅಟ್ಯಾಕ್ ಆಗ್ತಿತ್ತು, ಆದ್ರೆ ಟೂರಿಸ್ಟ್ ಗಳ ಮೇಲೆ ಜಾಸ್ತಿ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಇವತ್ತು ಟೂರಿಸ್ಟ್ ಗಳಿಗೆ ಪ್ರಾಬ್ಲಮ್ ಆಗಿರೋದ್ರಿಂದ ನೀವು ಕೂಡ 2 ಸತಿ ಯೋಚನೆ ಮಾಡ್ತೀವಿ ಕಾಶ್ಮೀರ್ಗೆ ಹೋಗ್ಬೇಕಾ ಬೇಡ ಅಂತ. ಇದಕ್ಕೆ ಮೋಸ್ಟ್ಲಿ ಗೌರ್ಮೆಂಟ್ ಏನಾದ್ರೂ ಒಂದು ಫುಲ್ ಸ್ಟಾಪ್ ಇಡ್ಬೇಕಷ್ಟೇ. ಹೌದು, ಯಾಕಂದ್ರೆ ಅಮಾಯಕರ ಜೀವ ಹೋಗುತ್ತೆ ಅಂಡ್ ಧರ್ಮವನ್ನ ಕೇಳಿ ಶೂಟ್ ಮಾಡ್ತಾರೆ. ರೀಸೆಂಟ್ ಆಗಿ ಮದ್ವೆ ಆದವ್ರಲ್ಲಿ ಹೋಗಿರ್ತಾರೆ ಹನಿಮೂನ್ಗು ಅಥವಾ ಏನೋ ಅವ್ರದೊಂದು ಪ್ರೈವೇಟ್ ಲೈಫ್ ನ ಎಂಜಾಯ್ ಮಾಡ್ಬೇಕಂತ. ಆ ಮೂಮೆಂಟ್ ಅಲ್ಲಿ ಈಗ ಆಗ್ಬಿಟ್ರೆ ನೆಕ್ಸ್ಟ್ ಏನು ಮನೆಗೆ ಇಬ್ಬಿಬ್ರು ಹೋಗಿರ್ತಾರೆ, ಮನೆಗೆ ವಾಪಸ್ ಬರ್ಬೇಕಾದ್ರೆ ಒಬ್ಬೊಬ್ರೆ ಬರ್ತಾರೆ. ಕೂಡ ಯಾರಿಗೂ ಕನ್ಸಲ್ ಕೂಡ ಬಂದಿರಲ್ಲ ಈ ತರ ಒಂದು ಸಿಚುವೇಶನ್ ಆಗುತ್ತೆ ಅಂತ ಹೇಳ್ಕೊಂಡು. ಅಂಡ್ ಎಲ್ರು ದಟ್ ಇಸ್ ಸೋ ಸ್ಯಾಡ್. ಎಕ್ಸಾಕ್ಟ್ಲಿ. ಹಾಗೆ ಚಂದನ ಅವರೇ, ನೀವು ಆಗ್ಲೇ ಸಿನಿಮಾದ ಬಗ್ಗೆ ಮಾತಾಡಿದ್ರಿ, ಥಿಯೇಟರ್ ಬಗ್ಗೆ ಮಾತಾಡಿದ್ರಿ. ಇವಾಗ ಥಿಯೇಟರ್ಗೆ ಜಾಸ್ತಿ ಜನ ಬರ್ತಾ ಇಲ್ಲ, ಯಾಕೆ? ಬಿಕಾಸ್ ಜನರ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗಿದೆ ಮೇಘನಾ. ಬಿಕಾಸ್ ಮೋಸ್ಟ್ಲಿ ನಾವೆಲ್ಲ ಇವಾಗ ತುಂಬಾ ಪ್ರಾಕ್ಟಿಕಲ್ ಆಗಿ ಹೋಗ್ಬಿಟ್ಟಿದೀವಿ. ಬಿಕಾಸ್ ಜನಗಳಿಗೆ ಫೂಲ್ ಮಾಡಕ್ ಆಗಲ್ಲ. ಇವಾಗ ನೀವು ಹೀರೋಯಿಸಮ್ ತೋರ್ಸ್ಬಿಟ್ಟು 3 ಅವರ್ ಮೂವಿಯಲ್ಲಿ ನಮ್ನ ಕೂರ್ಸಕ್ ಆಗಲ್ಲ. ನಾವು ಕಂಟೆಂಟ್ ಇಸ್ ಅ ಕಿಂಗ್. ಕಂಟೆಂಟ್ ತುಂಬಾ ಚೆನ್ನಾಗಿದೆ ಅಂತಂದ್ರೆ ನಾನು ಥಿಯೇಟರ್ ಎಕ್ಸ್ಪೀರಿಯನ್ಸ್ ನೋಡಕ್ ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್ ಕಾಂತಾರ, ಫಾರ್ ಎಕ್ಸಾಂಪಲ್ KGF, ಇಲ್ಲಾಂದ್ರೆ ವಂಶಿ. ಇಂತ ಮೂವೀಸ್ ಗಳು ಬಂದಾಗ ನಾವ್ ಏನ್ ಮಾಡ್ತೀವಿ, ಥಿಯೇಟರ್ಗೆ ಹೋಗಿ 3 ಅವರ್ ಕುತ್ಕೊಂಡು ಮೂವಿ ನೋಡ್ತೀವಿ. ಅದೇ ಅಲ್ಲಿ ಏನೂ ಇಲ್ಲ, ಬರೀ ಹೀರೋಯಿಸಮ್ ಇದೆ ಅಂತಂದ್ರೆ ನಾವ್ ಯಾಕೆ ಮೂವಿ ನೋಡ್ತೀವಿ? ಅದನ್ನ ನಾವ್ ಹೇಳ್ತೀವಿ ಓಕೆ ನೆಟ್ಫ್ಲಿಕ್ಸ್ ಅಲ್ಲೇ ನೋಡ್ಬೋದು, ಅಮೆಝಾನ್ ಪ್ರೈಮ್ ಅಲ್ಲೇ ನೋಡ್ಬೋದು ಅಂತ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಮ್ಗೆ ಯಾಕೆ ಬೇಕು ಅಂತಂದ್ರೆ ಆ ಎಫೆಕ್ಟ್ಸ್, ಆ ಎಡಿಟಿಂಗ್ ಅದೆಲ್ಲನೂ ಕೂಡ ಕುತ್ಕೊಂಡು ನೋಡಿದಾಗ ನಮ್ ಮನೆಗ್ ಬಂದಾಗೂ ಕೂಡ ನಾನು ಸ್ಟ್ರೆಸ್ ರಿಲೀಫ್ ಆಗ್ಬೇಕು. ಈಗ 3 ಅವರ್ ಮೂವಿ ನೋಡ್ತೀನಿ ಅಂತಂದ್ರೆ ನನ್ ವರ್ಕ್ ಬ್ಯಾಲೆನ್ಸ್ ಇಂದ ಹೊರಗಡೆ ಹೋದ್ರೆ ಆ ಸ್ಟ್ರೆಸ್ ರಿಲೀಫ್ ಆಗಿ ನನ್ ಮುಂದೆ ನೆಕ್ಸ್ಟ್ ಕೆಲಸ ಚೆನ್ನಾಗಿ ಮಾಡ್ಬೋದು. ಆದ್ರೆ 3 ಅವರ್ ಮೂವಿನೇ ಟ್ರಾಮಟೈಸ್ ಆಗುತ್ತೆ ಅಂತಂದ್ರೆ ಯು ಡೋಂಟ್ ಗೆಟ್ ಟು ವಾಚ್ ದಟ್ ಮೂವಿ ಎನಿಮೋರ್. ಸೊ ನಾವು ಐ ಥಿಂಕ್ ನಾವ್ ಏನ್ ಆಗಿದೀವಿ ಗೊತ್ತಾ, ನಾವು ತುಂಬಾ ಕ್ರಿಯೇಟಿವ್ ಆಗಿದೀವಿ ಅಂಡ್ ಜನಗಳಿಗೆ ತುಂಬಾ ಬುದ್ಧಿ ಬಂದಿದೆ. ನನ್ 350 ಖರ್ಚಾಗತ್ತೆ ಅಂದ್ರೂ ಕೂಡ ಅದನ್ನ ನಾನು ಒಳ್ಳೆ ಕಡೆ ಇನ್ವೆಸ್ಟ್ ಮಾಡ್ಬೋದ ಅಂತ ಯೋಚನೆ ಮಾಡ್ತಾರೆ. ಇಲ್ಲ ಅಂದ್ರೆ ಆ 350ನ ನೀನ್ ಒಳ್ಳೆ ಊಟ ತಗೊಂಡ್ ನೋಡ್ಬೋದಲ್ಲ, ಇಲ್ಲ ಆ 350ಅಲ್ಲಿ ಬೇರೆ ಏನಾದ್ರೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ಪೀಪಲ್ ಆರ್ ಬಿಕಮಿಂಗ್ ಮೋರ್ ಇನ್ವೆಸ್ಟರ್ಸ್. ದಟ್ಸ್ ವಾಟ್ ಐ ಕ್ಯಾನ್ ಕನ್ಕ್ಲೂಡ್ ದಿಸ್ ಒನ್. ನೀವು ಥಿಯೇಟರ್ ನಲ್ಲಿ ಸಿನಿಮಾ ನೋಡ್ತೀರಾ? ನೋಡಿದೀನಿ. ಲಾಸ್ಟ್ ಮೂವಿ ನಾನ್ ನೋಡಿದ್ದು ಯಾವ್ದು ಗೊತ್ತಾ, ದಯವಿಟ್ಟು ನನ್ನನ್ನ ಜಡ್ಜ್ ಮಾಡ್ಬೇಡಿ, ಬಿಕಾಸ್ ನಾನ್ ಮೂವೀಸ್ ನೋಡೋದು ಸಖತ್ ಕಡಿಮೆ. ನೆಟ್ಫ್ಲಿಕ್ಸ್ ಅಲ್ಲಿ ಮೂವಿ ನೋಡ್ಬೇಕಾದ್ರೇನೆ ನಾನ್ ಟೈಮ್ ತಗೊಂಡ್ ವಾಚ್ ಮಾಡ್ತೀನಿ. ಬಟ್ ನಾನ್ ಲಾಸ್ಟ್ ಮೂವಿ ನೋಡಿದೆ KGF. ವಾಟ್? ನಾನು ಮೂವೀಸ್ ನ ಥಿಯೇಟರ್ ಅಲ್ಲಿ ನೋಡೋದು ತುಂಬಾ ಕಡಿಮೆ, ಬಿಕಾಸ್ ನಾನು ಕೂಡ ನೆಟ್ಫ್ಲಿಕ್ಸ್ ಬಂದ್ರೆ ನೋಡೋಣ ಬಿಡು, ಯಾರು ಹೋಗಿ ಅಲ್ಲಿ ಕುತ್ಕೊಂಡು ವಾಚ್ ಮಾಡ್ತಾರೆ ಅಂತ. ಬಿಕಾಸ್ ನಾನು ಎಲ್ಲಾನು ಕೂಡ ಮೂವಿನ ಪಾಸ್ ಮಾಡಿ ನೋಡ್ತೀನಿ. 3 ಅವರ್ ಮೂವಿ ಇದ್ರೆ ಅದನ್ನ 6 ಅವರ್ ಇಲ್ಲಾಂದ್ರೆ ನೆಕ್ಸ್ಟ್ ಡೇ ನೋಡೋ ತರ ಒಂದ್ ಹ್ಯಾಬಿಟ್ ಇದೆ ನನಗೆ. ತುಂಬಾ ವೇಟೇಜ್ ಇದ್ರೆ ಮಾತ್ರ ನೋಡೋದು. ಕಾಂತಾರ ಮೂವಿನ 4 ಸತಿ ಥಿಯೇಟರ್ ಅಲ್ಲಿ ನೋಡಿದೀನಿ. KGF ನಂತೂ ಕುತ್ಕೊಂಡು ವಿಸಿಲ್ ಹೊಡಿತಾ ಇದೆ, ಅದನ್ನೊಂದು 5-6 ಟೈಮ್ಸ್ ನೋಡಿರ್ಬೋದು. ಅದಾದ್ಮೇಲೆ ಇದು ಜೈ ಹನುಮಾನ್. ಆಮೇಲೆ ಇನ್ನೊಂದು ದರ್ಶನ್ ಸರ್ ಮೂವಿ ಯಾವ್ದು ಹೇಳ್ತೀನಿ, ಕಾಟೇರ ಮೂವಿ, ಅದನ್ನ. ಮತ್ತೆ ಕೃಷ್ಣ ಪ್ರಣಯಂ ಸಖಿ. ಬೇಕು, ಯಾಕಂದ್ರೆ ಅದ್ರಲ್ಲಿ ಬಿದ್ದಿರಾ. ಹೌದು. ಇನ್ನು ಯಾವ್ದು ಕೂಡ ರೀಸೆಂಟ್ ಆಗಿ ನಾನು ಥಿಯೇಟರ್ಗೆ ಹೋಗಿ ನೋಡ್ತಾ ಇಲ್ಲ. ಜೈ ಹನುಮಾನ್ದು ಇನ್ನೊಂದು ಪಾರ್ಟ್ 2 ಬರ್ತಿದೆ, ಅದಕ್ಕೋಸ್ಕರ ಐ ಆಮ್ ಸೇವಿಂಗ್ ಮೈ ಎನರ್ಜಿ. ಅದಾದ್ಮೇಲೆ ಇನ್ನೊಂದು ರಿಷಬ್ ಶೆಟ್ಟಿ ಸರ್ದು ಇನ್ನೊಂದು ಮೂವಿ ಬರ್ತಾ ಇದೆ, ಕಾಂತಾರ 2. ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದೀನಿ. ಅಲ್ಲಿ ತನಕ ಐ ಡೋಂಟ್ ವಾಂಟ್ ಗೋ ಟು ಥಿಯೇಟರ್ಸ್ ಅಂಡ್ ವಾಚ್. ಅದಾದ್ಮೇಲೆ ಚಾವನ ನೋಡ್ಬೇಕು ಅಂತ ಅನ್ಕೊಂಡಿದೆ, ಬಿಕಾಸ್ ನನ್ಗೆ ಆತರ ಹಿಸ್ಟಾರಿಕಲ್ ಮೂವೀಸ್ ಎಲ್ಲ ಜಾಸ್ತಿ ಇರೋದ್ರಿಂದ, ಬಟ್ ತುಂಬಾ ವೈಲೇಷನ್ ಇರೋದ್ರಿಂದ ನಾನು ಹೋಗ್ಲಿಲ್ಲ. ಸೊ ಥಿಯೇಟರ್ಗೆ ಹೋಗಿ ನೋಡೋದನ್ನ ಸ್ವಲ್ಪ ಕಮ್ಮಿ ಮಾಡಿದ್ದೇನೆ.
ನಮ್ಮ ಕನ್ನಡದ ಜನತೆ ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡ್ಬೇಕು. ದಯವಿಟ್ಟು ನೀವು ನೋಡ್ಬೇಕು. ನಾನ್ ಆತರ ತಪ್ಪು ಮಾಡ್ತಿದೀನಿ ಅಂತ ನೀವು ಕೂಡ ಅದನ್ನ ಮಾಡ್ಬೇಡಿ. ಥಿಯೇಟರ್ಗೆ ಹೋಗಿ ಮೂವೀಸ್ ನ ನೋಡಿ. ಓಕೆ, ಚಂದನ ಅವರ ಫೇವ್ರೆಟ್ ಹೀರೋ ಹಾಗೂ ಹೀರೋಯಿನ್ ಯಾರು? ನನ್ ಫೇವ್ರೆಟ್ ಹೀರೋ ಬಂದು ಅಪ್ಪು ಸರ್. ಓಕೆ, ಲೈಕ್ ಎನಿ ಟೈಮ್ ಎನಿ ಡೇ ಎಷ್ಟೇ ವರ್ಷಗಳು ಬಂದ್ರು ಅಪ್ಪು ಸರ್ದು ಪರ್ಸೆಪ್ಷನ್ ಚೇಂಜ್ ಆಗಲ್ಲ. ಬಟ್ ಆಕ್ಟಿಂಗ್ ಮತ್ತೆ ಸ್ಟೈಲಿಶ್ ನಂಗೆ ತುಂಬಾ ಇಷ್ಟ ಆಗೋದು ಅಂತ ಅಂದ್ರೆ ಆಕ್ಟಿಂಗ್ ವೈಸ್ ಅಲ್ಲಿ ಎಲ್ಲಾ ಮೂವೀಸ್ ನೋಡಿದಾಗ ನಂಗೆ ಒಬ್ಬೊಬ್ಬರನ್ನ ಅಪ್ರಿಶಿಯೇಟ್ ಮಾಡ್ತೀನಿ. ಕಿಚ್ಚ ಸುದೀಪ್ ಸರ್ದು ನನ್ ಸಖತ್ ಇಷ್ಟ. ಅವ್ರ ಗತ್ತೆ ಬೇರೆ ಸ್ಕ್ರೀನ್ ಮೇಲೆ. ಆಮೇಲೆ ಯಶ್ ಲೈಕ್ ಅವ್ರ ಅಂದ್ರೆ ಕಷ್ಟಪಟ್ಟು ಬಂದ ರೀತಿ ಇದೆಯಲ್ಲ, ಅವ್ರೊಂಥರ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಆಮೇಲೆ ದರ್ಶನ್ ಸರ್ದು ಹ್ಯುಮ್ಯಾನಿಟಿ ಸಖತ್ ಇಷ್ಟ. ಬಿಕಾಸ್ ಇವನ್ ಹಿ ಈಸ್ ಅನ್ ಆನಿಮಲ್ ಲವರ್ ಅಂಡ್ ಅವರು ಏನು ಅಂತಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅಂದ್ರೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಅವರು ಕೂಡ ಫಿಲ್ಟರ್ ಕೊಟ್ಟೆಲ್ಲ ಮಾತಾಡೋದಿಲ್ಲ. ಸಖತ್ ಅವ್ರ ಒಂದು ಹ್ಯುಮ್ಯಾನಿಟಿ ಸಖತ್ ಇಷ್ಟ ಆಗುತ್ತೆ. ಮನುಷ್ಯತ್ವ ಅನ್ನೋದು ನಂಗೆ ತುಂಬಾ ಇಷ್ಟ ಆಗುತ್ತೆ. ಬಟ್ ಹೀರೋ ಅಂತ ಬಂದಾಗ ಲೈಕ್ ಹೋಲ್ ಪ್ಯಾಕೇಜ್ ಅಂತ ಬಂದಾಗ ಅಪ್ಪು ಸರ್ನ ನಾನ್ ಯಾವತ್ತೂ ಕೂಡ ಬಿಟ್ಕೊಡಕ್ ಆಗಲ್ಲ. ಹೀರೋಯಿನ್ ಅಂತ ಬಂದಾಗ ರಮ್ಯಾ ಮ್ಯಾಮ್. ಆಲ್ವೇಸ್. ನೀವ್ ಇವಾಗ ಹೀರೋ ಅಂತ ಅಂದಾಗ 3-4 ಜನರ ಹೆಸರು ಹೇಳಿದ್ರಿ. ಸೊ ಅವಾಗ ನನಗೊಂದು ಕ್ವಶನ್ ಬಂತು, ನಿಮ್ಗೊಂದು ಕ್ವಶನ್ ಕೇಳೋಣ ಅಂತ. ಓಕೆನಾ, ಇದಾ ಅಂತ. ಓಕೆನಾ, ಅಪ್ಪು ಸರ್ ಅಥವಾ ಯಶ್ ಸರ್? ಅಪ್ಪು ಸರ್ ಆಬ್ವಿಯಸ್ಲಿ. ಹೌದಾ? ಅಪ್ಪು ಸರ್ ಎನಿ ಟೈಮ್. ಅಪ್ಪು ಸರ್ ಅಥವಾ ಸುದೀಪ್ ಸರ್? ಅಪ್ಪು ಸರ್. ಅಪ್ಪು ಸರ್ ಅಥವಾ ದರ್ಶನ್ ಸರ್? ಅಪ್ಪು ಸರ್. ಓಕೆ, ಅಪ್ಪು ಅಪ್ಪು 3 ಸತಿ ಹೇಳಾಯ್ತು. ಸೊ ಅಪ್ಪು ಸರ್. ಓಕೆ, ಸೂಪರ್. ಅಂದ್ರೆ ಇದ್ರಲ್ಲಿ ಗೊತ್ತಾಗತ್ತೆ ಚಂದನ್ ಅವರ ಫೇವ್ರೇಟ್ ಹೀರೋ ಬಂದು ಅಪ್ಪು ಸರ್. ಓಕೆ, ಸೂಪರ್. ಸೊ ಇವಾಗ ನೀವೊಂದು ಸೂಪರ್ ಪವರ್ ನ ಸೆಲೆಕ್ಟ್ ಮಾಡ್ಬೇಕು. ಆ ಒಂದು ಸೂಪರ್ ಪವರ್ ಯಾವ್ದನ್ನ ಸೆಲೆಕ್ಟ್ ಮಾಡಕ್ ಇಷ್ಟಪಡ್ತೀರಾ? ಆ ಸೂಪರ್ ಪವರ್ ಇಂದ ಏನೆಲ್ಲ ಯೂಸ್ ಮಾಡ್ಕೋಬಹುದು, ಅಥವಾ ನಿಮ್ಮ ಆಸೆಗಳನ್ನ ಈಡೇರಿಸ್ಕೋಬಹುದು, ಆತರ ಏನಾದ್ರು ಒಂದಿದ್ರೆ ಈ ಒಂದು ಸೂಪರ್ ಪವರ್ ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಯಾವ ಸೂಪರ್ ಪವರ್ ನ ಸೆಲೆಕ್ಟ್ ಮಾಡ್ಕೊತೀರಾ? ಸೂಪರ್ ಪವರ್ ಅಂತ ಬಂದಾಗ ಮೋಸ್ಟ್ಲಿ ಕೆಲ್ಸ ಮಾಡುವಂತ ಶಕ್ತಿ ಜಾಸ್ತಿ ಬೇಕು. ಅವಾಗ ಆಪರ್ಚುನಿಟೀಸ್ ಜಾಸ್ತಿ ಬರುತ್ತೆ, ದುಡ್ಡು ಜಾಸ್ತಿ ಆಗತ್ತೆ. ಸೊ ಆಗ ನನ್ನ ಕನ್ಸುಗಳನ್ನೆಲ್ಲ ನಾನು ನನ್ಸ್ ಮಾಡ್ಕೊಳ್ಬಹುದು. ಹಾಗೆ ನನ್ ಕಡೆಯಿಂದ ಹೆಲ್ಪ್ ಸಹ ಮಾಡ್ಬೋದು. ಸೂಪರ್. ಇದೇ ನನ್ ಸೂಪರ್ ಪವರ್ ಬೇಕಾಗಿರೋದು. ಬಟ್ ಬೇರೆ ತರ ಸೂಪರ್ ಪವರ್ ಕೇಳಕ್ಕಾಗಲ್ಲ. ಅಂದ್ರೆ ನಾನು ತಥಾಸ್ತು ಅಂದ ತಕ್ಷಣ ದೇವರಾಗಿ ಪ್ರತ್ಯಕ್ಷ ಆಗೋದು, ದಿಸ್ ಆಲ್ ಗೋಯಿಂಗ್ ಟು ಬಿ ವೆರಿ ಆರ್ಟಿಫಿಷಿಯಲ್. ಆ ತರ ಖಂಡಿತವಾಗ್ಲೂ ಆಗಲ್ಲ. ಬಟ್ ಆ ತರ ಏನಾದ್ರು ನಾನು ಏಂಜಲ್ ಆದ್ರೆ ಮೋಸ್ಟ್ಲಿ ನಮ್ಮ ಕರ್ನಾಟಕನ ಚೇಂಜ್ ಮಾಡುವಂತ ಸೂಪರ್ ಪವರ್ ನನಗ್ ಬರ್ಬೇಕು. ಬಿಕಾಸ್ ನನ್ಗೆ ಗೊತ್ತಿರೋ ಹಾಗೆ ಯಾರು ಕೂಡ ಒಂದು ನಮ್ಗೆ ಪರ್ಫೆಕ್ಟ್ ಲೀಡರ್ ಸಿಗ್ತಿಲ್ಲ. ಪರ್ಫೆಕ್ಟ್ ಲೀಡರ್ ಆಗುವಂತ ಆಪರ್ಚುನಿಟಿ ಬಂದ್ರೆ ಮೋಸ್ಟ್ಲಿ ನಾನ್ ಆಗ್ಬೋದು ಅನ್ನೋ ಒಂದು ಆಸೆ ಇದೆ. ಓಕೆ, ನಿಮ್ಮ ಪ್ರಕಾರ ಪರ್ಫೆಕ್ಟ್ ಲೀಡರ್ ಅಂದ್ರೆ ಅವರಲ್ಲಿ ಯಾವ ರೀತಿಯಾದಂತಹ ಕ್ವಾಲಿಟೀಸ್ ಇರ್ಬೇಕು? ಪರ್ಫೆಕ್ಟ್ ಲೀಡರ್ ಅಂತ ಬಂದಾಗ ಜನಗಳ ಕಷ್ಟ ಅರ್ಥ ಮಾಡ್ಕೊಳ್ಬೇಕು. ಬರೀ ನಮ್ಮಲ್ಲಿ ನೋಡಿ, ಮಿಡಲ್ ಕ್ಲಾಸು ಇದೆ, ಲೋವರ್ ಮಿಡಲ್ ಕ್ಲಾಸು ಇದೆ. ಲೋವರ್ ಮಿಡಲ್ ಕ್ಲಾಸ್ ಹೋಗ್ತಿದೆ. ಮಿಡಲ್ ಕ್ಲಾಸ್ ಎಲ್ಲಿದೆ ಆಪರ್ಚುನಿಟಿ? ನಮ್ಗೆ ಗೌರ್ಮೆಂಟ್ ಇಂದ ಯಾವ ಫೆಸಿಲಿಟಿನೂ ಬರಲ್ಲ. ಸುಕನ್ಯಾ ಸಮೃದ್ಧಿ ಯೋಜನೆ, ಸಾರಿ ಗೃಹಲಕ್ಷ್ಮಿ ಯೋಜನೆ ಇದೆ ಅಂತ ತಗೊಳ್ಳಿ, ನಿಮ್ ಅಮ್ಮಗ್ ಬರ್ತಿದ್ಯಾ? ಅದು ನಮ್ಮಮ್ಮಗಂತೂ ಬರ್ತಾನೆ ಇಲ್ಲ. ಬಿಕಾಸ್ ನಾವೆಲ್ಲ ಒಂದು ಸ್ಟೇಜ್ ಅಲ್ಲಿ ಇದೀವಿ ಅಂತ. ಸೊ ಮಿಡಲ್ ಕ್ಲಾಸ್ಗೆ ಯಾವುದೇ ರೀತಿಯಾದಂತ ಒಂದು ಆಪರ್ಚುನಿಟಿ ಇಲ್ಲ. ಇನ್ನೊಂದು ಪರ್ಫೆಕ್ಟ್ ಲೀಡರ್ ಏನ್ ಮಾಡ್ಬೇಕು ಗೊತ್ತಾ? ನೀವು ಯಾವುದೇ ದೇವಸ್ಥಾನಗಳನ್ನ ಮತ್ತೆ ಯಾವುದೇ ಒಂದು ಹಿಂದುತ್ವನ ಇಂಪ್ರೂವ್ ಮಾಡೋದಕ್ಕೆ ಮಾಡಕ್ ಹೋಗ್ಬೇಡಿ, ಅದನ್ನ ನಾವೇ ಮಾಡ್ಕೋತೀವಿ. ನಮ್ಮ ದೇಶದಲ್ಲಿ ಎಂಪ್ಲಾಯ್ಮೆಂಟ್ ಗೆ ಕೊರಗಿದೆ. ಅಂದ್ರೆ ಕೆಲ್ಸ ಸಿಕ್ತಿಲ್ಲ. ಆ ಕೆಲ್ಸ ಸಿಕ್ಕುವಂತ ಆಪರ್ಚುನಿಟಿ ಬಂದ್ರೆ ಎಲ್ರಿಗೂ ಸಹ ಜಾಬ್ ಆಪರ್ಚುನಿಟಿ ಸಿಗ್ತಾ ಇಲ್ಲ. ಬಂದ್ರೆ ಎಲ್ರಿಗೂ ಕೂಡ ಒಂದೇ ರೀತಿ ಜಾಬ್ ಆಪರ್ಚುನಿಟಿ ಬರ್ಬೇಕು. ಇಲ್ಲ ಅಂತ ಅಂದ್ರೆ ರ್ಯಾಂಕ್ ಹೋಲ್ಡರ್ಸ್ ತರ ಇರ್ಬೇಕು. ಇದೇನಾಗಿದೆ ಅಂತಂದ್ರೆ ಎಲ್ಲ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಅನ್ನೋ ತರ ಆಗೋಗಿದೆ. ಈಗ ನೀವು 97% ತಗೊಂಡಿರ್ತೀರಾ, ಜಸ್ಟ್ ಬಿಕಾಸ್ ನಮ್ಮಿಬ್ರದ್ದು ಏನೋ ಕ್ಯಾಸ್ಟ್ ಚೇಂಜ್ ಇದೆ ಅನ್ನೋ ಕಾರಣಕ್ಕೆ ನನಗೆ ಜಾಬ್ ಸಿಗ್ತಿದೆ, ನಿಮಗೆ ಜಾಬ್ ಸಿಗ್ತಿಲ್ಲ. ಸೊ ಈ ತರ ಆದಾಗ ಎಲ್ಲಿದೆ ಈಕ್ವಾಲಿಟಿ? ಬರಲ್ಲ. ಸೊ ಆದ್ರೆ ಪ್ರತಿಯೊಬ್ಬರಿಗೂ ಚಾನ್ಸ್ ಸಿಗೋ ತರ ಮಾಡ್ಬೇಕು. ಇವಾಗ ನಮ್ ದೇಶದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಕಷ್ಟ ಇದೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಎರಡ್ ಕಡೆನೂ ಮಿಸ್ಟೇಕ್ ಇದೆ. ಈಗ ನಮ್ಮ ಜನಗಳು ಏನ್ ಮಾಡ್ತಾರೆ, ಕಷ್ಟಪಟ್ಟು ಕೆಲಸ ಮಾಡಲ್ಲ, ಮೊಬೈಲ್ ನೋಡ್ಕೊಂಡು ರೀಲ್ಸ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ನಮ್ ಸರ್ಕಾರ ಏನ್ ಮಾಡುತ್ತೆ, ನಮ್ ಜನಗಳು ಕಷ್ಟಪಟ್ಟು ಕೆಲಸ ಮಾಡಲ್ಲ ಅಂತ ಅದ್ರಲ್ಲಿ ಪಿಕ್ ಅಂಡ್ ಡ್ರಾಪ್ ಅನ್ನೋ ತರ ಫೆಸಿಲಿಟಿಗಳನ್ನ ತಗೊಳ್ತಿದೆ. ಸೊ ಎರಡು ಕೈ ಸೇರಿದ್ರೆ ಮಾತ್ರ ನಮ್ಮ ದೇಶ ಇಂಪ್ರೂವ್ ಆಗಕ್ಕೆ ಸಾಧ್ಯ. ಹೌದು. ಅಂಡ್ ರೀಸೆಂಟ್ ಆಗಿ ಇವಾಗ ತುಂಬಾ ಚಿಕ್ಕವ್ರ ಮೇಲೆಲ್ಲ ಅತ್ಯಾಚಾರ ಆಗಿರ್ಬಹುದು. ಸೊ ಈ ತರದ ಸಾಕಷ್ಟು ವಿಷಯಗಳು ನಡೀತಾ ಇದೆ. ಅಂಡ್ ಇದರ ಮೇಲೆ ಗವರ್ಮೆಂಟ್ ಯಾವ ರೀತಿಯಾದಂತಹ ಕಾನೂನು ಕ್ರಮ ಕೈಗೊಳ್ಬೇಕು ಅಂದ್ರೆ ಇದು ತುಂಬಾ ಸ್ಯಾಡ್ ಅಲ್ವಾ? ಯಾಕಂದ್ರೆ ನಾವು ಒಂದು ಹೆಣ್ಮಕ್ಳಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ತುಂಬಾ ಚಿಕ್ಕ ಇರುತ್ತೆ ಆ ಮಗು. ಇವಾಗ ಮಗು ಓಕೆ, ಇವಾಗ ನನ್ಗೂ ನಿಮ್ಗೂ ಒಂದು ಐ ಆಮ್ 30 years old woman.
ನನಗೆ ಹೊರಗಡೆ ಹೋಗಕ್ಕೂ ನನಗೂ ಕೂಡ ಭಯ ಇದೆ. ಭಯ ಇದೆ, ಹೌದು. ಬಿಕಾಸ್ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಅನ್ನೋದು ಖಂಡಿತವಾಗ್ಲೂ ಇಲ್ಲ. ಈಗ ಏನ್ ಹೇಳ್ತಾರೆ, ನಾನು ಹೊರಗಡೆ ಹೋದೆ ನನ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಶಾರ್ಟ್ಸ್ ಹಾಕೊಂಡ್ ಬಂದಿದ್ಲು ಅದಕ್ಕೆ ಹಿಂಗಾಯ್ತು ಅಂತ ಹೇಳ್ತಾರೆ. ಆ 6 ವರ್ಷದ ಮಗು ಏನ್ ಮಾಡಿತ್ತು? 6 ವರ್ಷದ ಮಗು ಮತ್ತೆ 6 ವರ್ಷದ ಮಗುವಿಂದ ಹಿಡಿದು 60 ವರ್ಷದ ಒಂದು ವುಮೆನ್ ಅಂದ್ರೆ ಒಂದು ಅಜ್ಜಿವರ್ಗುನು ಕೂಡ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅಂದ್ಮೇಲೆ ನಮ್ಮ ದೇಶದಲ್ಲಿ ಅದೊಂದು ಪಾಲಿಸಿ ಮಾತ್ರ ಕರೆಕ್ಟ್ ಆಗಿಲ್ಲ. ಸೊ ನಾನ್ ಏನಾದ್ರು ಲೀಡರ್ ಆದ್ರೆ ಅದನ್ನು ಕೂಡ ಚೇಂಜ್ ಮಾಡ್ತೀನಿ. ಇನ್ ಕೇಸ್ ಆತರ ರೇಪ್ ಏನಾದ್ರು ಆಯ್ತಾ, ಹೆಣ್ಮಕ್ಳು ಅಂದ್ರೆ ಅದು ಚೇಂಜ್ ಮಾಡಕ್ಕೆ ಇನ್ನೊಂದು ಕಾರಣ ಇದೆ. ಬಿಕಾಸ್ ತುಂಬಾ ಜನ ಹೆಣ್ಮಕ್ಳು ಇದ್ರ ಆಪೋಸಿಟ್ ಆಗಿ ಹೋಗ್ತಾರೆ. ಅಂದ್ರೆ ಇನ್ ಕೇಸ್ ಏನಾದ್ರು ಚೇಂಜ್ ಆಯ್ತು ಅಂತಂದ್ರೆ ಅವ್ರ ಮೇಲೆ ರೇಪ್ ಆಗಿಲ್ಲ ಅಂದ್ರೂ ಕೂಡ ರೇಪ್ ಆಯ್ತು ಅನ್ನೋ ಫಾಲ್ಸ್ ಅಕ್ಯುಮುಲೇಷನ್ ಆಗ್ತಾರೆ ಅನ್ನೋ ಒಂದು ಕಾರಣ ಅಂತ. ಆದ್ರೆ ಇನ್ ಕೇಸ್ ನಮ್ ದೇಶ ಏನಾದ್ರು ದುಬೈ ತರ ಅಲ್ಲಿ ನೋಡಿ, ಇನ್ ಕೇಸ್ ಏನಾದ್ರು ರೇಪ್ ಆಯ್ತು ಮತ್ತೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ಲಿ ಶೂಟ್ ಮಾಡ್ತಾರೆ, ಇಲ್ಲಾಂದ್ರೆ ಇಮಿಡಿಯೇಟ್ಲಿ ಹ್ಯಾಂಗ್ ಟು ಡೆತ್ ಇರುತ್ತೆ. ಆ ತರ ಇಲ್ಲ ಆಯ್ತು, ಒಬ್ರಿಗೆ ಅದನ್ನ ಮಾಡಿದ್ರೆ ಸಾಕು, ನೆಕ್ಸ್ಟ್ ಯಾರು ಆ ಹುಡುಗಿನ ಮುಟ್ಟೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಒಬ್ರು ಆತರ ಮಾಡ್ಬೇಕು ಪಬ್ಲಿಕ್ ಅನ್ನು, ಅದಾದ್ರೆ ನೆಕ್ಸ್ಟ್ ಯಾರನ್ನು ಕೂಡ ನಮ್ ತಂಟೆಗೆ ಬರಲ್ಲ. ದಿಸ್ ಇಸ್ ವಾಟ್ ಐ ಆಮ್ ಗೋನಾ ಟೇಕ್ ಇಟ್. ಅಂದ್ರೆ ಈ ಆಕ್ಷನ್ ತಗೊಳ್ಬೇಕು ಅಂತ ಅನ್ಕೊಂಡಿದೀನಿ ಇನ್ ಕೇಸ್ ನಾನು ಏನಾರ ಲೀಡರ್ ಆದ್ರೆ. ಸೂಪರ್. ನೋಡಿ, ಒಂದು ಸೂಪರ್ ಪವರ್ ಕ್ವಶನ್ ಮೇಲೆ ಇಷ್ಟೊಂದೆಲ್ಲ ಇದಾಯ್ತು. ಇಷ್ಟೊಂದೆಲ್ಲ ಆಯ್ತು. ಸೊ ಇವಾಗ ಚಂದನಾ ಅವ್ರನ್ನ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಈ ಒಂದು ವಿಷಯದಲ್ಲಿ ಅನ್ನೋದಾದ್ರೆ ಯಾವ ವಿಷಯ? ನನ್ನ ಒಂದು ಅಪ್ ಫ್ರಂಟ್ ಕ್ಯಾರೆಕ್ಟರ್ ಇದೆಯಲ್ಲ, ಅಂದ್ರೆ ಮುಖದ ಮೇಲೆ ಮಾತಾಡ್ತೀನಿ, ಅದನ್ನ ತುಂಬಾ ಜಡ್ಜ್ ಮಾಡ್ತಾರೆ. ಬಟ್ ಅದ್ರ ಬಗ್ಗೆ ನಂಗೆ ರಿಗ್ರೆಟ್ಸ್ ಇಲ್ಲ. ಐ ಡೋಂಟ್ ಕೇರ್. ಯಾಕೆಂದ್ರೆ ಅಟ್ಲೀಸ್ಟ್ ನಾನ್ ನಿಮ್ ಹಿಂದೆ ಮಾತಾಡಲ್ಲ. ಎಷ್ಟೊಂದ್ ಜನ ನನ್ಗೆ ಫ್ರೆಂಡ್ಸ್ ಗಳು ಬಿಟ್ಟೋಗಿರೋದು, ನಾವೆಲ್ಲರೂ ದೂರ ದೂರ ಆಗಿರೋದು ಇದೆಯಲ್ವಾ, ಅವ್ರನ್ನ ಹೆಂಗೆ ಅಂತಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಿರ್ತಾರೆ, ಮತ್ತೆ ಹಿಂದೆನೂ ಮಾತಾಡ್ತಿರ್ತಾರೆ, ಜೊತೆಲಿ ಇರ್ತಾರೆ. ನನಗೇನು ಅಂತಂದ್ರೆ ಇನ್ ಕೇಸ್ ನನ್ಗೆ ನೀನ್ ಇಷ್ಟ ಇಲ್ವಾ, ನಾನು ನಿನ್ನ ಅವಾಯ್ಡ್ ಮಾಡ್ಬಿಡ್ತೀನಿ. ಹಾಗನ್ಬಿಟ್ಟು ಯಾರಾದ್ರೂ ಇವಾಗ 4 ಜನ ಮಾತಾಡ್ತಿದ್ರು ಕೂಡ ನಾನ್ ಅದ್ರ ಮಧ್ಯೆ ಮಾತಾಡಲ್ಲ, ನಾನು ಅಲ್ಲಿ ಡಿಫೆಂಡ್ ಮಾಡ್ತೀನಿ. ಬಟ್ ನಿನ್ ಇಷ್ಟ ಇಲ್ಲ ಅಂತ ನಿನ್ನ ಎದುರುಗಡೆನೆ ಹೇಳ್ತೀನಿ. ಸೊ ಈ ಒಂದು ಅಪ್ ಫ್ರಂಟ್ ಕ್ಯಾರೆಕ್ಟರ್ ಇದೆ ಅಲ್ವಾ, ಅಂದ್ರೆ ಸ್ಟ್ರೈಟ್ ಫಾರ್ವರ್ಡ್ನೆಸ್ ನ ತುಂಬಾ ಜನ ಮಿಸ್ಜಡ್ಜ್ ಮಾಡಿದ್ದಾರೆ. ಅಂಡ್ ಅದ್ರ ಬಗ್ಗೆ ನಾನು ತಲೆನೂ ಕೆಡ್ಸ್ಕೊಳಲ್ಲ. ಬಿಕಾಸ್ ಅಯ್ಯೋ ಇಷ್ಟು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ, ಇದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗಲ್ಲ ಅಂತ. ಅಂದ್ರೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ತೀವಿ ಗೊತ್ತಾ, ಅದನ್ನ ತುಂಬಾ ಜಡ್ಜ್ ಮಾಡ್ತಾರೆ. ಬಟ್ ಇಟ್ಸ್ ಫೈನ್, ಕೀಪ್ ಇಟ್ ವಿತ್ ಯು. ಐ ಡೋಂಟ್ ಬಿ ಯೋರ್ಸ್ ಅಷ್ಟೇ. ಸೂಪರ್. ಸೊ ಇವಾಗ ನಮ್ಮ ಕಾರ್ಯಕ್ರಮದ ಸೆಗ್ಮೆಂಟ್ ಇದು, ಯಾಕಂದ್ರೆ ಇಷ್ಟೊತ್ತು ನಾವು ತುಂಬಾನೇ ಅದ್ಭುತವಾಗಿ ಆನ್ಸರ್ ಮಾಡಿದ್ರಿ. ಅಂದ್ರೆ ನಿಮ್ಮ ಪರ್ಸನಲ್ ಲೈಫ್ ಆಗಿರ್ಬೋದು, ಪ್ರೊಫೆಷನಲ್ ಲೈಫ್ ಆಗಿರ್ಬೋದು, ಹಾಗೆ ಆಕ್ಟಿಂಗ್ ಕರಿಯರ್ ಆಗಿರ್ಬೋದು, ನಿಮ್ಮ ಮಾಡ್ಲಿಂಗ್ ಕರಿಯರ್ ಆಗಿರ್ಬೋದು. ಸೊ ಪ್ರತಿಯೊಂದನ್ನು ಕೂಡ ನಿಮ್ಮ ಅನುಭವಕ್ಕೆ ತಕ್ಕಂತೆ ನಿಮ್ಗೆ ಏನ್ ಅನ್ಸುತ್ತೆ, ತುಂಬಾನೇ ಸ್ಟ್ರೇಟ್ ಫಾರ್ವರ್ಡ್. ಒಬ್ವಿಯಸ್ಲಿ ಚಂದನ ಅಂದ ತಕ್ಷಣ ಸ್ಟ್ರೇಟ್ ಫಾರ್ವರ್ಡ್, ತುಂಬಾನೇ ಅದ್ಭುತವಾಗಿ ಆನ್ಸರ್ ನ ಮಾಡಿದ್ರಿ ನೀವು. ಅಂಡ್ ಇದರಿಂದ ನಮ್ಮ ಈ ಒಂದು ಸೆಗ್ಮೆಂಟ್ ಇಂದ ಯಾರೆಲ್ಲ ಇವಾಗ ಕಷ್ಟ ಪಟ್ಕೊಂಡು ಜೀವನ ನಡೆಸ್ತಿರ್ತಾರೆ, ಅಂದ್ರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರುವಂತ ಒಂದು ಹೆಣ್ಮಗಳು ಯಾವ ರೀತಿಯಾದಂತ ಸಾಧನೆಯನ್ನ ಮಾಡ್ಬೋದು ಅನ್ನೋದನ್ನ ತುಂಬಾನೇ ಅದ್ಭುತವಾಗಿ ನಮ್ಮ ಇವತ್ತಿನ ಸೆಗ್ಮೆಂಟ್ ಅಲ್ಲಿ ನೀವು ತಿಳಿಸ್ಕೊಟ್ರಿ. ಇವಾಗ ಒಂದ್ ಸ್ವಲ್ಪ ಮೂಡ್ ನ ಚಿಲ್ ಮಾಡೋದಕ್ಕೆ ಓಕೆನಾ. ಸೊ ನಮ್ಮ ಸೆಗ್ಮೆಂಟ್ ನೇಮ್ ಒಂದು ನೋ ಹರ್ ವೆಲ್ ಬಗ್ಗೆ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದು ಅಂತ ಫನ್ನಿ ವೇ ನಲ್ಲಿ. ಓಕೆನಾ, ರೆಡಿನಾ ನೀವು? ರೆಡಿ. ಓಕೆ, ವಾಟ್ಸ್ ಯುವರ್ ಫೇವ್ರೆಟ್ ಬುಕ್ ಆಲ್ ಟೈಮ್? ಆಲ್ ಟೈಮ್ ಹಾಫ್ ಗರ್ಲ್ ಫ್ರೆಂಡ್. ಹಾಫ್ ಗರ್ಲ್ ಫ್ರೆಂಡ್. ವಾಟ್ಸ್ ಯುವರ್ ಫೇವ್ರೆಟ್ ಮೂವಿ? ಮೂವಿ ಲೈಕ್ ಆಲ್ ಟೈಮ್ ವಂಶಿ. ವಂಶಿ. ಅದ್ ಬಿಟ್ಟು ಇನ್ನೊಂದಿದೆ, ಯಾವ್ದು? ಅದ್ರಲ್ಲಿ ಲಕ್ಷ್ಮಿ ಅಮ್ಮ ತುಂಬಾ ಕಷ್ಟ ಪಡ್ತಾರೆ ಆಯ್ತಾ. ನನ್ಗೆ ಲಕ್ಷ್ಮಿ ಅಮ್ಮ ಅಂದ್ರೆ ಸಖತ್ ಇಷ್ಟ. ಕಣ್ಣೀರು ಹೇಳ್ತೀನಿ, ಚಂದನದ ಗೊಂಬೆ. ಚಂದನದ ಗೊಂಬೆ ನಿಮ್ ಹೆಸರು? ಅಲ್ಲ, ಅವ್ರು ಕಷ್ಟ ಪಡೋದು. ನಿಮ್ಮ ಫೇವ್ರೆಟ್ ಶೋ ಯಾವ್ದು? ಕನ್ನಡದ ಕೋಟ್ಯಾಧಿಪತಿ. ಆಲ್ ಟೈಮ್ ಅಪ್ಪು ಸರ್. ಅದನ್ ಬಿಟ್ಟು ಮತ್ತೆ ನೋಡಿ ಯಾರು ಕೂಡ ಅದನ್ನ ಮಾಡಕ್ಕಾಗಿಲ್ಲ. ಅದನ್ನ ಅಮಿತಾಬ್ ಬಚ್ಚನ್ ಸರ್ ಪಾರ್ಟಿಸಿಪೇಟ್ ಅಂದ್ರೆ ನಡ್ಸ್ಕೊಳ್ಬೇಕಾದ್ರೂ ಅದು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಕನ್ನಡದ ಕೋಟ್ಯಾಧಿಪತಿ ಬಿಟ್ಟು ನೆಕ್ಸ್ಟ್ ಮಜಾ ಟಾಕೀಸ್. ಮಜಾ ಟಾಕೀಸ್. ಓಕೆ, ಸೂಪರ್. ಫೇವ್ರೆಟ್ ಮೀಲ್? ಫೇವ್ರೆಟ್ ಮೀಲ್ ಸೌತ್ ಇಂಡಿಯನ್ ಮೀಲ್, ಅನ್ನ ರಸ. ಅದು ಬಿಟ್ಟು ಚಿಕನ್ ಅಲ್ಲಿ ಬಂದ್ರೆ ನಮ್ಮಮ್ಮ ಒಂದು ಫ್ರೈ ಮಾಡ್ತಾರೆ, ಅದು ಸಖತ್ ಇಷ್ಟ. ಬಿರಿಯಾನಿ ಯಾವ್ ನೋಡಲ್ಲವ. ಸೊ ಸೌತ್ ಇಂಡಿಯನ್ ಮೀಲ್, ಚಿಕನ್ ಐಟಮ್ಸ್. ಈ ನಡುವೆ ಅದು ಕೂಡ ಕಮ್ಮಿ ಆಗೋಗ್ಬಿಟ್ಟಿದೆ, ಐ ಡೋಂಟ್ ನೋ. ಸೊ ಸೌತ್ ಇಂಡಿಯನ್ ಮೀಲ್ ಇಸ್ ಮೈ ಫೇವ್ರೆಟ್ ಆಲ್ ಟೈಮ್. ಚಂದನ ಅವ್ರಿಗೆ ಅಡ್ಗೆ ಮಾಡಕ್ ಬರುತ್ತಾ? ಸರ್ವೈವಲ್ ಬರುತ್ತೆ. ಅಂದ್ರೆ ಹಾಸನ್ ಕಡೆ ಒಂದ್ ಅಡ್ಗೆ ಮಾಡ್ತಾರೆ, ಅಕ್ಕಿನ ಆಗ್ಲೇ ನೆನ್ಸ್ಬಿಟ್ಟು ಒಡ್ಚಿಲ್ಗೆ ತರ ಹಾಕೋದು. ಸೊ ಒಡ್ಚಿಲ್ಗೆ ಹಾಕ್ಬಿಟ್ಟು ಚಟ್ನಿ ಮಾಡೋದೊಂದ್ ಬರುತ್ತೆ, ಚಿತ್ರಾನ್ನ ಬರುತ್ತೆ. ಚಪಾತಿ ಮಾಡಿದ್ರೆ ಅದ್ ಶೇಪ್ ಯಾವಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ಸರ್ವೈವಲ್ ಮಾಡ್ಬೋದು. ತಿನ್ನಕ್ ಬರುತ್ತೆ. ಡಯಟ್ ಫುಡ್ ಅಂತೂ ಬರುತ್ತೆ, ಬಿಕಾಸ್ ಅದು ನಾನು ಸ್ವಲ್ಪ ಜಾಸ್ತಿ ಜಿಮ್ ಮಾಡೋದ್ರಿಂದ, ಸ್ವಲ್ಪ ಫಿಟ್ನೆಸ್ ಮೇಂಟೈನ್ ಮಾಡೋದ್ರಿಂದ ನನ್ ಡಯಟ್ ಗೆ ಏನ್ ಬೇಕು ಅದನ್ನ ನೋಡ್ಕೊಳ್ತೀನಿ.
ಸೂಪರ್ ಮುದ್ದೆ ಮುದ್ದೆ ತಿಂತೀರಾ ನೀವು? ಮುದ್ದೆ ತಿಂತೀನಿ, ಮಾಡಕ್ ಬರಲ್ಲ. ಅದನ್ನ ನೋಡ್ಬಿಟ್ರೆ ಅನ್ಕೊಳ್ತಾರೆ ನೀನ್ ನಿಜವಾಗ್ಲೂ ಗೌಡ್ರ ಫ್ಯಾಮಿಲಿಯಿಂದ ಬಂದಿದ್ಯಾ. ನಮ್ಮ ಅಮ್ಮ ಯಾವಾಗ್ಲೂ ಹೇಳ್ತಾರೆ, ಹ. ಅಪ್ಪಿ ತಪ್ಪಿ ಉಟ್ಬಿಟ್ಟಿದ್ಯಲ್ಲಮ್ಮ, ನಿನ್ಗೊಂದ್ ಮುದ್ದೆ ಮಾಡಕ್ಕೂ ಬರಲ್ಲ. ಅದು ತಿನ್ನೋದಕ್ಕೂ ಅಷ್ಟೇ ಹಿಂಗ್ ಕಿತ್ಕೊಂಡ್ ತಿಂತೀನಿ. ಸೊ ಮುದ್ದೆ ಮತ್ತೆ ಚಿಕನ್ ಸಾರ್ ಸಕ್ಕತ್ ಇಷ್ಟ ಆಗುತ್ತೆ. ಅಲ್ವಾ? ಹ್ಮ್. ಗೌಡ್ರು ಅಂದ ತಕ್ಷಣ ಮುದ್ದೆ ಮುದ್ದೆ ಚಿಕನ್ ಚಿಕನ್ ಸಾರು. ಹಾ. ಓಕೆ, ಚಂದನ ಅವರ ಫೇವ್ರೆಟ್ ಡ್ರಿಂಕ್ ಯಾವ್ದು? ಬೇಸಿಗೆಗಾಲ ಅಂತ ಬಂದಾಗ ನನಗೆ ಮ್ಯಾಂಗೋ ಲಸ್ಸಿ ಸಕ್ಕತ್ ಇಷ್ಟ. ಹ್ಮ್. ಅದ್ ಬಿಟ್ಟು ಆ ಈ ಮಾಕ್ಟೆಲ್ ಸಕ್ಕತ್ ಇಷ್ಟ ಆಗುತ್ತೆ. ಅಂದ್ರೆ ಎಲ್ಲಾ ಫ್ರೂಟ್ ಜ್ಯೂಸ್ ಅಲ್ಲಿ ಏನ್ ಮಾಡಿರ್ತಾರೋ ಹ್ಮ್. ಅದನ್ನ ನೀವು ಕನ್ವರ್ಟ್ ಮಾಡೋದು. ಹ್ಮ್. ಇಲ್ಲ ಟಿಪಿಕಲ್ ಆಗಿ ಲೋಕಲೈಟ್ ಆಗಿ ಹೇಳ್ಬೇಕು ಅಂದ್ರೆ ರಾಗಿ ಅಂಬ್ಲಿ ಸಕ್ಕತ್ ಇಷ್ಟ ಆಗುತ್ತೆ. ಅದೇ ಡ್ರಿಂಕ್. ಓಕೆ ಸೊ ಇಷ್ಟೇ. ಓಕೆ, ನಿಮ್ಮ ಫೇವ್ರೆಟ್ ಟ್ರಾವೆಲ್ ಡೆಸ್ಟಿನೇಷನ್ ಪ್ಲೇಸ್? ಫೇವ್ರೆಟ್ ಟ್ರಾವೆಲ್ ಡೆಸ್ಟಿನೇಷನ್ ಅಂತ ಬಂದಾಗ ಹ್ಮ್. ಈಗ ನಾನು ಪ್ಲಾನ್ ಹಾಕೊಂಡಿರೋದು ಹ್ಮ್. ಆ ಯುರೋಪ್ ಕಂಟ್ರಿ ಅಂತ ಅನ್ಕೊಂಡಿದೀನಿ. ಹ್ಮ್. ಬಿಕಾಸ್ ತುಂಬಾ ಚಿಕ್ಕ ವಯಸ್ಸಿಂದಾನು ಆಸೆ ಇದೆ. ಹ್ಮ್. ಅದಕ್ಕೆ ಪ್ಯಾಕೇಜ್ ಬಂದು 6 ರಿಂದ 7 ಲಕ್ಷ ಆಗುತ್ತೆ. ಹ್ಮ್. ಸದ್ಯಕ್ಕೆ ಈಗ ಅಷ್ಟು ದುಡ್ಡು ಇಲ್ಲ. ಹ್ಮ್. ಅದು ನನ್ನ ಫೇವ್ರೆಟ್ ಡೆಸ್ಟಿನೇಷನ್. ಸ್ಪೇನ್, ಹ್ಮ್. ಯುರೋಪ್, ಮತ್ತೆ ಬೋರಾ ಬೋರಾ ಇದೆಲ್ಲಾನು ಕೂಡ ಅನ್ಕೊಂಡಿರೋದು. ಅದು ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಹ್ಮ್. ಹಂಪಿ ಇನ್ನೂ ಹೋಗಿಲ್ಲ ನಾನು. ಅದು ನೆಕ್ಸ್ಟ್ ಒಂದು 3 ಮಂತ್ಸ್ ಅಲ್ಲಿ ಪ್ಲಾನ್ ಹಾಕೊಂಡಿದೀನಿ. ನೆಕ್ಸ್ಟ್ ಇಯರ್ ಅಲ್ಲಿ ಅಮರ್ನಾಥ್. ಯಾಕಂದ್ರೆ ಈ ಜೂನ್ ಅಲ್ಲೇ ಹೋಗ್ಬೇಕು ಅಂತಿತ್ತು. ಆದ್ರೆ ಜಸ್ಟ್ 2 years ಬ್ಯಾಕ್ ಕೇದಾರ್ನಾಥ್ ಹೋಗಿರೋದ್ರಿಂದ ಈಗ ನೆಕ್ಸ್ಟ್ ಇಯರ್ ಅಲ್ಲಿ ಅಮರ್ನಾಥ್ ಅಂತ ಅನ್ಕೊಂಡಿದ್ವಿ. ಸೊ ದಟ್ಸ್ ದ ಪ್ಲಾನ್ ನೌ. ಓಕೆ, ಸಾರ್ಟೆಡ್. ಚಂದನ್ ಅವರ ಫೇವ್ರೆಟ್ IPL ಟೀಮ್? ಸತ್ರು ಬದುಕಿದ್ರು ನಮ್ಮೆಲ್ರದ್ದು ಒಂದೇ ಆನ್ಸರ್, RCB. RCB ಯಾಕಷ್ಟು ಎಮೋಷನ್ ಅಂತ ಅಂದ್ರೆ ಹ್ಮ್. ನಿಯತ್ ಹೌದು. ಅಷ್ಟೇ. ಹ್ಮ್. ಇಡೀ ಫ್ಯಾನ್ಸ್ ಗಳು ನಾವ್ ಎಷ್ಟು ಕಿರ್ಚ್ತಾ ಇರ್ತೀವಿ ಹ್ಮ್. ಅಷ್ಟೇ. RCB is an emotion. ಹ್ಮ್. It's not a favorite team. It's my emotion and it's all of us. ಅಷ್ಟೇ. ಒಂದ್ಸಲ ಅದೇ ತರ ಕ್ಯೂಟ್ ಆಗಿ ಜೋಶಲ್ಲಿ RCB ಅಂತ ಹೇಳಿ. RCB! ಈ ಸಲ ಕಪ್ಪು ನಮ್ದೆ. ಓಕೆ, ಸೂಪರ್. ನೀವು ವಾಟ್ಸ್ಆಪ್ ನಲ್ಲಿ ಜಾಸ್ತಿ ಯೂಸ್ ಮಾಡುವಂತ ಇಮೋಜಿ ಯಾವ್ದು? ಒಂದು ದಾಸವಾಳ ಫ್ಲವರ್ ಬರುತ್ತೆ. ಯಾರ್ ಕಿವಿ ಮೇಲೆ ಇಡ್ಬೇಕು ಅಂತ. ದಾಸವಾಳ ಫ್ಲವರ್ ಅಂತಂದ್ರೆ ಎಲ್ಲೋ ಪಿಂಕ್ ಕಲರ್ ಅಲ್ಲಿ ಇದೆ ಆಯ್ತಾ. ಎಲ್ಲರೂ ಕೇಳ್ತಾರೆ ನೀವು ರೋಸ್ ಕಳ್ಸಲ್ಲ, ದಾಸವಾಳ ಯಾಕೆ ಕಳಿಸ್ತೀರಾ ಅಂತ. ದಾಸವಾಳನ ಎಲ್ಲರೂ ನನ್ ಕಿವಿಯಲ್ಲಿ ಇಟ್ಟು ಸಾಕಾಗಿದೆ. ಅದಕ್ಕೆ ನಾನು ಅದನ್ನ ಅವಾಯ್ಡ್ ಮಾಡ್ತೀನಿ. ದಾಸವಾಳ ಮಾತ್ರ ಕಳ್ಸೋದು ಅಂತ. ರೋಸಸ್ ಎಲ್ಲ ಯಾರಿಗೂ ಕಳ್ಸಲ್ಲ. ಅದ್ ಬಿಟ್ರು ಮಂಕೀಸ್ ಅಲ್ಲಿ 3 ಇದೆ ಗೊತ್ತಾ, ಹಿಂಗೆ 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 ಅದನ್ನ ಕಳಿಸ್ತೀನಿ. ನಾಚ್ಕೊಳ್ಳೋದು ಯಾವಾಗ್ಲೂ ಕೂಡ ಹಿಂಗ್ ಕಣ್ ಮುಚ್ಕೊಳ್ಳೋ ತರ. ಅದೊಂದು. ಅದ್ ಬಿಟ್ಟು ದಾಸವಾಳ ಫ್ಲವರ್ದು. ಅದ್ ಬಿಟ್ಟು ಹಾರ್ಟ್ ಇಮೋಜಿ. Okay, super. ಜಾಸ್ತಿ ಯೂಸ್ ಮಾಡುವಂತ ಸೋಷಿಯಲ್ ಮೀಡಿಯಾ ಆಪ್ ಯಾವ್ದು ನೀವು? ಶಾಪಿಂಗ್ ಆಪ್ಸ್. ಶಾಪಿಂಗ್. ಒಂದು ಸ್ಟ್ರೀಟ್ ಸ್ಟೈಲ್ ತಗೊಳ್ತೀನಿ. ಇನ್ನೊಂದು ಮಿಂತ್ರ. ಅದು ಬಿಟ್ರೆ ಬ್ಲಿಂಕಿಟ್. ತಿನ್ನೋದಕ್ಕೆ ಸ್ವಿಗ್ಗಿ ಅದು ಇದು ಬೇಕಾಗತ್ತೆ ಅದು. ಇನ್ನೊಂದು booking.com ಅಂತ ಇದೆ. ಅಂದ್ರೆ ಯಾವಾಗಾದ್ರೂ ನಾನು ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಬುಕ್ ಮಾಡ್ಕೊಳ್ಳೋದಕ್ಕೆ. ಅದು ಬಿಟ್ಟು ಯೂಟ್ಯೂಬ್ ಅಲ್ಲಿ ಯಾವಾಗಾದ್ರೂ ನಾನು ಅದು ಆಪ್ ಬರಲ್ಲ. ಬಟ್ ಸ್ಟಿಲ್ ಈ ಆಪ್ಸ್ ಗಳು ಶಾಪಿಂಗ್ ಆಪ್ಸ್ ನ ಜಾಸ್ತಿ ಯೂಸ್ ಮಾಡ್ಕೊಳ್ತೀನಿ. ಅದು ಬಿಟ್ಟು ಈಗ ಹೇಳ್ದೆ ಗೊತ್ತಾ, booking.com ಅಂತ. ಓಕೆ, ಚಂದನ್ ಅವ್ರಿಗೆ ಸಾರಿ ತುಂಬಾ ಇಷ್ಟನಾ ಅಥವಾ ಮಾಡರ್ನ್ ಡ್ರೆಸ್ ತುಂಬಾ ಇಷ್ಟ? I'm a modern woman with a traditional culture, but I love sarees more. Okay. Sarees ಅಂದ್ರೆ ಸಖತ್ ಇಷ್ಟ. ಯಾಕಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನೋಡಿದ್ರೆ ಈಗ ಗೊತ್ತಾಗುತ್ತೆ sarees ಜಾಸ್ತಿ ಸಾರೀಸ್ ಅಲ್ಲಿ ಫೋಟೋಶೂಟ್ ಮಾಡ್ತಿದ್ದೀರಾ. ಹೌದು. ಅಂಡ್ ನೀವು ತುಂಬಾ ಫೋಟೋಶೂಟ್ ಮಾಡಿಸ್ತೀರಲ್ವಾ, ಈ ಒಂದು ಡ್ರೀಮ್ ಏನಂತಾರೆ ಡ್ರೀಮ್ ಲುಕ್ ಮಾಡ್ಬೇಕು, ಇದ್ರಲ್ಲಿ ಒಂದು ಫೋಟೋಶೂಟ್ ಮಾಡ್ಬೇಕಂದ್ರೆ ಯಾವ ಲುಕ್ ಅದು? ಆಕ್ಚುಲಿ ಎಲ್ಲಾ ನಾನು ಸೌತ್ ಇಂಡಿಯನ್ ಕಲ್ಚರ್ಗೆ ತಕ್ಕ ಹಾಗೆ ಫೋಟೋಶೂಟ್ ಆಗಿದೆ. ಮೋಸ್ಟ್ಲಿ ಅರುಂಧತಿ ಲುಕ್ ಅಲ್ಲಿ ನನ್ಗೆ ಇನ್ನೂ ಆಗಿಲ್ಲ. ಅರುಂಧತಿ ಲುಕ್ ಅಂತಂದ್ರೆ ಅದನ್ನ ಆನಂದ ಭೈರವಿಲ್ ಮಾಡ್ಬಿಟ್ಟಿದೀವಿ. ಬಟ್ ನಂಗೆ ಅರುಂಧತಿ ತರಾನೇ ಬೇಕು. ಅಂದ್ರೆ ಆ ಮೂವಿಯಲ್ಲಿ ನೀವು ಅದೊಂದು ಕ್ಯಾರೆಕ್ಟರ್ ಇದೆ ಗೊತ್ತಾ, ಅಂದ್ರೆ ಅವ್ರು ಫೈಟ್ ಎಲ್ಲ ಮಾಡೋದು ಆ ತರ ಇರುತ್ತಲ್ಲ. ಬಿಕಾಸ್ ಐ ಆಮ್ ಅ ಟಫ್ ವುಮೆನ್ ಲೈಕ್ ದಟ್. ಸೊ ಆ ತರ ಒಂದು ಫೋಟೋಶೂಟ್ಸ್ ಅಂತ ಇದೆ. ಮೋಸ್ಟ್ಲಿ ಇನ್ನೂ ಮಾಡ್ಸಿಲ್ಲ, ಬಟ್ ನೋಡೋಣ ಮೇ ಬಿ ಇನ್ ದ ಕಮಿಂಗ್ ಡೇಸ್. ಲೈಕ್ ಫೋಟೋಗ್ರಾಫರ್ಸ್ ಪಾಪ ಹೇಳ್ತಿರ್ತಾರೆ, ಬಟ್ ಈಗ ಸದ್ಯಕ್ಕೆ ಆಮೇಲೆ ಮಾಡೋಣ ಅಂತ ಅಷ್ಟೇ. ಓಕೆ, ಸೂಪರ್. ನೀವು ಸಿನಿಮಾ ಪರ್ಸನ್ ಅಥವಾ ಸೀರಿಯಲ್ ಪರ್ಸನ್ ನೋಡೋದಕ್ಕೆ? ಸಿನಿಮಾ ಪರ್ಸನ್. ಸಾರಿ, ಸೀರಿಯಲ್ ನಾನ್ ನಂಬಲ್ಲ. ಓಕೆ, ನಾನು ಸಿನಿಮಾ ಪರ್ಸನ್ ಅಲ್ಲ, ಸೀರಿಯಲ್ ಪರ್ಸನ್ ಅಲ್ಲ. ಮೇ ಬಿ ಸೀರೀಸ್ ಅಂತ ಅನ್ಕೊಳ್ಬಹುದು. ಸೀರೀಸ್ ಇಷ್ಟ ಆಗ್ಬಿಟ್ರೆ ಅದನ್ನ ಮುಗ್ಸೋವರೆಗೂ ಬಿಡಲ್ಲ. ಲೈಕ್ ಡೇ ಅಂಡ್ ನೈಟ್ ಅಂತಾನೆ ನೋಡ್ದೆ 1 ವಾರವರೆಗೂ ನೋಡ್ತೀನಿ. ಸಿನಿಮಾ ಏನಾದ್ರು ತುಂಬಾ ವೇಟೇಜ್ ಇದ್ರೆ ಮಾತ್ರ ಹೋಗಿ ನೋಡೋದು. 3 hour ಕುತ್ಕೊಂಡು ನೋಡ್ಬೇಕು ಅಂತಂದ್ರೆ. ಸೊ ಪ್ರಾಬಬ್ಲಿ ಯು ಕ್ಯಾನ್ ಟೇಕ್ ಇಟ್ ಅಸ್ ಸಿನಿಮಾ ಪರ್ಸನ್. ಬಟ್ ನಾನ್ ಇದನ್ನ ಕನ್ಸಿಡರ್ ಮಾಡಲ್ಲ. ಓಕೆ, ಚಂದನ ಅವ್ರಿಗೆ ಸ್ಟ್ರೀಟ್ ಶಾಪಿಂಗ್ ಇಷ್ಟನಾ ಅಥವಾ ಮಾಲ್ ಅಲ್ಲಿ ಶಾಪಿಂಗ್ ಮಾಡೋದು ಇಷ್ಟ?
ಸ್ಟ್ರೀಟ್ ಶಾಪಿಂಗ್ ಸಖತ್ತಾಗಿರುತ್ತೆ. ಹ್ಮ್. ಈಗ ನನ್ನ ಹತ್ರ ನೀವು ಬಂದು ಕೇಳಿದ್ರೆ ನನ್ನ ಹತ್ರ 100 ರುಪೀಸ್ ಇಂದ ಹಿಡಿದು ಹ್ಮ್. ಬ್ರಾಂಡ್ಸ್ ವರ್ಗುನು ಎಲ್ಲಾನು ಇದೆ. ಹ್ಮ್. ಒಂದೊಂದ್ ಪ್ಲೇಸ್ ತಕ್ಕ ಹಾಗೆ ನಾವು ಬಟ್ಟೆ ಹಾಕ್ಬೇಕಾಗತ್ತೆ. ಸೊ ಎಲ್ಲಾ ಕಡೆನೂ ಶಾಪಿಂಗ್ ಮಾಡ್ತೀನಿ. ದುಡ್ಡು Okay. ಇದ್ದ ಹೋಗಿ ಉಡಾಯಿಸೋದಷ್ಟೇ, ಶಾಪಿಂಗ್ ಮಾಡ್ಕೊಂಡ್ ಬರೋದು, ಹಿಂದೆ ಮುಂದೆನೆ ನೋಡಲ್ಲ. Let's go with ಜಸ್ಟ್ ಗೋ ವಿತ್ ಫ್ಲೋ, ಶಾಪಿಂಗ್ ಮಾಡು ಬಾ, Okay. ಆತರ. ಸ್ಟ್ರೀಟ್ ಫುಡ್ ಅಥವಾ ರೆಸ್ಟೋರೆಂಟ್ ಫುಡ್? ಸ್ಟ್ರೀಟ್ ಫುಡ್. ಸ್ಟ್ರೀಟ್ ಫುಡ್. ರೆಸ್ಟೋರೆಂಟ್ ಫುಡ್ ಅಂತ ಬಂದಾಗ ಇನ್ ಕೇಸ್ ತುಂಬಾ ಚೆನ್ನಾಗಿದ್ರೆ, ಹ್ಮ್. ಹೈಜೀನ್ ಆಗಿದ್ರೆ ಹೋಗ್ ತಿಂತೀನಿ. ಬಟ್ ಐ ಆಮ್ ಅ ಫುಡಿ, ಸೊ ಐ ವುಡ್ ಲವ್ ಟು ಎಕ್ಸ್ಪ್ಲೋರ್ ಎವ್ರಿವೇರ್. ಸೊ ಎಲ್ಲಾ ಕಡೆನೂ ಹೋಗಿ ತಿಂತೀನಿ, ನಂಗೇನ್ ಪ್ರಾಬ್ಲಮ್ ಇಲ್ಲ. ಓಕೆ, 3 ಡಯಟ್ ಫುಡ್ ನೀವು ತಿನ್ನೋದು? ಒಂದು ನೈಟ್ ಅಲ್ಲೇ ಹ್ಮ್. ಓಟ್ಸ್ ನ ನೆನ್ಸಿಟ್ಬಿಟ್ಟು ಹ್ಮ್. ಅದಕ್ಕೆ ಡ್ರೈ ಫ್ರೂಟ್ಸ್ ನ ಆಡ್ ಮಾಡಿ ಹ್ಮ್. ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ತರ ತಿಂತೀನಿ. ಅದು ಲೈಕ್ ಆಲ್ಮೋಸ್ಟ್ 6-7 ಮಂತ್ಸ್ ಇಂದ ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ. ತುಂಬಾ ಚೇಂಜ್ ಇರುತ್ತೆ ಹ್ಮ್. ಬಿಕಾಸ್ ಅದು ಓಟ್ಸ್ ಸೋಕ್ ಮಾಡಿರೋದ್ರಿಂದ ನಿಮ್ಗೆ ಅದು ತುಂಬಾ ಚೆನ್ನಾಗಿ ಗ್ರಿಪ್ ಇರುತ್ತೆ ಅದು. ಮತ್ತೆ ಇನ್ನೊಂದು ಅವಕ್ಯಾಡೋ ರ್ಯಾಪ್ ಅಂತ ಮಾಡ್ಕೊಳ್ತೀವಿ, ಅದನ್ನ ಬ್ರೌನ್ ಬ್ರೆಡ್ ಅಲ್ಲಿ ಹಾಕಿ ಅದ್ ಮಾಡ್ಕೊಳ್ಳೋದು. ಇನ್ನೊಂದು ಸಲಾಡ್ ನ ಪ್ರಿಪೇರ್ ಮಾಡ್ಕೊಳ್ತೀನಿ. ಇದು ನನಗೆ ನೀವು ಬೇಕಾದ್ರೆ ವರ್ಷ ಪೂರ್ತಿ ಕೊಟ್ರು ತಿಂತೀನಿ, ಹ್ಮ್. ಅದೇನು ನನಗೆ ಬೇಜಾರಾಗೋದಿಲ್ಲ. ಮತ್ತೆ ಸ್ಮೂದೀಸ್ ನ ಡಿಫ್ರೆಂಟ್ ಸೀಸನಲ್ ಫ್ರೂಟ್ಸ್ ಅಲ್ಲಿ ಮಾಡ್ಕೊಳ್ಬಹುದು. ಇದು ನನಗೆ ಫೇವ್ರೆಟ್ ಡಯಟ್ ಫುಡ್. ಓಕೆ, ಸೂಪರ್. ನೀವು ಫಾಲೋ ಮಾಡುವಂತಹ 3 ಸ್ಕಿನ್ ಕೇರ್ ಟಿಪ್ಸ್? ಸಿ ಐ ಆಮ್ ಅ ವೆರಿ ನ್ಯಾಚುರಲ್ ಪರ್ಸನ್. ಹ್ಮ್. ಸೊ ನನ್ ಮುಖದಲ್ಲಿ ಏನು ಫಿಲ್ಟರ್ಸ್ ಇನ್ನೂ ಮಾಡ್ಸಿಲ್ಲ. ಹ್ಮ್. ಅದಕ್ಕೋಸ್ಕರ ಅಂದ್ರೆ ಇನ್ನೊಂದೇನು ಅಂತಂದ್ರೆ ನಾವ್ ಯಾವ ರೀತಿ ಇರ್ತೀವಿ ಆ ರೀತಿನೇ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಹೌದು. ಈಗ ತುಂಬಾ ಜನ ಬ್ರೌನ್ ಆಗಿದ ತಕ್ಷಣ ಹ್ಮ್. ಕಲರ್ ಬರ್ಬೇಕು ಅಂತ. ಈಗ ನೋಡಿ, ನನಗೂ ನಿಮ್ಗೂ ಡಿಫ್ರೆನ್ಸ್ ಇದೆ. ಹ್ಮ್. ಯು ಆರ್ ಫೇರ್ ಅಂಡ್ ಐ ಆಮ್ ಡಸ್ಕಿ. ಹ್ಮ್. ಸೊ ನಾನು ಕಲರ್ ಕಾಂಪ್ಲೆಕ್ಷನ್ ನ ಮೇಂಟೈನ್ ಮಾಡಕ್ ಹೋಗ್ಲ. ಹ್ಮ್. ನಾನು ಯಾವ ಕಾಂಪ್ಲೆಕ್ಷನ್ ಅಲ್ಲಿ ಇದೀನೋ ಅದನ್ನೇ ನಾನು ಯಾವ ಕಾಂಪ್ಲೆಕ್ಷನ್ ಅಲ್ಲಿ ಇದೀನೋ ಅಲ್ಲೇ ಸ್ಕಿನ್ ನ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ತೀನಿ. ಹ್ಮ್. ಸೊ ತುಂಬಾ ಆಯುರ್ವೇದ ಮನೇಲೆ ಮಾಡ್ಕೊಳ್ತೀನಿ. ನಮ್ಮಮ್ಮ ಸ್ವಲ್ಪ ಹೇಳ್ತಾರೆ, ಟರ್ಮರಿಕ್ ಪೌಡರ್ ನ ಮತ್ತೆ ಮೊಸರು ಎಲ್ಲ ಮಿಕ್ಸ್ ಮಾಡ್ಕೊಂಡು ಅದನ್ನ ಹಚ್ಕೊಳ್ಳೋದಿರ್ಬೋದು, ಹ್ಮ್. ಮತ್ತೆ ಅಲೋವೆರಾನ ಹಾಕೊಳ್ಳೋದಿರ್ಬೋದು. ಹ್ಮ್. ಪ್ರತಿಯೊಂದನ್ನು ಮನೇಲಿ ತಯಾರಿಸಿರುವಂತ ಹೋಮ್ ಮೇಡ್ ರೆಮಿಡೀಸ್ ನಾನು ತಗೊಳ್ಳೋದು. ಹ್ಮ್. ಅದ್ ಬಿಟ್ರೆ ಫೇಶಿಯಲ್ ಮತ್ತೆ ಸ್ಕಿನ್ ಇದೆಲ್ಲ ರಿಮೂವ್ ಮಾಡೋದು ಹ್ಮ್. ನನ್ ಖಂಡಿತವಾಗ್ಲೂ ಹೋಗಲ್ಲ. ಹ್ಮ್. ಈಗ್ಲೂ ಕೂಡ ನನಗೆ ಅದ್ರ ನೇಮ್ಸ್ ಗಳು ಕೇಳಿದ್ರೆ ಗೊತ್ತಾಗಲ್ಲ, ಗೊತ್ತಾ. ಹ. ಅವ್ರು ಹೋಗ್ಬಿಟ್ಟು ಹೇಳ್ತಾರೆ, ನೀವ್ ಏನಾದ್ರು ಫೇಶಿಯಲ್ ಮಾಡಿಸ್ಬೇಕಾ ಅಂತಂದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಏನಾದ್ರು ಸಲೂನ್ಗೆ ಹೋದ್ರೆ ಮ್ಯಾಮ್ ನಿಮ್ಗೆ ಬರೀ ಐಬ್ರೋಸ್ ಮಾತ್ರ ಬೇಕಾ ಅಂತ ಕೇಳ್ತಾರೆ. ಹ್ಮ್. ಸೊ ಐ ಡೋಂಟ್ ಗೋ ಫಾರ್ ಎನಿ ಸ್ಕಿನ್ ಫೇಶಿಯಲ್ ಸ್ಟಫ್. ಹ್ಮ್. ಎಲ್ಲ ಹೋಮ್ ರೆಮಿಡೀಸ್. ಹೋಮ್ ರೆಮಿಡೀಸ್. ಹ್ಮ್. ಓಕೆ, ಸೂಪರ್. ಇವಾಗ ನಾನ್ ಕೆಲವೊಂದಷ್ಟು ಇಮೋಜಿಸ್ ನ ತೋರಿಸ್ತೀನಿ, ಹ್ಮ್. ನೀವು ಅದ್ರ ತರ ಆಕ್ಟ್ ಮಾಡಿ ತೋರಿಸ್ಬೇಕಂದ್ರೆ ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ ಆತರ ಇರ್ಬೇಕು. ಓಕೆನಾ? ಫಸ್ಟ್ ಒನ್, ಫೇಸ್ ವಿತ್ ರೇಸ್ಡ್ ಐಬ್ರೋ. ಇಲ್ಲ ಇಲ್ಲ, ಓಕೆ. ಒಂದ್ ನಿಮಿಷ ಅಲ್ಲಿ Okay. ಅಟ್ ಲೀಸ್ಟ್ 2 seconds Okay. ಪಾಸ್ ಆಗ್ಬೇಕು. ಅಯ್ಯೋ. ಓಕೆ. Okay, now face with stuck out tongue and winking eye. Okay. ಬಂತು. Okay. ಯಾ, ಡನ್. Super. ಹ್ಮ್. A disappointed face. ಡಿಸಪಾಯಿಂಟೆಡ್. Okay. Suffering face. ಸಫರಿಂಗ್. Uh, ಓಕೆ. okay. Loudly crying face. Okay. Next, ಕೋಪದಂದ್ರೆ ಏನಂತಾರೆ? Pouting face. ಓಕೆ, ಬಂತ. Fearful face. Correct. Wow. Okay. Next, thinking face. ಇದು ಕರೆಕ್ಟ್ ಬಂತು. Okay. Face with hand over the mouth. Okay. Saluting emoji. ಎಸ್ ಬಾಸ್. Okay, super. ನಿಮ್ಮ ಫೇವ್ರೆಟ್ ಇಮೋಜಿ ಯಾವ್ದು? ದಾಸವಾಳ. ಇವಾಗ ಅದನ್ನ ತೋರ್ಸಕ್ ಆಗಲ್ಲ. ನನ್ನ ಫೇವ್ರೆಟ್ ಇಮೋಜಿ Okay, ಶೈ ಮಾಡ್ಕೋತಾರೆ. ಮಾಡ್ಕೊಳ್ಳೋದು. ಆಮೇಲೆ ಇನ್ನೊಂದು ಹಾ. ಹಿಂಗ್ ಕಣ್ಣು ಹೊಡಿಯೋದು. ಹಾ. ಅಷ್ಟು. ಇನ್ನೊಂದು ಯಾವ್ದೋ ಇದೆ, ಇದು ಹಿಂಗೇನೋ ಇರುತ್ತೆ. ಅದ್ ಇಷ್ಟು ನನ್ ಫೇವ್ರೆಟ್ ಇಮೋಜಿಸ್. ನೆಕ್ಸ್ಟ್ ನೀವು ನನಗೆ ಮೆಸೇಜ್ ಮಾಡಿದ್ರೆ ಅದನ್ನೇ ಹಾಕೋದು. ಹಿಂಗ್ ಕಣ್ಣು ಹೊಡಿಯೋದು ತೋರಿಸ್ತೀನಿ, ಲ್ಯಾಂಗ್ವೇಜ್ ಹಿಂಗ್ ತೋರಿಸ್ತೀನಿ, ಅಂದ್ರೆ ಇನ್ನೊಂದ್ ಯಾವ್ದು ಕಣ್ಣು ಮುಚ್ಕೊಡೋದು ಹಿಂಗ್ ತೋರಿಸ್ತೀನಿ ಅಷ್ಟೇ. Okay, ಸೂಪರ್. ಅಂಡ್ ನೋ ಹರ್ ವೆಲ್ ಈ ಒಂದು ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಫನಿ ಆಗಿ, ತುಂಬಾ ಕ್ಯೂಟ್ ಆಗಿ ಅಂಡ್ ಆಕ್ಟಿವ್ ಆಗಿ ಎಲ್ಲಾನು ಆನ್ಸರ್ ಮಾಡಿದ್ರೆ ಅಂಡ್ ನಾವು ಕೊಟ್ಟಿರುವಂತಹ ಗೇಮ್ ನಲ್ಲೂ ಕೂಡ ವಿನ್ ಆದ್ರಿ. ಓಕೆನಾ? ತುಂಬಾ ಸೋ ಮಚ್, ಥ್ಯಾಂಕ್ ಯು. ಅಂಡ್ ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ, ಇವಾಗಿನ ಯೂತ್ಸ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಶೋಗೆ ನನ್ನ ಕರ್ಕೊಂಡ್ ಬಂದಿದ್ದಕ್ಕೆ. ಬಿಕಾಸ್ ತುಂಬಾ ಪ್ಲಾನ್ ಮಾಡಿ ಕೊನೆಗೂ ನಾವು ಬಂದ್ವಿ. ಅಂಡ್ ಯು ಆರ್ ಅ ವೆರಿ ಗ್ರೇಟ್ ಹೋಸ್ಟ್. ತುಂಬಾ ಚೆನ್ನಾಗಿ ಇಂಟರ್ವ್ಯೂ ಮಾಡಿದ್ರಿ. ಈ ಶೋನ ನೋಡ್ತಿರೋ ಎಲ್ಲ ಆಡಿಯನ್ಸ್ಗೂ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನೀವು ನೀವಾಗಿರಿ. ನೀವ್ ಇವತ್ತು ಏನೇ ಕಷ್ಟ ಪಡ್ತಿರ್ಬೋದು, ಏನೇ ಮನೇಲಿ ಕಷ್ಟಗಳಿರ್ಬೋದು, ಎಲ್ಲದಕ್ಕೂ ಸಹ ಒಂದ್ ಸಮಯ ಬಂದೇ ಬರುತ್ತೆ. ನಿಮ್ಮ ಕೈನ
ಅಂದ್ರೆ ನೀವು ಕೆಲಸ ಮಾಡೋ ಕೈನ ಬಿಲೀವ್ ಮಾಡಿ. ಮತ್ತೆ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ನಿಮ್ಮ ವಿದ್ಯಾಭ್ಯಾಸನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಮ ಅಪ್ಪ ಹೆಲ್ಪ್ ಮಾಡ್ತಾರೆ, ಇಲ್ಲ ನಿಮ್ ಚಿಕ್ಕಮ್ಮ ಹೆಲ್ಪ್ ಮಾಡ್ತಾರೆ, ಮಾವ ಸಹಾಯ ಮಾಡ್ತಾರೆ ಅನ್ನೋದನ್ನ ಯಾರು ನಂಬಕ್ ಹೋಗ್ಬೇಡಿ. ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಂಡ್ರೆ ಇಡೀ ಜಗತ್ತೇ ನಿಮ್ಮನ್ನ ಫಾಲೋ ಮಾಡುತ್ತೆ. ಅದಕ್ಕೆ ಎಕ್ಸಾಂಪಲ್ ನಾನೇ. ಸೊ ನಾನ್ ಮಾಡ್ತೀನಿ ಅಂದ್ಮೇಲೆ ನೀವು ಕೂಡ ಮಾಡ್ಬೋದು. ಸೊ ಇದನ್ನ ಫಾಲೋ ಮಾಡಿ. ಸೂಪರ್ ಸೂಪರ್ ಸೂಪರ್. ಅಂಡ್ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಒಂದು ರೀತಿ ಇನ್ಸ್ಪಿರೇಷನ್, ಒಂದು ಹುಡುಗಿ ಆಗಿ ಇಷ್ಟೊಂದು ಕಷ್ಟಪಟ್ಟು ಈ ಮಟ್ಟಿಗೆ ಬೆಳೆದಿದ್ದೀರಾ. ಅಂಡ್ ಇವತ್ತು ನೀವು ಇಷ್ಟೊಂದು ಇಂಡಿಪೆಂಡೆಂಟ್ ಆಗಿದ್ದೀರಾ. ಅಮ್ಮನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದೀರಾ, ಅಕ್ಕನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ, ಅಕ್ಕನ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದೀರಾ. ಅಂಡ್ ನಿಮ್ಮ ಡ್ರೀಮ್ ನೆಲ್ಲ ಅಚೀವ್ ಮಾಡ್ತಾ ಇದ್ದೀರಾ. ಅಂಡ್ ಅಷ್ಟೇ ಸ್ಪೋರ್ಟಿವ್ ಆಗಿ ಲೈಫ್ ನ ತಗೋತೀರಾ. ಅಂಡ್ ಒಂದ್ ಮಾತನ್ನ ಹೇಳಿದ್ರಿ, ಇವತ್ತಿಗೋಸ್ಕರ ನಾವು ಜೀವನವನ್ನ ಮಾಡ್ಬೇಕು ಅಲ್ವಾ. ಹೌದು. ಸೊ ನಾಳೆನ ಅಷ್ಟೊಂದು ಯೋಚನೆ ಮಾಡ್ಬಾರ್ದು, ಗೋ ವಿತ್ ದ ಫ್ಲೋ. ಸೊ ಈ ತರದ ಒಂದು ಸ್ಪೋರ್ಟಿವ್ ಆಗಿ ಆಕ್ಟಿವ್ ಆಗಿ ಏನಂತಾರೆ ಅಷ್ಟೇ ಸ್ವಾಭಿಮಾನದಿಂದ ಬದುಕುವಂತ ಹುಡುಗಿ. ತುಂಬಾನೇ ಖುಷಿ ಆಯ್ತು. ಅಂಡ್ ನಿಮ್ಮ ಜೀವನ ಸಾಕಷ್ಟು ಹೆಣ್ಮಕ್ಳಿಗೆ ಮಾದರಿ ಆಗಿರುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ಸಾಕಷ್ಟು ನೀವ್ ಲೈಫ್ ಅಲ್ಲಿ ಏನೆಲ್ಲ ಅನ್ಕೊಂಡಿದೀರಾ, ನೀವ್ ಹೇಳಿದ್ರಿ ನನಗ್ ಕಷ್ಟ ಪಡ್ತೀನಿ, ನಂಗೆ ಲೈಫ್ ಅಲ್ಲಿ ಕೆಲಸ ಮಾಡೋದಕ್ಕೆ ಒಂದು ವರ ಕೊಡು ಅಂತ ದೇವ್ರ ಹತ್ರ. ಸೊ ಅದೇ ರೀತಿಯಾಗಿ ನಿಮ್ಮ ಲೈಫ್ ತುಂಬಾನೇ ಚೆನ್ನಾಗಿ ಪೀಸ್ಫುಲ್ ಆಗಿ ನಡೀಲಿ ಅಂತ ನಾನು ಹಾರೈಸ್ತೀನಿ. ಅಂಡ್ ಕೊನೆಯದಾಗಿ 30 ಆಗಿದೆ, ಸಿಂಗಲ್ ಆಗಿದ್ದೀರಾ. ಸೊ ಏನೋ ಒಂಚೂರು ಯೋಚನೆ ಮಾಡಿ ಮದ್ವೆ ಆಗೋದಕ್ಕೆ ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಥ್ಯಾಂಕ್ ಯು ಮೇಘನಾ, ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಅಷ್ಟೇ ಈ ಒಂದು ಶೋ ಇಂದ ಒಂದು ಒಳ್ಳೆ ಮೆಸೇಜ್ ನ ತಗೊಂಡ್ಬಂದ್ ಕೊಡ್ತಿದ್ದೀರಾ ಸೊಸೈಟಿಗೆ. ಸೊ ಇನ್ನೂ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಬರ್ಲಿ, ಈ ಶೋ ದೊಡ್ಡದಾಗಿ ಬೆಳಿಲಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೈ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಗೋಸ್ಕರ ಸ್ತುತಿ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಅವರ ಕಡೆಯಿಂದ ಮ್ಯಾಕ್ರಿಮೆ ಹ್ಯಾಂಪರ್ ಇದೆ. ಅವರೇ ಮನೆಯಲ್ಲಿ ಕುತ್ಕೊಂಡು ಪ್ರಿಪೇರ್ ಮಾಡಿರುವಂತದ್ದು, ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಸೊ ಅವ್ರ ಕಡೆಯಿಂದ ಈ ಒಂದು ಪುಟ್ಟ ಹ್ಯಾಂಪರ್. ಥ್ಯಾಂಕ್ ಯು ಸೋ ಮಚ್. ನೀವು ಓಪನ್ ಮಾಡಿ ನೋಡ್ಬೋದು. ಓ ಪರವಾಗಿಲ್ಲ, ಬಟ್ ಇಲ್ಲೇ ಕಾಣ್ತದೆ ನನಗೆ. ವಾವ್, ಮನೆಯಲ್ಲಿ ಮಾಡಿರುವಂತಹ ಪುಟ್ಟದಾದಂತಹ ಚಿಕ್ಕದಾದಂತಹ ಕ್ಯೂಟ್ ಆಗಿರುವಂತಹ ಹ್ಯಾಂಪರ್. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಐ ಹೋಪ್ ನನ್ಗೆ ಅನ್ಸುತ್ತೆ ನಿಮ್ಮ ಅಮ್ಮಂಗೆ ಇಷ್ಟ ಆಗುತ್ತೆ. ಮನೇಲಿ ಹಾಕೋದಕ್ಕೆ ಅಲ್ವಾ. ಮೈ ಮಾಮ್ ತುಂಬಾ ವಾವ್, ನೋಡಿ ಈ ಗಿಫ್ಟ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಮೇಘನಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚಂದನಾ ಅವರೇ. ಥ್ಯಾಂಕ್ ಯು.